ಬಾಸ್ ಹುಬ್ಳಿಯಿಂದ ರಿಯಾಜ್ ಅಂತ ಡಿ ಟಿ ಹುಬ್ಳಿ ಅಡ್ಮಿನ್ ನಾನು. ಏನಂದರೆ ಸುಮಾರು ನೀವು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ, ಎಲ್ಲ ಕಡೆ ರೀಚ್ ಆಗ್ತಾ ಇದೆ. ಬಟ್ ನಮ್ಮದು ಇಲ್ಲ ಕಲಬುರಗಿ, ರಾಯಚೂರು ಏನು ಬಾರ್ಡ್ರ್ ಏರಿಯಾಸ್ ಇದೆ, ಹೈದರಾಬಾದ್ ಬಾರ್ಡ್ರ್ ಏರಿಯಾಸು, ಅಲ್ಲಿ ಸೋಷಿಯಲ್ ಮೀಡಿಯಾ ಬೇರೆ ಥರ ರೀಚ್ ಆಗುತ್ತೆ. ಅಂದರೆ ನಿಮಗೆ ಇನ್ಫ್ಲೂಯೆನ್ಸರ್ಸು ಇರ್ಬೋದು, ಅವ್ರದ್ದೆಲ್ಲ ಅಲ್ಲಿ ರೀಚ್ ಇದೆ. ನಮ್ಮ ಇಲ್ಲಿ ಯೂಟ್ಯೂಬ್ ನಾವು ಏನು ನೀವು ಇದು ಮಾಡ್ತಾ ಇದ್ರೆ ನಮ್ಮ ಹುಬ್ಳಿವರೆಗೂ ರೀಚ್ ಆಗುತ್ತೆ. ಅಂದರೆ ಜಾಸ್ತಿ ಏನು ಡೆವಲಪ್ಡ್ ಸಿಟೀಸ್ ಇದ್ದಾವೆ ಅಲ್ಲಿ ರೀಚ್ ಆಗುತ್ತೆ. ಬಟ್ ನೀವು ಅಲ್ಲಿ ಕಲಬುರಗಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಯಾದಗಿರಿ, ಇವರು ಎಸ್ಪೆಷಲಿ ಯಾದಗಿರಿ ಆಗಿರ್ಬೋದು, ಶಾಪುರ, ಸೂರ್ಪುರ ಅಂತ ಬರುತ್ತೆ. ಅಲ್ಲಿ ಬಾಸ್ ಸಿನಿಮಾ ಕಲೆಕ್ಷನ್ನು ಇಲ್ಲಿಕ್ಕಿಂತ ಕಿತ್ಕೊಂಡು ಹೋಗುತ್ತೆ. ಅಂದರೆ ಎಂಥ ನಿಮ್ಗೆ ನಾರ್ಮಲ್ ಸಿನಿಮಾನು ಸೂಪರಾಗಿ ಬರುತ್ತೆ. ಇವಾಗ ನೀವು ಡೈರೆಕ್ಷನ್ ಮಾಡಿದ್ರೆ ಅಂದ್ರೆ ಅಲ್ಲಿ 100 ಜನದಲ್ಲಾದರೂ 10 ಜನನಾದರೂ ನಮ್ಮ ಬಾಸ್ ತಮ್ಮ ನಾನು ನೋಡಬೇಕು ಅಂತ ಫಿಕ್ಸ್ ಆಗಿರ್ತಾರೆ. ಥ್ಯಾಂಕ್ ಯು. ನಾನು ಹೇಳೋದೇನೆಂದರೆ, ನೀವು ಯಾಕೆ ಕಲಬುರಗಿಲಿ ಒಂದು ಪ್ರೆಸ್ ಮೀಟ್ ಮಾಡಬಾರ್ದು? ಅಂದರೆ ಇನ್ನೊಂದು 4-5 ದಿನ ನಿಮಗೆ ಟೈಮ್ ಇದೆ. ಕಲಬುರಗಿಲಿ ನಾವು ಸುಮಾರು ಬಾಸ್ಗೂ ಕೇಳ್ತಾ ಇದ್ದೀವಿ. ನಾನು ನಮ್ಮ ಹುಬ್ಳಿಲಿ ಸುಮಾರು ಮಾಡಿದ್ದಾರೆ, ನಮಗೆ ತೊಂದರೆ ಇಲ್ಲ, ನಮಗೆ ರೀಚ್ ಆಗುತ್ತೆ. ಬಟ್ ಕಲಬುರಗಿ ಸೈಡು ನೀವು ಅಲ್ಲಿ ಬಂದು ಒಂದು ಪ್ರೆಸ್ ಮೀಟು ಆ ಥರ ಮಾಡಿದರೆ, ಅಲ್ಲಿ ಒಂದು ಲೋಕಲ್ ಚಾನಲ್ಸ್ ಅಂತ ಇದೆ, ಅಲ್ಲಿ ಟಿ ವಿನೇ ನೋಡೋಲ್ಲ, ಅಲ್ಲಿ ಅಂತಲೇ ಒಂದಿಷ್ಟು ಚಾನಲ್ಸ್ ಅಂತ ಇರುತ್ತೆ. ಅಲ್ಲಿ ನೀವು ಬಂದು ಒಂದು ಪ್ರೆಸ್ ಮೀಟ್ ಮಾಡಿದರೆ ಅದು ರೀಚ್ ಆಗುತ್ತೆ. ಎಸ್ಪೆಷಲಿ ಬಿಜಾಪುರ ಆ ಕಡೆ ಎಲ್ಲ ನಾವಿಲ್ಲಿ ಮಾಡ್ತಾ ಇರೋದು ಅಲ್ಲಿ ಅವ್ರಿಗೆ ರೀಚ್ ಆಗಲ್ಲ ಬಸ್. ಇಲ್ಲ, ಕರೆಕ್ಟ್ ನೀವು ಹೇಳ್ತಾ ಇರೋದು. ನಮಗೂ ಏನಂದರೆ, ಈಗ ಒಂದು ಸಿನಿಮಾ ಪ್ರಮೋಷನ್ ಮಾಡಬೇಕು ಅಂದಾಗ ತುಂಬ ಆಪ್ಷನ್ಸ್ ಗೊತ್ತಾಗಲ್ಲ ನಮಗೆ. ಅಂದರೆ ಈಗ ನೋಡಿ, ಈಗ ನೀವು ಹೇಳಿದ್ಮೇಲೆ ನನಗೆ ಇದು ಡೀಟೇಲಾಗಿ ಗೊತ್ತಾಗ್ತಾ ಇರೋದು. ಈಗ ನಾ ಇಷ್ಟು ಸಿನಿಮಾಗಳು ಪ್ರಮೋಷನ್ ಮಾಡಿದಾಗಲೂ ನಾವು ಇಲ್ಲಿ ಮಾಡಿದ್ರೆ ಸಾಕು ಅಲ್ಲಿಗೆ ರೀಚ್ ಆಗುತ್ತೆ ಅನ್ನೋ ಫೀಲಲ್ಲೇ ಇದ್ವಿ ನಾವು. ಏನಾಗ್ಬಿಡುತ್ತಲ್ಲ, ಈಗ ಬಾಸ್ ಸಿನಿಮಾ ಅಂದಾಗ ನಾವು ಅಭಿಮಾನಿಗಳು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ, ಅದು ಆಗ್ತಾ ಇರುತ್ತೆ. ಅಂದರೆ ಈಗ ಬಾಸ್ ಕೂಡ ಈಗ ಹುಬ್ಳಿಗೆ ಬಂದರೆ ಅಲ್ಲಿ ಗುಲ್ಬರ್ಗದವರೆಲ್ಲ ಬಂದುಬಿಡ್ತಾರೆ, ಆ ಕಡೆಯವರೆಲ್ಲ ಬಂದುಬಿಡ್ತಾರೆ, ಮಾಡ್ತೀವಿ. ಬಟ್ ಎಸ್ಪೆಷಲಿ ಈ ಸಿನಿಮಾ ಇದು ನಮ್ಮ ಸಿನಿಮಾನೇ, ನಮ್ಮ ತೂಗುದೀಪ ಇದೆ, ನಮ್ಮ ಡೈನೆಸ್ಟ್ ಇದೆ. ಆದರೆ ನಾನು ಹೇಳ್ತಾ ಇರೋದು ಏನಂದರೆ, ಅಲ್ಲಿ ಜನಕ್ಕೆ ನಮ್ಮ ತಾಯಿನಾಗೂ ಇನ್ನೂ ರೀಚ್ ಆಗಿಲ್ಲ. ಕರೆಕ್ಟ್ ಇಲ್ಲ, ನಮಗೂ ಅದು ಅರ್ಥ ಆಗ್ತಾ ಇದೆ. ಇನ್ನೊಂದು ಏನಂದ್ರೆ, ನಾವು ಆಟೋ ಸ್ಟಿಕ್ಕರ್ ಹೊಡೆದು ಬಿಡ್ತೀವಿ, ಇದು ಸಮಥಿಂಗ್ ಓಕೆ. ಬಟ್ ಇದು ನಾರ್ಮಲ್. ಅಂದರೆ ಎವ್ರಿ ಫ್ರೈಡೇ ಒಂದು ಸಿನಿಮಾ ಬರ್ತಾ ಇರುತ್ತೆ, ಆ ಆಟೋದ ಮೇಲೆ ಹೊಡುತ್ತೆ, ಜನಗಳಿಗೆ ಅದು ಕಾಮನ್ ಆಗಿಬಿಟ್ಟಿದೆ. ನೀವು ಅಲ್ಲಿ ಬಂದು ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋದು ಆಗಿರಲಿ, ಅಥವಾ ಅಲ್ಲಿ ಒಂದು ಚೆನ್ನಾಗಿರೋ ಪ್ಲೇಸ್ ಯಾವುದಿರುತ್ತೆ, ಅಲ್ಲಿ ದೇವಸ್ಥಾನ, ಸ್ವಾಮೀಜಿಗಳು ಅವರೆಲ್ಲ ಫೇಮಸ್ ಇದ್ದಾರಲ್ಲ, ಅಲ್ಲೊಂದೊಂದು ಆಶೀರ್ವಾದ ತೊಂದರೆ ಅಲ್ಲಿ ಜನ ನಮ್ಮ ಅಭಿಮಾನಿ ವರ್ಗದವರೆಲ್ಲ ಬಂದು ಕೂಡ್ತಾರೆ. ಅವರು ನಿಮಗೆ ಜಾಸ್ತಿ ಇಂಟ್ರಾಕ್ಷನ್ ಆಗುತ್ತೆ. ಆ ಕಡೆ ಮಾಡಿದರೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇಲ್ಲ ಕರೆಕ್ಟ್, ನೀವು ಹೇಳ್ತಾ ಇರೋದು 100% ರೈಟು. ಬಟ್ ಏನಾಗುತ್ತೆ ಅಂದರೆ, ನಮಗೆ ಈಗ ಇರೋದು ಮೇನ್ ಸೋರ್ಸಿಗೆ ನೀವುಗಳೇ. ನಮಗೆ ಈಗ ಆ ಕಡೆ ಸೈಡು ಈಗ ನೋಡಿ, ಅಲ್ಲಿ ಇದೇನಿದೆ ಮ್ಯಾಟ್ರು ನಮಗೆ ತಲುಪಿಸಿದೀಗ ನೀವೇ. ಸೊ ನಿಮ್ಮ ಥರದಾರೆ ಯಾರು ಹೇಳಿದಾಗ ನಮ್ಗೆ ಅದು ಅರ್ಥ ಆಗುತ್ತೆ. ಸೊ ನಮ್ಮ ಪ್ರೀವಿಯಸ್ ಎಲ್ಲ ಈ ರೀತಿಲೆಲ್ಲ ಪ್ರಮೋಷನ್ಸ್ ಅಲ್ಲಿ ಹೋಗಿ ಮಾಡಬೇಕು ಅನ್ನೋದು ಇದು ಗೊತ್ತಿರಲಿಲ್ಲ. ಇಲ್ಲಿ ಮಾಡಿದ್ರೆ ಅಲ್ಲಿಗೆ ರೀಚ್ ಆಗುತ್ತೆ ಅನ್ನೋ ಫೀಲಲ್ಲೇ ಇದ್ದೆ. ಇನ್ನೊಂದು, ನೀವು ನವಗ್ರಹ ರಿಲೀಸ್ ಮಾಡಿದ್ರಲ್ವಾ, ನಮಗೀಗ ಹುಬ್ಳಿಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ, ಹೈಯೆಸ್ಟ್ ಫ್ಯಾನ್ ಬೇಸ್ ಇದೆ ಆ ಕಡೆ. ಬಟ್ ನೀವು ಒಂದೇ ಶೋ ಹಾಕ್ಬಿಟ್ರಿ. ಅದು ಬಿಟ್ಟು ಇಲ್ಲಿ ಈ ಶಾಪುರ, ಸೂರ್ಪುರ, ಕಲಬುರಗಿ ಎಲ್ಲ ಕೇಳಿದರು, ಬಟ್ ಅಲ್ಲಿ ನೀವು ಥಿಯೇಟ್ರ್ ಹಾಕಿರಲಿಲ್ಲ. ಇಲ್ಲಿ ಇದಕ್ಕೆ ಈ ಸಿನಿಮಾ ಬರ್ತಾ ಇದೆ, ಬಟ್ ಪ್ರಮೋಷನ್ ಇಲ್ಲ. ಸ್ಪೆಷಲಿ ನವಗ್ರಹದ ಏನು ಹೇಳಬೇಕು ಅಂದರೆ, ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾಲೆಜ್ ನಂಗೆ ತುಂಬ ಕಮ್ಮಿ. ನಮ್ದು ಡಿಸ್ಟ್ರಿಬ್ಯೂಷನ್ ಇದ್ರೂ ಅದನ್ನು ಬೇರೆಯೊಬ್ಬರು ಹ್ಯಾಂಡಲ್ ಮಾಡ್ತಾ ಇದ್ರು. ಸೊ ಅವರೆಲ್ಲ ಮಾಡ್ತೀರ ಅಂದ್ಬಿಟ್ಟು ನಾ ಬರೀ ಇಲ್ಲಿ ಡೈರೆಕ್ಷನ್ ಬಗ್ಗೆ ಮಾತ್ರ, ಪ್ರೊಡಕ್ಷನ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಸೊ ಈಗ ನೀವು ಹೇಳಿದ ಮಾತು ನಾನು 100% ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಟೈಮಿಂದ ಇವನ್ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೋತೀನಿ. ಸೊ ಈಗ ಅದೇ ನೀವು ಹೇಳ್ದಂಗೆ ಅಲ್ಲಿ ರೀಚ್ ಆಗದೆ ಇರೋದಕ್ಕೆ ನಿಮ್ಮನ್ನೆಲ್ಲ ನಾವು ಕರೆಸಿದೆ. ಅದಕ್ಕೆ ಸ್ವಲ್ಪ ನಮಗೆ ಸಪೋರ್ಟ್ ಮಾಡಿ, ಅಲ್ಲಿ ಒಂಚೂರು ರೀಚ್ ಆಗೋ ಥರ ಮಾಡಿ. ಸೊ ಇವಾಗ ಇಲ್ಲೇನು ನಾವು ಮಾತಾಡ್ತೀವಿ, ಸೊ ಒಂಚೂರು ಅಲ್ಲಿ ರೀಚ್ ಆದರೆ ಬೆಟ್ರು ಅಂತಲೇ ನಮ್ಮ ಇಂಟೆನ್ಷನ್. ಆ್ಯಂಡ್ ಈ ಸಿನಿಮಾಗೆ ಈಗ ಪ್ರೆಸೆಂಟ್ ಹೇಗಿದೆ ಅಂದರೆ ಪರಿಸ್ಥಿತಿ ನಮ್ಮದು, ಇವತ್ತು ಈ ಪ್ರೆಸ್ ಮೀಟ್ ಮುಗಿಸ್ಕೊಂಡ್ಮೇಲೆ ನಾನು ಹೋಗಿ ಕಾಪಿ ಫೈನಲ್ ಮಾಡಬೇಕು. ಕಾಪಿ ಫೈನಲ್ ಮಾಡಿದ್ಮೇಲೆ ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಒಂದು ದೇವ್ರದ ಆಶೀರ್ವಾದ ತೊಗೊಂಡ್ರೆ ಸಿನಿಮಾಗೆ ಒಂದು ಆಶೀರ್ವಾದ ಸಿಗಲಿ ಅಂತ ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಾದಮೇಲೆ ನಾನು ಚೆನ್ನೈಗೆ ಹೋಗಬೇಕು. ಅಂದರೆ ಅಲ್ಲಿ ಅಪ್ಲೋಡ್ ಮಾಡಿಸ್ಬೇಕು. ನಾನು ನಾಡಿದ್ದು ಅಪ್ಲೋಡ್ ಮಾಡಿಸಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಸಿನಿಮಾ ರಿಲೀಸ್ ಆಗೋದು. ಸೊ ಆ ಕೆಲಸಗಳ ಮಧ್ಯದಲ್ಲಿ ಈಗ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಬಿಫೋರ್ ರಿಲೀಸು ಅಲ್ಲಿಗೆ ಬರೋದು ಸ್ವಲ್ಪ ಇದಿದೆ. ಬಟ್ ನಾವು ರಿಲೀಸ್ ಆದಮೇಲೆ ಫಸ್ಟ್ ವೀಕಲ್ಲಿ ಅಲ್ಲಿಗೆ ಬರಬೇಕು ಅಂತ ಡಿಸೈಡ್ ಆಗಿದೆ. ನಾವು ನಿನ್ನೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಹತ್ರ ಅದೇ ಮಾತಾಡ್ತಾ ಇದೆ. ಸೊ ಅದಕ್ಕೊಂದು ರೂಟ್ ಪ್ಲಾನ್ ಮಾಡೋಣ. ನೀವು ಪುನೀತ್ ಜೊತೆಲಿ ಮಾತಾಡ್ಬಿಟ್ಟು ಯಾವ್ಯಾವ ಕಡೆ ಹೋದ್ರೆ ನಮಗೆ ಸಪೋರ್ಟ್ ಸಿಗುತ್ತೆ, ಅಂದರೆ ಹೆಲ್ಪ್ ಆಗುತ್ತೆ, ಇವಾಗ ನೀವೇನು ಹೇಳಿದ್ರಿ ಆ ರೀತಿಲಿ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ, ಪುನೀತ್ ಹತ್ರ ಹೇಳಿ, ಆಮೇಲೆ ಜಯಂತ್ ಅವೆಲ್ಲ ಪ್ಲಾನ್ ಮಾಡಿಕೊಂಡು 100% ಈಗ ಶುಕ್ರವಾರ ಸಿನಿಮಾ ರಿಲೀಸು,
ಸೋಮವಾರದಿಂದ ಆ ಕಡೆ ಎಲ್ಲ ಬರೋ ಪ್ಲಾನ್ ಆಕ್ಚುಲಿ ನಮ್ಮ ತಲೆಯಲ್ಲಿತ್ತು. ನಿನ್ನೆ ನಾವು ಫೈನಲ್ ಡಿಸೈಡ್ ಮಾಡಿದ್ವಿ, ಇಲ್ಲ ಈ ಥರ ಹೋಗ್ಬಿಟ್ಟು ಬರೋಣ ಅಂತೆಲ್ಲ. 100% ಅದು ಮಾಡೇ ಮಾಡ್ತೀವಿ. ಆ್ಯಂಡ್ ನಿಮ್ಮ ಇನ್ಪುಟ್ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ಸ್, ನೀವು ಅದು ಹೇಳಿದ್ದು ನನಗೆ. ಥ್ಯಾಂಕ್ಸ್. ನಮಸ್ಕಾರ ಅಣ್ಣ. ಈಗ ಇದು ಟೈಮು ರಾಯಲ್ ಸಿನಿಮಾ ಕಮ್ಮಿ ಇದೆಯಲ್ಲ ಅಣ್ಣ, ಕಮ್ಮಿ ಇರೋದ್ರಿಂದ ತೊಂದರೆ ಇಲ್ಲಣ್ಣ. ನೀವು ಯಾವುದೇ ಇವಳು ದರ್ಶನ್ ಸರ್ದೇ ಮಾಡಲಿ ಇನ್ನೊಬ್ರದ್ದೇ ಮಾಡಲಿ ಯಾವುದಿದ್ರೆ ನೀವು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರ್ತೀವಣ್ಣ. ಇನ್ನೊಂದು ಅಣ್ಣ, ಈ ಟೈಮಲ್ಲಿ ಬರೋದಾಗಲಿಲ್ಲ ಅಂತಂದರೆ ನಮ್ಮ ಚಂದ್ರಣ್ಣ ಟೈಮಲ್ಲಿ ಮಾಡೋದು ಅದಕ್ಕೂ ಮೂವಿ ಮಾಡ್ತಂತ ಹೇಳಿದ್ದಾರೆ. ಅವ್ರಿಗೋಸ್ಕರ ಅಂದ್ರೆ ಅವಾಗ ಆ ಟೈಮಲ್ಲಿ ಬರ್ಬೇಕಾಗುತ್ತೆ. ಖಂಡಿತ. ಅದೇ ಇವಾಗ ಹೇಳಿದ್ನಲ್ಲ, ಈ ಪಾಯಿಂಟ್ ಎಲ್ಲಾನು ಪುನಃ ನೋಟ್ ಮಾಡಿ ಇಟ್ಕೊಳ್ಳಿ. ಇದನ್ನೆಲ್ಲ ನಾವು ಅಂದರೆ ಏನಾಗುತ್ತೆ ಅಂದರೆ ಒಂದಷ್ಟು ನಾವು ಈ ಸಿನಿಮಾ ಮಾಡೋ ಇದರಲ್ಲಿ ನಾನು ಸ್ಪೆಷಲಿ ಯಾವುದಕ್ಕೂ ಡೈವರ್ಟ್ ಆಗಲ್ಲ. ನಾನು ಆ ಟೈಮಲ್ಲಿ ಮನೇಲೂ ಅಷ್ಟೇ, ಅಕಸ್ಮಾತ್ ನನ್ನ ಮಕ್ಳಿಗೆ ಹುಷಾರಿಲ್ಲದೆ ಇದೆಯೋ ಇಲ್ವೋ ಅದು ತಿಳ್ಕೊಳ್ಳಲ್ಲ ನಾನು. ಅದು ಆ ಥರ ಆಗ್ಬಿಡ್ತೀನಿ ನಾನು. ಸಿನಿಮಾ ಅಂತ ಬಂದಾಗ ಎಲ್ಲ ಮರ್ತ್ಬಿಡ್ತೀನಿ. ಸೊ ಈ ಸತಿ ಅಂತೂ ನೆಕ್ಸ್ಟ್ ಸಿನಿಮಾಗೆ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಅದು ಮಾಡೇ ಮಾಡ್ತೀನಿ. ಚಂದ್ರಣ್ಣಗೆ ಮಾಡ್ತಾರಂತ ಆಲ್ರೆಡಿ ಹೇಳಿದ್ರಣ್ಣ. ತೂಗುದೀಪ ಅವರು ವಂಶದವ್ರು ಇದ್ದಾರೆ, ಅವ್ರ ಮೊಮ್ಮಗ ಇದ್ದಾರೆ. ನಾವು ಅವರಿಗೆ ದರ್ಶನ್ ಸರ್ ಯಾವ ಥರ ತಂದಿದ್ದೀವಿ ಅವ್ರನ್ನ ತರಬೇಕಂತ ಆಸೆ ಇದೆ ಅಣ್ಣ. ಅವಾಗ ಅವರು ಮೂವಿಯಲ್ಲಿ ಮಾಡ್ಬೇಕಾದ್ರೆ ಅವ್ರು ತೊಗೊಂಡು ಮಾಡ್ತಾ ಇರಬೇಕಾದ್ರೆ ಎಲ್ಲ ಕರ್ನಾಟಕ ಬರ್ಬೇಕಾಗುತ್ತಣ್ಣ. ನೀವು ಡೋಂಟ್ ವರಿ, ಒಂದಿನ ಒಂದು ಶೆಡ್ಯೂಲ್ ಬೇಕಾದ್ರೆ ಅಲ್ಲೇ ಶೂಟಿಂಗು ಪ್ಲಾನ್ ಮಾಡೋಣ. ನಿಮ್ನೆಲ್ಲ ಅವಾಗ ಜೊತೆಲೂ ಮೀಟ್ ಮಾಡ್ದಂಗೆ ಆಗುತ್ತೆ ಲೈವ್ ಆಗೇನೆ. ಯಾಕಂದ್ರೆ ಅವ್ರು ತೊಗೊಂಡ್ಬರ್ಬೇಕಣ್ಣ ಇದಕ್ಕೆ ಇಂಡಸ್ಟ್ರಿಗೆ ಅಂತ. ಖಂಡಿತ ನಿಮ್ಗೆ ಸಪೋರ್ಟ್ ಇತ್ತು ಅಂದ್ರೆ ಏನು ಬೇಕಾದ್ರೆ ಮಾಡ್ಬೋದು ಬಿಡಿ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್. ತೂಗುದೀಪ ಎಡಿಟ್ಸ್ ಪೇಜ್ ಅಡ್ಮಿನ್ ಮಾತಾಡ್ತಿರೋದು. ಪ್ರತಿ ಫ್ರೈಡೇನೂ ಒಂದೊಂದು ಮೂವಿ ರಿಲೀಸ್ ಆಗಿರುತ್ತೆ. ಅದರಿಂದ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಸೇಜ್ ಎಲ್ಲರಿಗೂ ಸಿಗುತ್ತೆ. ಇವಾಗ ಎಕ್ಸಾಂಪಲ್ ಏನಂದರೆ ಕಾಟೇರ ಮೂವಿ ರಿಲೀಸ್ ಆಯಿತು, ಅದರಿಂದ ನಮಗೇನು ಸಿಕ್ತು, ರೈತರ ಬಗ್ಗೆ ಮೆಸೇಜ್ ಸಿಕ್ತು, ಏನೇನು ಪ್ರಾಬ್ಲಮ್ ಆಗಿತ್ತು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇವಾಗ ಕೆಲವ್ರು ಏನು ಹೇಳ್ತಾರೆ, ಡೈರೆಕ್ಟರ್ಗಳು ಹೇಳ್ತಾರೆ ಮೂವಿ ನೋಡಿ ಆಮೇಲೆ ಮೆಸೇಜ್ ಗೊತ್ತಾಗುತ್ತೆ ಅಂತ ಕೆಲವ್ರು ಹೇಳ್ತಾರೆ. ಆದರೆ ನಾನು ಕೇಳ್ತಾ ಇರೋದು ಏನಂದರೆ, ರಾಯಲ್ ಮೂವಿ ನಾವೇನಕ್ಕೆ ನೋಡಬೇಕು, ಅದು ಮೂವಿ ನೋಡಬೇಕು ನಮ್ಗೆ ಏನು ಮೆಸೇಜ್ ಸಿಗುತ್ತೆ ಅಂತ ನಮಗೆ. ಈಗ ನಾನು ಸ್ಪೆಷಲಿ ಸಿನಿಮಾನ ಯಾವ ರೀತಿಲಿ ಯಾವುದೋ ಒಂದು ಬೇರೆ ಸಿನಿಮಾ ನೋಡೋಕ್ಕೆ ಅಂತ ಹೋದರೆ ಒಬ್ಬ ಆಡಿಯನ್ಸ್ ಆಗಿ ನಾನು ಒಂದೇ ಮೈಂಡಲ್ಲಿ ಇಟ್ಕೊಂಡು ಹೋಗೋದು, ನಾನು ಕೊಡೋ 150-200 ರೂಪಾಯಿ 2.5 ಗಂಟೆಗೆ ನನಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿಗಬೇಕು. ಯಾಕಂದರೆ ನನಗೆ ಜೀವನದಲ್ಲಿ ತುಂಬ ಇರುತ್ತೆ ಪ್ರಾಬ್ಲಮ್ಸು. ಏನೋ ಒಂದು ಕೆಲಸ ಪ್ರಾಬ್ಲಮ್ ಇರುತ್ತೆ, ಮನೇಲೇನೋ ತೊಂದರೆ ಇರುತ್ತೆ, ಆಫೀಸಲ್ಲಿ ಏನೋ ಒಂದು ಇದು ತೊಂದರೆಗಳಿರುತ್ತೆ. ಅದನ್ನೆಲ್ಲ ಮರೆತು ನಾನು 2.5 ಗಂಟೆ ಸಿನಿಮಾನ ಎಂಜಾಯ್ ಮಾಡಬೇಕು. ನಾನು ಕೊಟ್ಟಿರೋ ದುಡ್ಡಿಗೆ ನೀನು ನನಗೆ ಎಂಟರ್ಟೈನ್ ಮಾಡ್ದ, ನನಗೆ ಈ ಸಿನಿಮಾ ಇಷ್ಟ ಆಗುತ್ತೆ. ಇಲ್ವಾ ಇಲ್ಲ, ಅದೊಂದೇ ಇಂಟೆನ್ಷನ್ ನಾನು ನೋಡೋದು. ಸೊ ಈಗ ಈ ಸಿನಿಮಾಲೂ ಅಷ್ಟೇ, ನಾನು ಇವಾಗ ಒಂದು ಮೆಸೇಜ್ ಕೊಡೋಕ್ಕೋ ಇಲ್ಲ ಬೋಧನೆ ಮಾಡೋಕ್ಕೋ ನಾನು ಯಾವ ಗುರು ಅಲ್ಲ, ನಾನು ತುಂಬ ಮೇಧಾವಿ ಅಲ್ಲ, ಇಲ್ಲ ಏನೋ ತುಂಬ ದೊಡ್ಡ ಸಂತನೂ ಅಲ್ಲ. ನಾನೊಬ್ಬ ನಾರ್ಮಲ್ ಮನುಷ್ಯ. ನನ್ನ ಕೆಲಸ ಏನು, ಸಿನಿಮಾ ಮಾಡೋದು, ಜನಗಳಿಗೆ ಎಂಟರ್ಟೈನ್ ಮಾಡೋದು. ನನ್ನ ಜಾಬೇ ಜನಗಳಿಗೆ ಎಂಟರ್ಟೈನ್ ಮಾಡೋದು. ಸೊ ಅದು ನಾನು ಮಾಡ್ತಾ ಇದ್ದೀನಿ, ನನ್ನ ಕೆಲಸ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅಂತ ಅದಷ್ಟೇ ನಾನು ಮೈಂಡಲ್ಲಿ ಇಟ್ಕೋತೀನಿ. ಈ ಸಿನಿಮಾಲೂ ಅಷ್ಟೇ, ನಾನು ಯಾರಿಗೂ ಮೆಸೇಜ್ ಕೊಡೋಕ್ಕಾಗಲಿ ಇಲ್ಲ ಬೋಧನೆ ಮಾಡೋಕ್ಕೆ ನಾನು ಯಾವ ಸಿನಿಮಾನೂ ನಾನು ಮಾಡಿಲ್ಲ. ಅದು ಪ್ರೀವಿಯಸ್ ಈಗ ಜೊತೆಲಿ ಆಗಿರ್ಬೋದು, ನವಗ್ರಹ ಆಗಿರ್ಬೋದು, ಸಾರಥಿ ಆಗಿರ್ಬೋದು, ಲೈಫ್ ಜೊತೆ ಸೆಲ್ಫಿ ಆಗಿರ್ಬೋದು, ಎಲ್ಲನೂ ಅಷ್ಟೇ. ಈವನ್ ಇದು ಅಷ್ಟೇ, ನೀವು ಬಂದು 150 ಇಲ್ಲ 200 ರೂಪಾಯಿ ಕೊಟ್ಬಿಟ್ಟು 2.5 ಗಂಟೆ ನಿಮ್ಗೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿಗಬೇಕು ಅನ್ನೋದೇ ಮೈಂಡಲ್ಲಿ ಇಟ್ಕೊಂಡು ಈ ಸಿನಿಮಾ ಮಾಡಿರೋದು. ಆ್ಯಂಡ್ ಸಿನಿಮಾ ಅಂದರೆ ನಮಗೆಲ್ಲ ಒಂದು ಚಿಕ್ಕದಿಂದ ನಮ್ಗೇನಂದ್ರೆ ಒಂದು ಫ್ಯಾಮಿಲಿ ಟೈಮು, ಅಪ್ಪ ಅಮ್ಮನ ಜೊತೆಲೋ ಫ್ರೆಂಡ್ಸ್ ಜೊತೆಲೋ ಹೋದಾಗ ಮಜಾ ಮಾಡಬೇಕಲ್ಲಿ. ಅದನ್ನ ಅಲ್ಲಿ ಬರೋ ಸೀನ್ಗಳು ಎಂಟರ್ಟೈನ್ ಮಾಡಬೇಕು, ನಾನು ನಗಬೇಕು. ಅಲ್ಲೇನೋ ಆ್ಯಕ್ಟರ್ಸ್ಗಳಿಗೆ ಬೇಜಾರಾದಾಗ ನನಗೂ ಅದು ಬೇಜಾರು ಫೀಲ್ ಆಗಬೇಕು. ಆ್ಯಂಡ್ ಎಂಡ್ ಆಫ್ ದ ಡೇ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಸಿನಿಮಾ ನೋಡ್ಬೇಕು ಅಷ್ಟೇ ಅನ್ನೋದನ್ನ ನಾನು ಮೈಂಡಲ್ಲಿ ಇಟ್ಕೋತೀನಿ. ನಿಮಗೂ ಈ ಸಿನಿಮಾದ ಅದೇ ಸಿಗುತ್ತೆ ಅಂತ ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಸಿನಿಮಾ ನೋಡಿ ಇದ್ರಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ, ಅವೆಲ್ಲ ಏನೂ ಇಲ್ಲ ನಂದು. ಥ್ಯಾಂಕ್ ಯು ಸರ್. ಹಾಂ, ನಮಸ್ಕಾರ. ನಮಸ್ಕಾರ. ನಾನು ತೂಗುದೀಪ ನಿಮ್ಮ ಇದರಲ್ಲಿ ನಿಮ್ಮ ಮಗನಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ರಾಯಲಾಗಿ ಎಂಟ್ರಿ ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಇಲ್ಲ, ಆ್ಯಕ್ಚುಲಿ ನಾವೆಲ್ಲೂ ಅದನ್ನ ಈಗಲೇ ಬೇಡ ಪ್ರಮೋಟ್ ಮಾಡೋದು ಆ ವಿಚಾರ. ಸಿನಿಮಾ ನೋಡಿದ್ಮೇಲೆ ಈಗ ನಮ್ಮನ್ನೆಲ್ಲ ನೀವು ಫಾಲೋ ಮಾಡೋರು ನಿಮ್ಗೆ ಗೊತ್ತಿರುತ್ತೆ, ನನ್ನ ಫ್ಯಾಮಿಲಿ ಯಾವುದು, ನನ್ನ ಮಕ್ಕಳಿಗಿದ್ದಾರೆ ಎಲ್ಲ ನೀವು ನೋಡಿರ್ತೀರ. ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗ್ಲಿ ಅಂತ. ಆ್ಯಕ್ಚುಲಿ ಇದು ಒಂದು ನನ್ನ ಬರ್ಡೇದು ಒಂದು ಚಿಕ್ಕದು ಒಂದು ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲ ಒಂದು ಕ್ಲಿಪ್ ಮಾಡಿಬಿಟ್ಟಿದ್ರು. ಅಂದರೆ ನನ್ನ ಬರ್ಡೇಗೆ ಒಂದು ವಿಡಿಯೋ ಅದು ಅವಾಗ ನಮ್ಮ ಇವನು ಯಾರು ಎಲ್ಲಿ ವಿಜಿ ನನಗೆ ಮೆಸೇಜ್ ಹಾಕಿದ್ದ, ಅಣ್ಣ ಇದು ಸೂರ್ಯನ ಅಂದ್ಬಿಟ್ಟು. ಸೊ ಅವನ ಅಂದರೆ ಅದನ್ನ ಆ ಫ್ರೇಮ್ನ ಫ್ರೀಸ್ ಮಾಡಿ ರೌಂಡ್ ಮಾಡ್ಬಿಟ್ಟು ನನಗೆ ಕಳಿಸಿದ್ದ. ನಾನು ಹೌದು ಅಂತ ಹೇಳಿದೆ. ಅಂದರೆ ಏನಂದರೆ ನಾನು ಯಾರಿಗೂ ಅದನ್ನು ಹೇಳೋದು ಬೇಡ, ಸಿನಿಮಾ ನೋಡಾದ್ಮೇಲಿಂದ ಅವ್ರಿಗೆ ಗೊತ್ತಾದರೆ ಒಳ್ಳೇದು ಅನ್ನೋ ಫೀಲಲ್ಲಿದೆ. ಬಟ್ ಹೆಂಗೋ ಅದು ವಿಷಯ ಹೊರಗೆ ಬಂದ್ಬಿಡ್ತು. ನಿಮ್ಮ ಡೈರೆಕ್ಷನಲ್ಲಿ ಆಲ್ಮೋಸ್ಟ್ ಎಲ್ಲ ನೋಡಿದ್ದೀವಿ ಬಾಸ್ನ. ಈ ಫಿಲಮಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಂತ. ನವಗ್ರಹ, ಕೆಸ್ಟ್ ಅಪ್ರಿಯಲ್, ಈ ಸಿನಿಮಾಲಿ ಯಾರು ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ ಬಾಸ್ನ ಅಂತ? ಇಲ್ಲ ದರ್ಶನ್ ಇಲ್ಲ ಇದರಲ್ಲಿ. ಅಲ್ಲ, ನಿಮ್ಮದು ಇದ್ರಲ್ಲಿ ನೋಡಿದ್ವಲ್ಲ ನಾವು ಲೈಫ್ ಜೊತೆ ಒಂದು ಸ್ವಲ್ಪ ಕ್ಲೈಮ್ಯಾಕ್ಸಲ್ಲಿ ಬಂದರು ಬಾಸು, ಆ ಥರ ಏನಾರು ಎಕ್ಸ್ಪೆಕ್ಟ್ ಇಲ್ಲ. ಲೈಫ್ ಜೊತೆ ಸೆಲ್ಫಿಲೂ ಬಂದಿಲ್ಲ. ಲಾಸ್ಟಲ್ಲಿ ಬರ್ತಾರಣ್ಣ, ನೀವು ಬರ್ತೀರಲ್ಲ ಅವಾಗ ಮುಹೂರ್ತ ಕ್ಲಾಪ್ ಶಾಸ್ತ್ರ ತೋರಿಸೋರು.
ಹಲೋ ಅಣ್ಣ, ನಮಸ್ತೆ. ನಮಸ್ತೆ. ಸೊ ನನ್ನ ಕ್ವಶನ್ ಏನಂದರೆ, ಲೈಕ್ ಈಗ ಇದು ಎವ್ರಿ ಫ್ರೈಡೇ ಬಂದರೆ ಇವಾಗ ಎಷ್ಟೊಂದು ಈ ಮೂವೀಸ್ ರಿಲೀಸ್ ಆಗ್ತಿರುತ್ತೆ ಈಗ. ಸೊ ನಾವು ಪರ್ಟಿಕ್ಯುಲರ್ಲಿ ನಾವೇನಾದ್ರು ಬುಕ್ ಮೈ ಶೋ ತಗೊಂಡ್ರೆ ಈಗ ಎವ್ರಿ ವೀಕ್ ಇದು ಜಾಸ್ತಿ ಮೂವೀಸ್ ಬರೋದ್ರಿಂದ ಇದು ನಮ್ಮ ಮೂವಿಯಲ್ಲಿ ಹೈಲೈಟ್ ಆಗಬೇಕು. ಇದು ಹಾಲಿವುಡ್ ಆಗಲಿ ಇದಾದ ಬಾಲಿವುಡ್ ಆಗಲಿ ಅವ್ರೇನು ಮಾಡ್ತಾರೆ ಅಂದರೆ ಇದು ಸ್ಪೆಷಲಿ ಇದು ಬುಕ್ ಮೈ ಶೋ ಅಲ್ಲಿ ಇದು ಅವ್ರ ಮೂವಿ ಮಾತ್ರ ಮೇಲ್ಗಡೆ ಇಟ್ಬಿಟ್ಟು ದುಡ್ಡು ಕೊಟ್ಬಿಟ್ಟೆ ಪ್ರಮೋಷನ್ ಮಾಡಿಸ್ಕೊತಾರೆ. ಸೊ ಆ ಥರನೇ ಇದು ನಮ್ಮ ರಾಯಲ್ ಮೂವಿನ ಇದು ಅಲ್ಲಿ ಫಸ್ಟ್ ಲೈನಲ್ಲಿ ಪ್ರಮೋಟ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಎಂಗೇಜ್ಮೆಂಟ್ ಆಗುತ್ತೆ. ಆಮೇಲೆ ಅದ್ರ ಜೊತೆ ಇದು ಯಾರ್ಯಾರು ಇದು ಯೂಸರ್ಸ್ ಬಂದ್ಬಿಟ್ಟೆಲ್ಲ ಬುಕ್ ಮಾಡ್ತಾರೆ. ಸೊ ಇದು ಅವ್ರಿಗೆಲ್ಲ ಗೊತ್ತಾಗುತ್ತೆ ನಮ್ಮ ಮೂವಿ ಬರ್ತಿದೆ ಅಂತ. ಇದನ್ನ ನಮ್ಮ ರಾಯಲ್ ಟೀಮ್ ಅವ್ರು ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ಕರೆಕ್ಟ್. ಬಟ್ ಏನಾಗುತ್ತೆ ಅಂದರೆ ಅಲ್ಲಿ ಅವರು ಬುಕ್ ಮೈ ಶೋ ಅವರು ಸಿನಿಮಾನ ಹಿಂಗೆ ಅರೇಂಜ್ ಮಾಡ್ತಾರೆ ಅಂದರೆ ಅದ್ರ ಕೆಳಗೆ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಒಂದು ಇದಿದೆ, ಬಟನ್ ಇದೆ. ಅದನ್ನ ಪ್ರೆಸ್ ಮಾಡಿ ಮ್ಯಾಕ್ಸಿಮಮ್ ಜನ ಅದಕ್ಕೆ ಇಂಟ್ರೆಸ್ಟೆಡ್ ಆಗಿದೆ ಅದನ್ನ ತಗೊಬಂದು ಮೇಲೆ ಕೂರಿಸ್ತಾರೆ. ಸೊ ಆ ರೀತಿಲಿ ಜನಗಳೇ ಅದಕ್ಕೆ ನಾವು ಅದು ಜನಕ್ಕೆ ಈ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದ್ರೆ ಎಲ್ಲರೂ ಬಂದ್ಬಿಟ್ಟು ಆ ಇಂಟ್ರೆಸ್ಟೆಡ್ ಬಟನ್ ಒತ್ತಿದ್ರೆ ಅದಾದ್ಮೇಲೆ ಅದು ಮೇಲ್ ಬರುತ್ತೆ. ಸೊ ನಾವೇ ಮಾಡ್ಬೇಕು ಅದನ್ನ ಪ್ರಮೋಷನ್ ರೀತಿಲಿ. ಇದು ಆಕ್ಚುಲಿ ಇಂಟ್ರೆಸ್ಟ್ ಅದು ಓಕೆ, ನಾನು ಒಪ್ಕೊಂತೀನಿ. ಬಟ್ ಇವಾಗೆಲ್ಲ ಯಾವ ತರ ಇದು ಸ್ಪೆಷಲ್ ಟ್ರೆಂಡ್ ಇದೆ ಅಂದ್ರೆ ಇದು ಮೂವಿ ಟೀಮ್ ಅವರೇ ಒಂದು ಅಮೌಂಟ್ ಅಂತ ಫಿಕ್ಸ್ ಮಾಡೋನಲ್ಲಿ ಪ್ರಮೋಟ್ ಮಾಡಿಸ್ತಾರೆ. ಅವಾಗ ಅದೊಂದು ಸ್ವಲ್ಪ ಇದು ವೈಡ್ ಏರಿಯಾಗೆ ಸ್ವಲ್ಪ ರೀಚ್ ಆಗುತ್ತೆ. ಸೊ ಅದು ಮಾಡಿದ್ರೆ ಇದಕ್ಕೆ ನಮ್ಮ ಮೂವಿಗೆ ಇದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ ಕಡೆಯಿಂದ ಒಂದು ಒಪಿನಿಯನ್. ಕರೆಕ್ಟ್ ನೀವು ಹೇಳೋದು. ಬಟ್ ನಾನು ಸ್ಟ್ರಾಂಗ್ಲಿ ಏನು ಫೀಲ್ ಮಾಡ್ತೀನಿ ಅಂದರೆ ನಾವು ಈ ದುಡ್ಡೆಲ್ಲ ಕೊಟ್ಟು ನಮ್ಮ ಸಿನಿಮಾ ಮೇಲ್ಗಡೆ ತಗೊಬಂದು ಇಡ್ಸೋದು, ಸೊ ಎಲ್ಲರೂ ತುಂಬ ಇಂಟ್ರೆಸ್ಟ್ ಆಗಿದ್ದಾರೆ ಅಂತ ನಾವೇ ಸುಮ್ಮನೆ ಫಾಲ್ಸ್ ಇದನ್ನ ತೋರಿಸೋ ಬದಲು ಆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಣ ಅಂತ. ಹೌದೌದು. ಸೊ ಕ್ರಿಯೇಟ್ ಮಾಡಿ ನಮ್ಮ ಫ್ಯಾನ್ ಬೇಸ್ ಎಲ್ಲ ಲೈಕ್ ಆ ಥರ ಎಲ್ಲ ತುಂಬ ಇಂಟ್ರೆಸ್ಟ್ ಆಲ್ರೆಡಿ ಇದೆ. ಬಟ್ ನಾನಿದು ಫ್ರ್ಯಾಂಕ್ಲಿ ಅಂದರೆ ನಾನು ಇದು ಆ್ಯಸ್ ಎ ನ್ಯೂಟ್ರಲ್ ಆಡಿಯನ್ಸ್ ಥರ ಹೇಳಕ್ಕಂದ್ರೆ ಆದರೆ ಈಗ ತುಂಬ ಮೂವೀಸ್ ಮಾಡೋದ್ರಿಂದ ಇದು ಜನ ಹೋಗಿ ಬಂದು ನೋಡೋರ್ಗೆ ಅಟ್ಲೀಸ್ಟ್ ಈ ಮೂವಿ ಬರ್ತಿದೆ ಅಂತ ಒಂದು ಇದವ್ರ ತಲೆಯಲ್ಲಿ ಇದಾಗಿರುತ್ತೆ, ಫಿಕ್ಸ್ ಆಗಿರುತ್ತೆ. ಮಾಡಿದ್ರೆ ಅಟ್ಲೀಸ್ಟ್ ಒಂದು ಇದು 5 to 10% ಲೈಕ್ ಇಟ್ ವಿಲ್ ಬಿ ಎ ಗುಡ್ ಪುಷ್ ಅಂತ. ಇಲ್ಲ ಕರೆಕ್ಟ್. ಇದು ನೀವು ಹೇಳ್ತಿರೋದು 100% ರೈಟ್. ಸೊ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ನೋಟ್ ಮಾಡ್ಕೊಂಡು ನಮ್ಮ ಕಡೆಯಿಂದ ಒಂದು ಸ್ವಲ್ಪ ಸ್ಮಾಲ್ ಇನಿಷಿಯೇಷನ್ ತರ ನೀವು ಇದನ್ನ ಅಕ್ಸೆಪ್ಟ್ ಮಾಡೋ ಸ್ವಲ್ಪ ಪ್ರಮೋಟ್ ಮಾಡಿದ್ರೆ ಇದೆಲ್ಲ ಆಮೇಲಿಂದ ಅದೇ ಪುಷ್ ಹಾಕೊಂಡು ಹೋಗುತ್ತೆ ಅಂತ. ಕರೆಕ್ಟ್. ಇಲ್ಲ ಅದು ಮಾಡ್ತೀವಿ. ಇಲ್ಲ ಒಳ್ಳೆ ಸಜೆಷನ್ ಸರ್. ಅದೇ ಹಂಗೆ ಮಾಮೂಲಿ ಬುಕ್ ಮೈ ಶೋ ಪ್ರಮೋಷನ್ ಹೇಳಿದ್ರು, ಹಂಗೆ ಆನ್ಲೈನ್ ಪೇಜಸ್ ಕೂಡ ಅಂದರೆ ವಾಸ್ಟ್ ಪೇಜಸ್ ಅಂದರೆ ನಾವು ಹಾಕಿದ್ರೆ ಬಯಾಸ್ಡ್ ಅನ್ಕೊಂತಾರೆ ನಾರ್ಮಲ್ ಆಗಿ, ಅವ್ರ ತಮ್ಮ ಮಾಡಿರೋದು ಅದಕ್ಕೆ ಹಾಕ್ತಿದ್ದಾರೆ ಅಂತ. ಆನ್ಲೈನ್ ಪೇಜಸ್ ಟ್ರಾಲ್ ಪೇಜಸ್ಸಲ್ಲೆಲ್ಲ ಪ್ರಮೋಟ್ ಮಾಡಿಸಿ ಅಂತ ಅಷ್ಟೇ ಮಾಡ್ತಾ ಇದೀವಲ್ಲ. ಅದು ಸೋಷಿಯಲ್ ಮೀಡಿಯಾದಂತೂ ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ನಾವು, ಎಲ್ಲ ಮಾಡ್ತಿದ್ದಾರೆ. ಓಕೆ, ಅದೇ ಹೊಸ ಕಂಟೆಂಟ್ಗಳೆಲ್ಲ ಕೊಟ್ಟು ರಿಲೀಸ್ ಹತ್ರ ಬಂತಲ್ಲ ಸ್ವಲ್ಪ ಜಾಸ್ತಿ ಮಾಡಿಸ್ರಿ. ಈಗ ರಿವ್ಯೂಸ್ ಕೂಡ ಅಷ್ಟೇ ನ್ಯೂಟ್ರಲ್ ಆಡಿಯನ್ಸ್ ಎಲ್ಲ ಅದ್ರ ಮೇಲೆ ಇದು ಮಾಡೋದು ಇಲ್ಲ. ಅದಕ್ಕೆ ನಾವು ಸಿನಿಮಾ ಚೆನ್ನಾಗಿ ಮಾಡಿರ್ಬೇಕು. ಈಗ ನಾವು ಯಾರಿಗೂ ನಾವು ಸಿನಿಮಾ ಚೆನ್ನಾಗಿ ಮಾಡ್ದೇನೆ ನೀವು ಪ್ರಮೋಟ್ ಮಾಡಿ ಅಂತ ಹೇಳೋದು ತಪ್ಪಾಗ್ಬಿಡುತ್ತೆ. ಸೊ ನಾವೇ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಅವರೇ ಹೇಳ್ತಾರೆ. ಈಗ ನನಗೇನೆ ಯಾವ್ದಾರ ಒಂದು ಒಳ್ಳೆ ಸಿನಿಮಾ ನೋಡಿದ್ರೆ ನಾನು ಸುಮ್ಮನೆ ಕೂರಲ್ಲ, ನಾವು ಒಂದು 10 ಜನಕ್ಕೆ ಹೇಳಿದೆ ನೋಡ್ರಪ್ಪ ಸಿನಿಮಾ ಸೂಪರ್ ಆಗಿದೆ ಅಂತ. ಸೊ ಆ ರೀತಿಲಿ ನಮ್ಮ ಸಿನಿಮಾ ಮಾಡ್ಬೇಕದು. ಕರೆಕ್ಟ್. ನನ್ ಕಾನ್ಫಿಡೆನ್ಸ್ ಇದೆ ನಂದು ಈ ಸಿನಿಮಾ ಅದು ಮಾಡುತ್ತೆ ಅಂತ. ಅಟ್ಲೀಸ್ಟ್ ಅವ್ರು ನೋಡೋಕ್ಕಾದ್ರೂ ರೀಚ್ ಆಗಬೇಕಲ್ಲ ಫಿಲಮ್. ಕರೆಕ್ಟ್. ಆ ಕಡೆ ಆಗ್ಬೇಕು ನಿಮ್ಮ ಕಡೆ. ಹೌದು. ಅದು ಆ ಇನಿಷಿಯೇಟಿವ್ ನಾವು ತಗೋತೀವಿ, ಮಾಡೇ ಮಾಡ್ತೀವಿ. ಲೈಕ್ ಇದು ಆಫ್ಟರ್ ದ ಮೂವಿ ರಿಲೀಸ್ ಇದು ನಮ್ಗೊಂದು ಸ್ವಲ್ಪ ರ್ಯಾಪಿಡ್ ಪ್ರಮೋಷನ್ಸ್ ಬೇಕಾಗುತ್ತೆ ಇದು ಮೂವಿ ಇದರಿಂದ ಟೀಮಿಂದ. ಯಾಕಂದರೆ ಇವಾಗೆಲ್ಲ ಒಳ್ಳೆ ಕಂಟೆಂಟ್ ಬರುತ್ತೆ. ಸೊ ನಾವು ಆ ಕಂಟೆಂಟ್ ಒಂದು ಸ್ವಲ್ಪ ನಾವು ಜಾಸ್ತಿ ಪುಷ್ ಮಾಡಬೇಕಂದ್ರೆ ಇದು ಆಫ್ಟರ್ ದ ಸಕ್ಸಸ್ ಒಂದು ಸ್ವಲ್ಪ ಇದೆಲ್ಲ ಮೂವಿ ಟೀಮ್ ಕಡೆಯಿಂದ ರ್ಯಾಪಿಡ್ ಪ್ರಮೋಷನ್ಸ್ ಬೇಕು. ಸೊ ಅದನ್ನು ಒಂದು ಸ್ವಲ್ಪ ನೀವು ತಲೆಯಲ್ಲಿ ಇದು ಇಟ್ಕೊಂಡು ಮಾಡಿದ್ರೆ ಹಾಗೆ ಆಗುತ್ತೆ. ಇವಾಗ ಹೆಂಗಂದ್ರೆ ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ವೀಕ್ ಒಂದು ಮೂವಿ ಬಂತು, ಅಂದರೆ ನಾನು ಮೂವಿ ಇದೆ ಹೆಸರು ಹೇಳಲ್ಲ, ಅದಕ್ಕೆ ಇದು ಪಾಸಿಟಿವ್ ರೆಸ್ಪಾನ್ಸಿಂದ ಹಿಡಿದು ಇದು ವರ್ಡ್ ಆಫ್ ಮೌತ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆದರೆ ಅವ್ರು ಎಲ್ಲಿ ಒಂದು ಸ್ವಲ್ಪ ಫೇಲ್ ಆದರು ಅಂದರೆ ಅವ್ರೊಂದು ಸ್ವಲ್ಪ ಇದು ರ್ಯಾಪಿಡ್ ಪ್ರಮೋಷನ್ಸ್ ಅವರು ಇದು ಮಾಡಲೇ ಇಲ್ಲ ಇದು ಆಫ್ಟರ್ ದ ರಿಲೀಸ್. ಸೊ ನೀವು ಇದನ್ನೊಂದು ಸ್ವಲ್ಪ ಇಂಪ್ಲಿಮೆಂಟ್ ಮಾಡ್ಕೊಂಡು ಇಟ್ ವಿಲ್ ಬಿ ಎ ಗುಡ್ ಒನ್. ಇಲ್ಲ ಇವಾಗ ಏನು ಮಾಡ್ತಿದ್ದೀವಿ ಅದನ್ನ ಸಿನಿಮಾ ರಿಲೀಸ್ ಆದಮೇಲೆ ಡಬಲ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಪ್ರಮೋಷನ್. ಸುಮ್ಮನಂತೂ ಕೂರಲ್ಲ ನಾವು ಈಗ. ಅದು ರ್ಯಾಪಿಡ್ ನೀವು ಲೈಕ್ ಇದು ಒಳ್ಳೆ ರಿವ್ಯೂ ಇಟ್ಕೊಂಡು ನೀವು ಎಷ್ಟು ಪುಷ್ ಮಾಡ್ತೀರಾ ಅಷ್ಟು ಮೂವಿಗಂತೂ 101% ಇಟ್ ಬಿ ಎ ವೆರಿ ಗುಡ್ ಪುಷ್. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಿನಿಮಾ ಬಗ್ಗೆ ಏನು ಕೇಳೋದಣ್ಣ? ಸಿನಿಮಾ ಬಗ್ಗೆ 100% ಕಾನ್ಫಿಡೆಂಟ್ ಇದೆ ನಿಮ್ಮ ಮೇಲೆ. ಅಯ್ಯೋ ಡೌಟೇ ಬೇಡಣ್ಣ. ಥ್ಯಾಂಕ್ ಯು. ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಓವರ್ ಕಾನ್ಫಿಡೆನ್ಸ್ ಇಟ್ಕೋಬೇಡಿ. ಓವರ್ ಏನಲ್ಲ, 100% ಕಾನ್ಫಿಡೆಂಟ್ ಇದೆ ಅಣ್ಣ. ಓವರ್ ಅಂತ ಬರೋದೇ ಇಲ್ಲ ಅಣ್ಣ ಅಲ್ಲಿ. ಥ್ಯಾಂಕ್ ಯು. ನಿಮ್ದಲ್ವಣ್ಣ? ಸರ್ ನಮಸ್ತೆ. ವಿನಾಯಕ್ ಅಂತೇಳಿ ಬೆಳಗಾವಿ ಸರ್. ಸರ್ ಇವಾಗ ಟ್ರೇಲರ್ ನೋಡಿದ್ವಿ, ಸಾಂಗ್ ನೋಡಿದ್ವಿ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆಮೇಲೆ ನೆಕ್ಸ್ಟು ಏನು ಇದಿಲ್ಲ, ಅದು ಟ್ರೇಲರಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಇವ್ರದ್ದು ಹೀರೋ ಅವ್ರದ್ದು ಇದೆ ಅಲ್ಲ ಸರ್, ಲಾಸ್ಟಲ್ಲಿ ಅದೊಂದು ಇದನ್ನು ಗೊತ್ತಾಗ್ತಲ್ಲ, ಅಂದರೆ ಅವರು
ಹೀರೋ ಆಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ತೊಂದರೆ ಇಲ್ಲ. ಅದರಲ್ಲಿ ಅವರು ಒಂದು ಲಾಸ್ಟ್ ಸೀನಲ್ಲಿ ಒಂದು ಡೌಟ್ ಇತ್ತು ಸರ್, ಅದು ಕೇಳಬೇಕಿತ್ತು. ಏನು ನೆಗೆಟಿವ್ ಶೇಡ್ ಇದೆ ಅಂತನಾ? ಇಲ್ಲ ಸರ್, ಮತ್ತೆ ಪಾಸಿಟಿವ್ ನಾರ್ಮಲ್. ಹಾಂ, ಅದು ಲಾಸ್ಟಲ್ಲಿ ಟ್ರೇಲರ್ ನೋಡುವಾಗ ಸರ್ ಚೆನ್ನಾಗಿ ಮೂಡ್ ಬಂದಿದೆ. ಅದೊಂದು ತಾಯಿ ಕಂಟೆಂಟ್ ಇದೆ ಅಂತ ಗೊತ್ತಾಯ್ತು. ರಾಯಲ್ ಸಿನಿಮಾ ಬಂದು ತಾಯಿ ಮಗನ ಕತೆ. ಅದೇ ಸರ್ ಗೊತ್ತಾಯ್ತು. ಆಮೇಲೆ ಸರ್ ಇನ್ನೊಂದು ಮಾತು, ನಮ್ಮದು ಬೆಳಗಾವಿ ಸೈಡ್ ಸರ್ ಲಾಸ್ಟ್ ಟೈಮು ಬ್ಯಾಡ್ ಮ್ಯಾನರ್ಸು ಇವ್ರದ್ದು ಅದಷ್ಟೇ ಸರ್ ಬಂದು ಪ್ರಮೋಷನ್ ಮಾಡಿದ್ದು. ಬೇರೆ ಯಾರು ಪ್ರೆಸ್ ಮೀಟೇ ಬರಲ್ಲ ಸರ್ ಆ ಕಡೆ ಜಾಸ್ತಿ. ಲಾಸ್ಟ್ ಹುಬ್ಬಳ್ಳಿವರೆಗೂ ಬರ್ತಾರೆ ಸರ್. ನಾವು ಇನ್ನೂ ಚಿಕ್ಕವರಿರುವಾಗ ಡಿ ಬಾಸ್ ಅವ್ರು ಬಂದಾಗ ಸಂಗೊಳ್ಳಿ ರಾಯಣ್ಣ ಶೂಟಿಂಗ್ ಟೈಮಲ್ಲಿ ನಾವು ಆ ಟೈಮಲ್ಲಿ ನೋಡಿದ್ವಿ ಸರ್, ಆವಾಗ ಬಂದಿದ್ರು. ಅದಾದಮೇಲೆ ಯಾರು ಆ ಕಡೆ ಬರೋದಿಲ್ಲ ಸರ್ ಜಾಸ್ತಿ. ಬೇರೆ ಮೂವಿ ಪ್ರಮೋಷನು ನಮ್ಮ ಹತ್ತರಿಗೆ ಆಗಿರ್ಬೋದು, ಅಲ್ಲಿ ನಮ್ಮ ಬೆಳಗಾವಿ ಸಿಟಿಲಿ ಬಂದು ಮಾಡೋದಿಲ್ಲ ಸರ್. ಯಾಕೆ? ಅದೇ ನಮಗೂ ಗೊತ್ತಿಲ್ಲ ನೋಡಿ. ನಾನು ಇದಕ್ಕಿಂತ ಮುಂಚೆ ಹೋಗೇ ಇಲ್ಲ ಅಲ್ಲಿ ಪ್ರಮೋಷನ್ ಮಾಡೋಕ್ಕೆ. ಗೊತ್ತಾಗಲ್ಲ ನಮ್ಗೇನಂದ್ರೆ ನಾವು ಇಲ್ಲಿ ಬೆಂಗಳೂರಲ್ಲಿ ಮೈಸೂರು ಕಡೆ ಈ ಕಡೆ ಸೈಡ್ ಈ ಕಡೆ ಪಾರ್ಟ್ ಆಫ್ ಕರ್ನಾಟಕ ನಾವು ಮಾಡಿದ್ರೆ ಅಲ್ಲಿಗೂ ರೀಚ್ ಆಗುತ್ತೆ ಅನ್ನೋ ಒಂದು ಭ್ರಮೆಲಿದ್ವಿ. ಈಗ ನೀವು ಹೇಳಿದ್ಮೇಲೆ ಗೊತ್ತಾಗ್ತಿರೋದು, ಇಲ್ಲ ನಾವು ಅಲ್ಲಿಗೂ ಹೋದ್ರೇ ಪ್ರಮೋಷನ್ ಆಗೋದು ಅಂತ. ಇಲ್ಲ, ಖಂಡಿತ ಅದನ್ನು ಪ್ಲಾನ್ ಮಾಡ್ತೀವಿ. ಈಗ ಸಿನಿಮಾ ರಿಲೀಸ್ ಆದಮೇಲೆ ಫಸ್ಟ್ ನಾವು ಆ ಬೆಲ್ಟ್ನೇ ಫಸ್ಟ್ ಕವರ್ ಮಾಡ್ತೀವಿ, ಆ ಕಡೆಗೆ ಬರ್ತೀವಿ ನಾವು ಫಸ್ಟ್. ಸರ್ ನಮ್ಗೇನು ಬೇಡ ಸರ್, ಒಂದು ಸಾಂಗ್ ರಿಲೀಸು ಟ್ರೇಲರ್ ರಿಲೀಸ್ ಆದ್ರೂ ಓಕೆ, ಯಾವುದೇ ನಮ್ಮ ಬಾಸ್ ಮೂವಿ ಆದರೂ ನೀವು ಮಾಡಿದ್ರೂ ಓಕೆ ಸರ್. ಒಂದು ಸರ್ತಿ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ ಸರ್. ಈಗ ಈ ಸಿನಿಮಾದು ಸಾಂಗ್ ಎಲ್ಲ ಬಿಟ್ಬಿಟ್ಟಿದೀವಿ, ಟ್ರೇಲರ್ ಬಿಟ್ಬಿಟ್ಟಿದೀವಿ. ಸೊ ಈ ಥರದ್ದೇನು ರಿಲೀಸ್ ನಾವು ಆ ಕಡೆ ಸೈಡ್ ಮಾಡೋಕ್ಕಾಗಲ್ಲ. ಬಟ್ ಆ ಕಡೆ ಥಿಯೇಟರ್ ವಿಸಿಟಿಗೆ ಬರ್ತೀವಿ, ನಿಮ್ಮನ್ನೆಲ್ಲ ಅಲ್ಲಿ ಬಂದು ಭೇಟಿ ಮಾಡ್ತೀವಿ ನಾವು. ಓಕೆ ಸರ್. ಲಾಸ್ಟ್ ಟೈಮು ನಾವು ಇನ್ನೂ ಚಿಕ್ಕವರಿದ್ವಿ, ಅವಾಗ ಆನಂದಪ್ಪಗಳವರು ಸೆಕ್ರೆಟರಿ ಅವರು ಪಾಟೀಲ್ ಅವ್ರು ಗೊತ್ತಿರ್ಬೋದಲ್ಲ ಸರ್ ನಿಮಗೆ. ಆ ಟೈಮಲ್ಲಿ ಬಾಸ್ ಅವ್ರನ್ನ ತುಂಬಾ ನೋಡಿದ್ವಿ. ಆದ್ರೆ ಆ ಟೈಮಿಂದ ನೆಕ್ಸ್ಟ್ ನಮಗೆ ಬಾಸ್ ಆಗಲಿ ಯಾವುದೇ ಹೀರೋಗಳಾಗಲಿ ಯಾರನ್ನೇ ಆ ಕಡೆ ನೋಡೋಕ್ಕೆ ಸಿಗಲ್ಲ ಸರ್ ನಮಗೆ. ನಾವು ಲಾಸ್ಟ್ ಬರ್ಬೇಕಾದ್ರೆ ಹುಬ್ಳಿಗೆ ಬರ್ಬೇಕಾಗುತ್ತೆ ಸರ್. ಇಲ್ಲ, ನಾವು ಈಗ ಸಾರಥಿ ಸಕ್ಸಸ್ ಆದ್ಮೇಲೆ 50 days ಆದ್ಮೇಲೆ ವಿಜಯಾತ್ರೆ ಆ ಕಡೆ ಎಲ್ಲ ಬಂದಿದ್ರು ಸರ್. ಅದಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಯಾರು ಬರ್ತಾನೆ ಇಲ್ಲ ಸರ್ ಜಾಸ್ತಿ. ಅಂದ್ರೆ ನಮ್ಮ ಮಹಾರಾಷ್ಟ್ರ ಬಾರ್ಡರ್ ಆಗುತ್ತಲ್ಲ ಸರ್, ಬಾಲಿವುಡ್ಗೆ ಹತ್ರ ಆಗುತ್ತೆ. ಆ ಕಡೆನವರು ಆ ಕಡೆ ನಮ್ಮ ಕಡೆ ಬಂದು ಹೋಗ್ತಾರೆ, ಈ ಕಡೆನವರು ನಮ್ಮ ಕನ್ನಡ ಇಂಡಸ್ಟ್ರಿಯವರು ಕನ್ನಡದವರು ಯಾರು ಜಾಸ್ತಿ ಆ ಕಡೆ ಫೋಕಸ್ ಕೊಡಲ್ಲ ಸರ್. ಇಲ್ಲ, ಈ ವಿಚಾರದ ಬಗ್ಗೆ ನಾನು ಸಾರಿ ಕೇಳ್ತೀನಿ ಇಂಡಸ್ಟ್ರಿ ಕಡೆಯಿಂದ. ಬಟ್ ನೆಕ್ಸ್ಟ್ ಟೈಮ್ ಇಂದ ಇದು ಕೇಳಕ್ ಹೋಗ್ಬೇಡಿ, ಏನಿಲ್ಲ. ಅಲ್ಲ, ಏನಂದ್ರೆ ಎಲ್ರಿಗೂ ಅದೊಂದು ನಾವು ಅನ್ಕೋಬಿಡ್ತೀವಿ. ಏನಂದ್ರೆ ನಾವೆಲ್ಲ ಈ ಕಡೆ ಸೈಡ್ ಪ್ರಮೋಟ್ ಮಾಡಿದ್ರೆ ಆ ಕಡೆಗೆ ರೀಚ್ ಆಗುತ್ತೆ ಅನ್ನೋ ಇದ್ರಲ್ಲೇ ಇದ್ವಿ ನಾವು. ಈಗಲೇ ಗೊತ್ತಾಗ್ತಿರೋದು, ಇಲ್ಲ ನಾವು ಅಲ್ಲಿಗೂ ಬರಬೇಕು, ಅಲ್ಲೂ ರೀಚ್ ಮಾಡಿಸ್ಬೇಕು. ಯಾಕಂದ್ರೆ ಸಿನಿಮಾ ಅಲ್ಲಿ ಮೇಜರ್ ಪಾರ್ಟ್ ಸಿನಿಮಾ ಮಾಡೋದಲ್ಲ, ದುಡ್ಡು ಹಾಕೋದಲ್ಲ, ಸಿನಿಮಾ ಶೂಟಿಂಗ್ ಮಾಡೋದಲ್ಲ, ಪ್ರಮೋಷನ್ ಅಷ್ಟೇ ಇಂಪಾರ್ಟೆಂಟ್. ಸೊ ಈ ಪಾರ್ಟ್ ನಾವು ಲ್ಯಾಕ್ ಆಗ್ತಾ ಇದೀವಿ ಅಂತ ಈಗ ನಂಗೆ ನೀವು ಹೇಳಿದ್ಮೇಲೆ ಗೊತ್ತಾಗ್ತಿರೋದು. ಬಟ್ ಈ ಸಿನಿಮಾನೇ ರಿಲೀಸ್ ಆದ್ಮೇಲೆ ಆ ಕಡೆ ಸೈಡ್ ಬರ್ತೀವಿ. ಅಂಡ್ ನೆಕ್ಸ್ಟ್ ಸಿನಿಮಾಗೆ ಬಿಫೋರ್ ರಿಲೀಸೇ ಆ ಕಡೆ ಎಲ್ಲ ಬರೋದ್ರ ಬಗ್ಗೆ ಆಲೋಚನೆ ಮಾಡ್ತೀನಿ. ಸೆಲೆಬ್ರೇಷನ್ಗೆ ವೀರೇಶ್ ಥಿಯೇಟರ್ಗೆ ಓಪನಿಂಗ್ ಡೇ, ರಿಲೀಸ್ ಡೇ. ಹೌದೌದು, ಫಸ್ಟ್ ಡೇ ಫುಲ್ ಬೆಂಗಳೂರು ಮೇನ್ ಥಿಯೇಟರ್ಗಳಿಗೆಲ್ಲ ಹೋಗೋಣ ಅಂತ ಫುಲ್ ಟೀಮ್ ಡಿಸೈಡ್ ಆಗಿದ್ದೀವಿ. ಸೊ ಖಂಡಿತ ಬರ್ತೀವಿ ಅಣ್ಣ. ಇದು ಟ್ರೈಲರ್ ನೋಡಿದೆ, ಹಾಂ, ಆಸ್ ಎ ಬಾಸ್ ಫ್ಯಾನ್ ಆಗಿ ಇಷ್ಟ ಆಗುತ್ತೆ. ಮೊನ್ನೆ ಇಂಟರ್ವ್ಯೂ ಹೇಳಿದ್ರಿ, ಹೆತ್ತವ್ರಿಗೆ ಹೆಗಣ ಮುದ್ದು, ನಮ್ಮ ಅಮ್ಮಂಗೆ ಟಾಪ್ ಹೀರೋ ನಾವೇ, ಡೈರೆಕ್ಟರ್ ನಾವೇ ಅಂತ. ಅದು ಬಿಟ್ಟು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬರ್ತಾರೆ. ಬಟ್ ಇವಾಗಿರೋ ಕಾಂಪಿಟೇಷನ್ಗೆ ಎಷ್ಟು ಪ್ರಮೋಷನ್ ಮಾಡಿದ್ರು ಸಾಲಲ್ಲ. ಕರೆಕ್ಟ್. ಇವಾಗ ನೀವು 10 ದಿನದಿಂದ ಎಲ್ಲ ಯೂಟ್ಯೂಬ್ ಚಾನಲಲ್ಲೂ ನ್ಯೂಸ್ ಚಾನಲ್ ಮಾಡ್ತಾ ಇದ್ದೀರಾ. ಬಟ್ ಇನ್ನ 5 ದಿನ ಏನ್ ಮಾಡ್ತೀರಾ ಅದು ಇನ್ನೂ ಇಂಪಾರ್ಟೆಂಟ್ ಆಗುತ್ತೆ. ಹೌದೌದು, ಜನಗಳಿಗೆ ಎಷ್ಟು ರೀಚ್ ಮಾಡಿಸ್ತೀರಾ. ಕರೆಕ್ಟ್. ಇವಾಗ ಟಿವಿ ನೋಡೋ ಜನನೇ ಬೇರೆ, ಫೋನ್ ನೋಡೋ ಜನನೇ ಬೇರೆ. ಸೊ ಇನ್ನು 5 days ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರ? ಲಾಸ್ಟ್ 5 days ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ, ನಾವು ಅದೇ ನಿನ್ನೆ ಮೊನ್ನೆ ಎಲ್ಲ ನಾವೆಲ್ಲ ನಮ್ಮ ಟೀಮಲ್ಲಿ ಅದೇ ಡಿಸ್ಕಸ್ ಮಾಡಿದ್ವಿ. ಒಂದು ಬಸ್ ಅಂತೂ ಕ್ರಿಯೇಟ್ ಆಗಿದೆ. ಸೊ ಆ ಬಸ್ ರಿಲೀಸ್ ಡೇವರೆಗೂ ಬಿಡಬಾರ್ದು, ಅದನ್ನ ಪುಷ್ ಮಾಡ್ಕೊಂಡು ಹೋಗ್ಲೇಬೇಕಂತ ಏನೋ ಪ್ಲಾನ್ಸ್ ಮಾಡ್ತಾ ಇದ್ರು. ಮೈಂಡ್ ಅಲ್ಲೂ ರಾಯಲ್ ಅನ್ನೋದೇ ತುಂಬದಷ್ಟು ಜನ ಬರ್ತಾರೆ. ಕರೆಕ್ಟ್. ಲಾಸ್ಟ್ 5 days ನೀವೇನ್ ಮಾಡ್ತೀರೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದೌದು. ಸೊ ನನ್ನ ಸಜೆಷನ್ ಜಾಸ್ತಿ ಹ್ಯಾಶ್ಟ್ಯಾಗು, ಕೊಲಾಬ್ರೇಷನ್ ಮತ್ತೆ ಮೇಕಿಂಗ್ ವಿಡಿಯೋಸ್ ಏನ ಬಿಟ್ರೆ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಸೇಮ್ ಫನ್ನಿ ವಿಡಿಯೋಸು, ಅಂದ್ರೆ ಶೂಟಿಂಗ್ ತೆಗಿಬೇಕಾದ್ರೆ ಫನ್ನಿ ವಿಡಿಯೋಸ್ ಇರುತ್ತೆ ಅದು. ಮತ್ತೆ ಯಾವ್ದೋ ಮಾಸ್ ಡೈಲಾಗ್ಸ್ ಇದ್ರೆ ರೀಲ್ಸ್ ಅಲ್ಲಿ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಜಾಸ್ತಿ ಜನ ಫೋನ್ ಯೂಸ್ ಮಾಡೋದ್ರಿಂದ. ಕರೆಕ್ಟ್. ಹಂಗಾಗಿ ಒಂದು ನೋಡಪ್ಪ, ಕನ್ಸಿಡರ್ ಮಾಡಪ್ಪ ಇದು. ಯಾಕಂದ್ರೆ ಇವರು ನಮ್ಮ ಪ್ರೊಡ್ಯೂಸರ್ ಬೋಗಣ್ಣ ಅವ್ರ ಮಗ, ಇವರು ನಮ್ಮ ಪ್ರೊಡ್ಯೂಸರ್ ಜಯಣ್ಣ ಅವ್ರ ಮಗ. ಸೊ ಈಗಿನ ಜನರೇಷನ್ ಹುಡುಗರು ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಏನೇನು ಪ್ರಮೋಷನ್ ನಾವು ಮಾಡ್ತಾ ಇದೀವಿ ಎಲ್ಲ ಇವ್ರುಗಳ್ದೆ. ನನಗೆ ನಿಜವಾಗ್ಲೂ ಇವೆಲ್ಲ ಮಾಡ್ಬೇಕು ಅನ್ನೋ ಐಡಿಯಾನೇ ಇಲ್ಲ. ನಾವು ಬರೀ ಸಿನಿಮಾ ಮಾಡೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ಇಂಥವ್ರೆಲ್ಲ ಏನೋ ಸಜೆಸ್ಟ್ ಮಾಡಿದಾಗಲೇ ನಮಗೂ ಗೊತ್ತಾಗ ನಾವು ಏನೇನು ಮಾಡಬೇಕು, ನಾವು ಎಲ್ಲೆಲ್ಲಿ ಹಿಂದೆ ಬಿದ್ದಿದ್ದೀವಿ ಸಿನಿಮಾನ ರೀಚ್ ಮಾಡ್ಸೋಕ್ಕೆ, ಅವೆಲ್ಲ ಗೊತ್ತಾಗದೆ ನಿಮ್ಗಳ ಜೊತೆ ಈಗ ಅದೊಂದು ನಾಲೆಜ್ ಬರಲಿ ಅಂತಾನೆ ಒಂದು ಮೇನ್ ಆಗಿ ನಿಮ್ಮನ್ನೆಲ್ಲ ಕರ್ಸಿರೋದು ಮಾತಾಡಕ್ಕೆ. ನಾವು ಇವಾಗ ಲಾಸ್ಟ್ ಒಂದು ಟಾಂಗ್ ಸಾಂಗ್ ಬಿಟ್ಟಿರಲ್ಲ, ಸೊ ಅದು ವಿರಾಟ್ ಎಲ್ಲರ ಜೊತೆ ಸ್ಟೆಪ್ ಹಾಕಿ ಸ್ವಲ್ಪ ಜಾಸ್ತಿ ವೈರಲ್ ಆಯ್ತು. ಇವಾಗ ಸ್ವಲ್ಪ ಡೈಲಾಗ್ಸ್ ಏನೋ ಬಿಟ್ಟಾಗ ಅದು ಇನ್ನೂ ಜಾಸ್ತಿ ವೈರಲ್ ಆಗುತ್ತೆ. ಅದು ಜನಗಳನ್ನ ಇನ್ನೂ ಎಂಗೇಜ್ ಮಾಡುತ್ತೆ ಈ ಟೈಮಲ್ಲಿ.
ಸೊ ಜನ ಜಾಸ್ತಿ ರೀಲ್ಸ್ ನೋಡೋದ್ರಿಂದ ಇವಾಗ ಮೊನ್ನೆ ಟ್ರೈಲರ್ ಬಿಟ್ಟಾದ್ಮೇಲೆ ಒಂದು ಗ್ಲಿಮ್ಸ್ ಬಿಟ್ಟಿದ್ರಿ ವಿರಾಟ್ದು. ಸೊ ಅದೇ ತರ ಇನ್ನೊಂದು 2-3 ದಿನ ಬಿಟ್ರೆ ಜನ ಇನ್ನೂ ಜಾಸ್ತಿ ಎಂಗೇಜ್ ಆಗ್ತಾರೆ. ಸೊ ಜನಗಳು ತಲೆಗೆ ಕೂತ್ಕೊಳ್ತಾರೆ ವಿರಾಟ್ ರಾಯಲ್ ಬರ್ತಾ ಇದೆ ಅಂತ. ಇಲ್ಲ, ಆಬ್ವಿಯಸ್ಲಿ ಬಾಸ್ ಫ್ಯಾನ್ಸ್ ಅಂತೂ ಬಂದೇ ಬರ್ತಾರೆ. ಕಾಮನ್ ಆಡಿಯನ್ಸ್ಗೆ ರೀಚ್ ಆಗಬೇಕು ಅಂದಾಗ ಸೊ ಜನಗಳನ್ನ ಜಾಸ್ತಿ ಎಂಗೇಜ್ ಇಡಬೇಕಾಗುತ್ತೆ. ಇಲ್ಲ ಅದನ್ನು ಮೈಂಡಲ್ಲಿ ಇಟ್ಕೊಂಡು ನಮ್ದು ಮೇನ್ ನೀವು ಈಗ ಹೇಳ್ದಂಗೆ ಪಂಚ್ ಡೈಲಾಗ್ ಆಗಿರ್ಬೋದು, ಇಲ್ಲ ಎಮೋಷನಲ್ ಡೈಲಾಗ್ ಆಗಿರ್ಬೋದು, ಅದನ್ನೆಲ್ಲಾನು 10 ಸೆಕೆಂಡ್ಸ್ದು ಚಿಕ್ಕ ಕ್ಲಿಪ್ಗಳನ್ನ ಮಾಡಿಟ್ಟಿದ್ದಾರೆ ನಮ್ಮ ಕ್ರಿಯೇಟಿವ್ ಹೆಡ್ ಅನಿಲ್ ಅವರು, ಅದನ್ನ ರೆಡಿ ಮಾಡಿಟ್ಟಿದ್ದಾರೆ. ಸೊ ಅದನ್ನ ನಾಳೆ ನಾಡಿದಂಗ ಅದನ್ನೆಲ್ಲ ಬಿಡೋಣ ಅಂತ ಅನ್ಕೊಂಡು ದಿನ ಒಂದೊಂದು ಕ್ಲಿಪ್ಸ್ ಬಿಟ್ರು ಜನಗಳನ್ನ ಎಂಗೇಜ್ ಆಗಿ ಇಡಬಹುದು ಅವಾಗ. ಕರೆಕ್ಟ್. ಇಲ್ಲ ಲಾಸ್ಟ್ 5 days ಅದನ್ನ ಪ್ಲಾನ್ ಮಾಡಿದೀವಿ, ಅದನ್ನ ಮಾಡ್ತಾ ಇದೀವಿ. ಬುಕಿಂಗ್ಸ್ ಬಿಫೋರ್ ಏನೋ ಬಿಡ್ಬೋದಾ? ಹೌದೌದು, ಬುಕಿಂಗ್ಸ್ ಓಪನ್ ಮಾಡ್ತಾ ಇದೀವಿ. ಅಂಡ್ ಒಂದು ನಮ್ಮ ಪ್ರೊಡ್ಯೂಸರು ಒಂದು ಚಿಕ್ಕದಾಗೆ ಅಂದ್ರೆ ದರ್ಶನ್ ರೇಂಜ್ಗಲ್ಲ, ನಮ್ಮ ವಿರಾಟ್ ನಮ್ಮ ಹೊಸ ಹೀರೋ ರೇಂಜ್ಗೆ, ವಿರಾಟ್ ರೇಂಜ್ಗೆ ನಾವೊಂದು ಒಂದು 5 ಫ್ಯಾನ್ ಶೋ ಮಾಡೋಣ ಅಂತ ಅನ್ಕೊಂಡಿದ್ವಿ 23rd ಈವ್ನಿಂಗ್. ವೀರಸ್ ಥಿಯೇಟರ್ಗೆ ಏನೋ ಬರುತ್ತಣ್ಣ ಫ್ಯಾನ್ ಶೋ? ಅದು ಇಲ್ಲ, ಇನ್ನೂ ಜಯಣ್ಣನ ಹತ್ರ ನಾನು ಅದ್ರ ಬಗ್ಗೆ ಮಾತಾಡಿಲ್ಲ. ಮೋಸ್ಟ್ಲಿ ಇವತ್ತು ಈವ್ನಿಂಗ್ ಒಳಗೆ ಅದು ಗೊತ್ತಾಗುತ್ತೆ ಎಲ್ಲೆಲ್ಲಿ ಮಾಡಬೇಕು ಅಂತಿದ್ದಾರೆ ಅಂತ. ಸೊ ಆದ್ಮೇಲಿಂದ ಅದನ್ನ ನಿಮ್ಗೆ ಸೋಷಿಯಲ್ ಮೀಡಿಯಾ ಥ್ರೂ ನಾವು ಮೆಸೇಜ್ ಅಂತೂ ಹಾಕ್ತೀವಿ. ಸೊ ನಿಮ್ಗೆಲ್ಲರಿಗೂ ಸರ್, ಇದು ನಾರ್ಮಲ್ ಸ್ಟೋರಿನೂ ನೀವು ಒಂದು ಆರ್ಟಿಕಲಲ್ಲಿ ಹೇಳಿದ್ರಿ ಸ್ಕ್ರೀನ್ ಪ್ಲೇಲಿ ಸ್ವಲ್ಪ ಡಿಫ್ರೆಂಟಾಗಿ ಏನೋ ಮಾಡಿದ್ದೀರಾ ಅಂತ. ಉಪೇಂದ್ರ ಅವರು ನಿಮ್ಮದು ಜೊತೆಲಿ ಮೂವಿದು ಸ್ಕ್ರೀನ್ ಪ್ಲೇನ ಅಪ್ರಿಷಿಯೇಟ್ ಮಾಡಿದ್ದೀರಾ ಅಂತ ಒಂದು ಇಂಟರ್ವ್ಯೂಲಿ ಹೇಳಿದ್ದೀರಾ. ಸೊ ಈ ಮೂವಿಯಲ್ಲಿ ಸ್ಕ್ರೀನ್ ಪ್ಲೇಯಲ್ಲಿ ಏನು ಸ್ಪೆಷಲ್ ಆಗಿ ಮಾಡಿದ್ದೀರಾ ಅಂತ? ಏನಿಲ್ಲ, ನನಗೆ ಫಸ್ಟು ನಾವು ಒಂದು ಕತೆ ಮಾಡ್ಕೊಂಡಾಗ ಇದನ್ನ ಯಾವ ರೀತಿಲಿ ಜನಗಳಿಗೆ ಹೇಳಿದ್ರೆ ಎಂಟರ್ಟೈನಿಂಗ್ ಆಗಿರುತ್ತೆ ಅನ್ನೋದು ಯೋಚನೆ ಮಾಡ್ತೀವಿ. ಈಗ ನಂದು ಜೊತೆಲಿ ಬಂದು ಸ್ಟ್ರೇಟ್ ಆಗಿ ಹೇಳಿದ್ರೆ ತುಂಬ ನಾರ್ಮಲ್ ಸ್ಟೋರಿ, ಅದನ್ನ ನಾನು ಫ್ಲ್ಯಾಶ್ ಬ್ಯಾಕಲ್ಲಿ ನಾನ್ ಲೀನಿಯರ್ ವೇಲ್ ಹೇಳಿದಕ್ಕೇನೆ ಜನಗಳಿಗೆ ಇಷ್ಟ ಆಗಿದ್ದು, ಅದನ್ನೇ ಮೈಂಡಲ್ಲಿ ಇಟ್ಕೊಂಡಿರ್ತೀನಿ ನಾನು. ಈಗ ಜನಗಳಿಗೆ ಕ್ಯೂರಿಯಸ್ ಆಗಿ ಹೆಂಗೆ ಇಡೋದು, ಫಸ್ಟೇ ವಿಚಾರ ಹೇಳ್ಬಿಟ್ಟು ಆಮೇಲೆ ಸೀನ್ ತೋರ್ಸೋದಾ, ಇಲ್ಲ ಸೀನ್ ನೋಡ್ತಾ ವಿಚಾರ ಗೊತ್ತಾಗದ, ಇಲ್ಲಾಂದ್ರೆ ಸೀನ್ ಎಂಡಲ್ಲಿ ವಿಚಾರ ಗೊತ್ತಾಗದ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡು ನಾನೇ ಅಂತಲ್ಲ ಎಲ್ಲ ಡೈರೆಕ್ಟರ್ಗಳು ಅದನ್ನ ಮೈಂಡಲ್ಲಿ ಇಟ್ಕೊಂಡಿರ್ತಾರೆ. ಇದನ್ನ ಒಂದು ಸ್ವಲ್ಪ ಒಂದು ಪ್ರೆಸೆಂಟೇಷನ್ ವೈಸ್ ಸ್ವಲ್ಪ ಬೇರೆ ಥರ ಆಲೋಚನೆ ಮಾಡ್ಕೊಂಡು ಮಾಡಿದೀವಿ ನಮ್ಮ ಟೀಮಲ್ಲಿ ಎಲ್ಲಾನು ಸ್ಕ್ರೀನ್ ಪ್ಲೇ ಮಾಡಿ. ಮೋಸ್ಟ್ಲಿ ಅದು ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೊಂದು ಸಜೆಷನ್ನು, ಪ್ರಮೋಷನ್ ಮಾಡಬೇಕಾದ್ರೆ ಅವ್ರು ಹೇಳಿದಂಗೆ ನಾರ್ತ್ ಕರ್ನಾಟಕ ಸೈಡು ಇನ್ಫ್ಲುಯೆನ್ಸಸ್ ತುಂಬ ಇಂಪ್ಯಾಕ್ಟ್ ಜಾಸ್ತಿ ಇದೆ. ಸೊ ಇನ್ಫ್ಲುಯೆನ್ಸಸ್ನ ನೀವು ಇನ್ಫ್ಲುಯೆನ್ಸ್ ಜೊತೆ ಕೊಲಾಬ್ರೇಟ್ ಆಗಬೇಕು. ಎಲ್ಲ ಮೂವಿ ಟೀಮ್ಸ್ ನಿಮ್ಮ ಬರೀ ರಾಯಲ್ಗೆ ಹೇಳ್ತಿಲ್ಲ, ಬೇರೆ ಎಲ್ಲ ಮೂವೀಸ್ಗೆ ಹೇಳ್ತಾ ಇದ್ದೀನಿ. ಇನ್ಫ್ಲುಯೆನ್ಸಸ್ ಜೊತೆ ಕೊಲಾಬ್ ಆದರೆ ಅವ್ರಿಗೆ ತುಂಬ ರೀಚ್ ಇದೆ. ಸೊ ಅದು ತುಂಬ ಹೆಲ್ಪ್ ಆಗುತ್ತೆ. ಅದನ್ನ ಯಾರು ಜಾಸ್ತಿ ಯೂಸ್ ಮಾಡಲ್ಲ. ಇನ್ಫ್ಲುಯೆನ್ಸಸ್ ಮಾರ್ಕೆಟಿಂಗ್ ತುಂಬ ಇಂಪಾರ್ಟೆಂಟು. ಸೊ ಅದು ಇಲ್ಲ, ಶೋರ್. ಸೊ ನೀವು ಆಬ್ವಿಯಸ್ಲಿ ನೀವು ಫಿಲಮ್ ತೆಗೆದಾಗೆಲ್ಲ ಫ್ಯಾಮಿಲಿ ಎಮೋಷನ್ಸ್ ಎಲ್ಲ ಚೆನ್ನಾಗೇ ಇರುತ್ತೆ. ಸೊ ನಿಮ್ಮ ಡೈಲಾಗ್ಸ್ ಎಲ್ಲ ತುಂಬ ಇಂಪ್ರೆಸ್ ಆಗಿದೆ ಅಣ್ಣ. ಪ್ರತಿ ಫಿಲಮಲ್ಲೂ ನಿಮ್ಮ ಡೈಲಾಗ್ಸ್ ಎಲ್ಲದರಲ್ಲೂ ಒಂಥರ ವಿಭಿನ್ನವಾಗಿ ತುಂಬ ಡಿಫ್ರೆಂಟಾಗಿ ಆ ಜಾನರ್ಗೆ ಏನು ಬೇಕೋ ಅದೇ ಡೈಲಾಗ್ಸ್ ಎಲ್ಲ ಇರುತ್ತೆ. ಸೊ ಈವನ್ ರಾಯಲ್ ಕೂಡ ಸೇಮ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ತುಂಬ ಖುಷಿ ಆಯ್ತು ಅಣ್ಣ. ಬಟ್ ಅಣ್ಣ ಒಂದೇ ಒಂದು ಬೇಜಾರು ಅಂದರೆ ಅಣ್ಣ, ಸೊ ನೀವು ಬಾಸು ತುಂಬ ಚೆನ್ನಾಗೇ ಇದ್ದೀರಾ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಬಟ್ ಕೆಲವರು ತಂದಿಡಕ್ಕೆ ಅಂತಾನೆ ಇದು ಮಾಡ್ತಾರಲ್ಲ ಅಣ್ಣ. ಸೊ ಅದೊಂದು ಸ್ವಲ್ಪ ಬೇಜಾರಣ್ಣ. ಇಲ್ಲ, ಅದು ಏನು ಮಾಡೋಕ್ಕಾಗಲ್ಲ. ಈಗ ನಾನು ಅವತ್ತು ಒಂದು ಇಂಟರ್ವ್ಯೂಲು ಹೇಳಿದೆ, ಈಗ ನಾವು ಒಬ್ಬನ ಇಷ್ಟಪಡ್ತೀವಿ ಅಂದರೆ ಅವನ್ನ ನಾವು ಪ್ರೊಜೆಕ್ಟ್ ಮಾಡೋ ರೀತಿ ಬೇರೆ ಇರುತ್ತೆ ಹೊರಗಡೆ. ನಾವು ಇಷ್ಟಪಡ್ತೀವಿ ಅಂದರೆ ಅದನ್ನ ಪ್ರೊಜೆಕ್ಟ್ ಮಾಡೋ ರೀತಿ ಬೇರೆ ಇರುತ್ತೆ. ಈಗ ಎಲ್ಲ ಕಡೆದು ಅದು ಇದ್ದಿದ್ದೆ. ಈಗ ನಮ್ಮ ಅಡುಗೆಲೇನೆ ಉಪ್ಪು ಹುಳಿ ಖಾರ ಅಂತ ಬೇರೆ ಬೇರೆ ಇದೆ. ಸೊ ಹಂಗೆ ಜನಗಳು ಅಷ್ಟೇ, ಒಬ್ಬೊಬ್ಬರು ಒಂದೊಂದು ಮೈಂಡ್ ಸೆಟ್ಟಲ್ಲಿ ಇರೋರು. ಸೊ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಈಗ ಒಂದು ವಿಚಾರ ನನಗೆ ಸರಿ ಕಾಣ್ತಾ ಇರುತ್ತೆ, ನಿಮ್ಗದು ತಪ್ಪಾಗಿ ಕಾಣ್ತಾ ಇರುತ್ತೆ ನಿಮ್ಮ ಪಾಯಿಂಟ್ ಆಫ್ ಇಂದ ಅದು ನೋಡಿದ್ರೆ. ಸೊ ಅದನ್ನ ಏನು ಮಾಡೋಕ್ಕಲ್ಲ, ಅದು ಇದ್ದೇ ಇರುತ್ತೆ ಯಾವಾಗ್ಲೂ. ಸೊ ನಾವು ಅದು ಹೌದು, ಅದೊಂದು ಕ್ಲಾರಿಫಿಕೇಶನ್ ನಾನು ಕೊಡಬೇಕಾಗಿತ್ತು. ನಾನು ದರ್ಶನ್ ಚೆನ್ನಾಗಿದ್ದೀವಿ ಅನ್ನೋದು ಮೊದಲಿಂದನೂ ಇದೀವಿ ಚೆನ್ನಾಗೇನೆ. ಅದು ಮಧ್ಯದಲ್ಲಿ ಒಂದು ಅಣ್ಣ ತಮ್ಮಂದಾಗ ಸಣ್ಣ ಪುಟ್ಟ ಮನಸ್ತಾಪ ಬಂದೇ ಬರ್ತೀವಿ, ನಿಮ್ಮ ಮನೆಗಳಲ್ಲೂ ಇದ್ದೇ ಇರುತ್ತೆ. ಸೊ ಅವಾಗ ಒಂದು ಸ್ವಲ್ಪ ಗ್ಯಾಪ್ ಅಂತೂ ಕ್ರಿಯೇಟ್ ಆಗುತ್ತೆ. ಅದು ಬರುತ್ತೆ ಹೋಗುತ್ತೆ, ಚಿಕ್ಕ ವಯಸ್ಸಿಂದನೇ ಇರುತ್ತೆ. ಚಿಕ್ಕದಲ್ಲಿ ಜಗಳ ಆಡಿದಾಗ ಒಂದು 2-3 ದಿನ ಅಕ್ಕನ ಜೊತೆ ಮಾತಾಡೋದ, ತಮ್ಮನ ಜೊತೆಲಿ ಮಾತಾಡೋದು, ಅವೆಲ್ಲ ಇದ್ದೇ ಇರೋದೆ. ಸೊ ಅದು ಹಂಗೆ ಕ್ಯಾರಿ ಆಗಿತ್ತು ಅಷ್ಟೇ ಹೊರತು, ನಿಜ ಹೇಳ್ಬೇಕಂದ್ರೆ ನಾನು ದರ್ಶನ್ ಅಣ್ಣ ತಮ್ಮ ಕಮ್ಮಿ, ಫ್ರೆಂಡ್ಸ್ ಜಾಸ್ತಿ. ಸೊ ಈಗಲೂ ತುಂಬಾ ಕಿತ್ತಾಡ್ತಿರ್ತೀವಿ ಯಾವಾಗ್ಲೂ. ಅಣ್ಣ, ಇವ್ರು ಕೇಶವ್ ಅಂತ ಅವ್ರೊಂದು ಸಜೆಷನ್ ಹೇಳ್ತಾ ಇದಾರೆ. ಸೊ ಯಾವ್ದಾದ್ರು ಬ್ಲಾಗರ್ಸ್ಗೆ ಏನಾದ್ರು ಇದು ಮಾಡಿ ಪ್ರಮೋಷನ್ಸ್ಗೆ ಇದು ಮಾಡಿ ಅಂತ ಅಂದ್ಬಿಟ್ಟು. ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ನಾವು ಸಿನಿಮಾ ಕೆಲ್ಸಗಳು ತುಂಬಾ ಇರುತ್ತೆ. ಸಿನಿಮಾ ರಿಲೀಸ್ಗೆ ಇನ್ನೊಂದು ತಿಂಗಳು ಅಂದಾಗಲೇ ನಮ್ದು ಈ ಪ್ರಮೋಷನ್ ಗೆ ತಲೆ ಓಡ್ಸಕ್ ಸ್ಟಾರ್ಟ್ ಮಾಡೋದು. ಸೊ ಅದು ಆ ಟೈಮಲ್ಲಿ ನಾವು ಕೇಳಿದಾಗ ಪಾಪ ಅವ್ರುಗಳು ಬ್ಯುಸಿ ಇರ್ತಾರೆ. ನಮ್ಮ ಸಿನಿಮಾ ರಿಲೀಸ್ ಇದಕ್ಕೆ ಬಂದಿದಾಗ ಅವ್ರದ್ದು ಏನೇನೋ ಬೇರೆ ಅದರ ಕಮಿಟ್ಮೆಂಟ್ಸ್ಗಳಿರುತ್ತೆ, ಬೇರೆ ಪ್ರೋಗ್ರಾಮ್ಗಳಿರುತ್ತೆ. ಅದನ್ನ ಮುಂದಕ್ಕೆ ಹಾಕಿದ್ರೆ ನಮ್ದನ್ನ ಹೇಳ್ಕೊಳಕ್ಕಾಗಲ್ಲ, ಆ ಶೆಡ್ಯೂಲ್ ವೈಸ್ ಹೋಗ್ಬೇಕು. ಆ ರೀತಿಲಿ ನಮ್ಗೊಂದು ಅಷ್ಟು ಜನದ ಹತ್ರ ಮಾತಾಡಿದ್ರಲ್ಲಿ ಪಾಪ ಎಲ್ಲರೂ ಇಂಟ್ರೆಸ್ಟೆಡ್ ಆಗಿದ್ರು. ಬಟ್ ಏನಂದ್ರೆ ಅವ್ರಿಗೆ ಟೈಮ್ನ
ಶೆಡ್ಯೂಲ್ ಮಾಡಕ್ ಆಗದೆ ಇರೋದ್ರಿಂದ ಅವೆಲ್ಲ ಮಾಡೋಕ್ಕಾಗಿಲ್ಲ. ಬಟ್ ಅದೇ ನೆಕ್ಸ್ಟ್ ಟೈಮ್ ಇಂದ ಒಂದು ತಿಂಗಳು ಬಿಫೋರ್ ಯೋಚನೆ ಮಾಡೋ ಬದಲು 3 ತಿಂಗಳು ಬಿಫೋರ್ ಯೋಚನೆ ಮಾಡ್ತೀವಿ. ಆಗ ಅಟ್ಲೀಸ್ಟ್ ಅವೆಲ್ಲ ಮಾಡ್ಕೋಬಹುದು. ಪಾಸ್ಟ್ ಏನಾದ್ರು ಪ್ರಮೋಷನಲ್ ವಿಡಿಯೋ ಬರ್ತಾ ಇದೆ ಅಂದ್ರೆ ಅದಕ್ಕೆ ಅದು ಬಂದಿತ್ತು, ಇದ್ರದ್ದು ಏನೋ ಬರುತ್ತಾ? ಇಲ್ಲ, ಆ ಥರ ಏನಿಲ್ಲ. ಬಟ್ ಅದೇ ಅವನಿಗೆ ಇನ್ನೂ ಹೆಲ್ತ್ ಕಂಪ್ಲೀಟ್ ಆಗಿ ರೆಡಿ ಆಗಿಲ್ಲ ಅವನು. ಮೊನ್ನೆ ನೀವೇ ಅದೊಂದು ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಅವರು ಆರತಿ ಕೂಡ ಹೋದಾಗ ಸುಮ್ಮನೆ ಒಂದು ಕಲ್ಲು ಜರುಗಿದಕ್ಕೆ ಅವ್ರಿಗೆ ಅದು ಇದಾಯ್ತು, ಇದು ಸ್ಪೈನಲ್ ಕಾರ್ಡ್ ಇದಾಯ್ತು. ಸೊ ಇಮಿಡಿಯೇಟ್ ಅವತ್ತು ದೇವ್ರ ದರ್ಶನ ಮುಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದ. ಅಂದ್ರೆ ಆ ಪ್ರಾಬ್ಲಮ್ ಇದೆ. ಸೊ ಅವ್ನು 100% ಕರೆಕ್ಟ್ ಆಗಿದ್ರೆ ಬೇಕಾದ್ರೆ ನಾವು ಟೈಮ್ ಇದೆ, ಇನ್ನೊಂದು 3-4 ದಿನ. ಅದೇ ಅದಕ್ಕೆ ಅದು ನೋಡಿದ್ವಿ, ಅಟ್ಲೀಸ್ಟ್ ಬಾಸ್ ನೋಡ್ಬೋದು. ಇಲ್ಲ, ಅವನ್ನೇನು ಮಾಡಲ್ಲ ಆಗಲ್ಲ ಅಂತ ಆತರ ಏನಿಲ್ಲ. ನನಗೆ ಆಕ್ಚುಲಿ ಕೇಳಕ್ ಸ್ವಲ್ಪ ಮುಜುಗರ ಆಗ್ತದೆ. ಯಾಕಂದ್ರೆ 100% ಫಿಟ್ ಆಗಿದ್ರೆ ಬಾರೋ ಮಾಡೋ ಅಂತ ಕೇಳ್ಬೋದು. ಅಂದ್ರೆ ಇವಾಗ ಮಾಡಿಸಿದ್ರೆ ಸ್ವಲ್ಪ ರೀಚ್ ಇರುತ್ತೆ, ಅಂದ್ರೆ ನಮ್ ಸಿನಿಮಾ ಅಲ್ವಾ ಅನ್ನೋ ಒಂದು ಸ್ವಾರ್ಥ ಅಷ್ಟೇ. ಕರೆಕ್ಟ್. ನಾನು ಅದನ್ನ ಕೇಳಿದಾಗ ನಾನು ಸ್ವಾರ್ಥಿ ಅನ್ಸ್ಬಿಡ್ತೀನಿ. ನಾನು ಬೈಕೆ ಕೇಳ್ತಾ ಇಲ್ಲ ನಾನು. ಯಾರ್ಯಾರಿಗೋ ಮಾಡಿದ್ದಾರೆ, ನಮ್ಮವ್ರಿಗೆ ಅಂದ್ರೆ ಅಲ್ಲ, ಈಗ ಯಾರ್ಯಾರೋ ಕರೆಕ್ಟ್, ಯಾರ್ಯಾರೋ ಮಾಡಿದ್ದಾರೆ, ಅವರೆಲ್ಲ ದಿನಕರ ಅಲ್ವಲ್ಲ. ಅದೇ ನಮ್ಗೊಂದು ಲೀನಿಯನ್ಸ್ ಇರುತ್ತೆ. ಅದೇ ನಮ್ ಸಿನಿಮಾಗೆ ಒಂದು ಲೀನಿಯನ್ಸ್ ಇರುತ್ತಲ್ವ ಅಣ್ಣ, ನಮ್ದು ಅನ್ನೋದೊಂದು. ಅದಕ್ಕೆ ಇಲ್ಲ, ಇನ್ನೂ ಒಂದು ಸಣ್ಣದೇನೋ ಒಂದು ಪ್ಲಾನ್ ಮಾಡಿದೀನಿ, ನೋಡೋಣ. ಅದೇನೋ ವರ್ಕ್ ಆಯ್ತು ಅಂದ್ರೆ 100% ಗ್ಯಾರಂಟಿ ಹೇಳಕ್ಕಾಗಲ್ಲ, ಬಟ್ ಟ್ರೈ ಅಂತೂ ಮಾಡ್ತೀನಿ. ಅಣ್ಣ, ಇನ್ನೊಂದೇನಂದ್ರೆ ಟ್ವಿಟ್ಟರಲ್ಲಿ ನಮ್ದು ಜಾಸ್ತಿ ಟ್ವೀಟ್ಸ್ ಎಲ್ಲ ಬರ್ತಾ ಇಲ್ಲ. ಅಂದ್ರೆ ನಾವು ಆಗ್ತಾ ಇದ್ವಿ ಅಭಿಮಾನಿಗಳ ಕಡೆಯಿಂದ. ಬಟ್ ದರ್ಶನ್ ಫ್ಯಾನ್ಸ್ ಏನ್ ಹಾಕಿದ್ರು ಇದನ್ನು ಅವರು ಸಿನಿಮಾ ಬಿಡಿ ಅವ್ರು ಹಾಕೋತಾರೆ ಅಂತ ಇದು ಲೆಕ್ಕಾಚಾರ ಇರುತ್ತೆ. ಅದ್ರ ಜೊತೆ ಟ್ವಿಟ್ಟರಲ್ಲಿ ಸ್ಪೇಸ್ ಮಾಡಬೇಕು. ಅಂದ್ರೆ ಈಗ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬರುತ್ತಲ್ವಾ, ಫೇಸ್ಬುಕ್ಕಲ್ಲಿ ಲೈವ್ ಬರುತ್ತಲ್ವಾ, ಟ್ವಿಟ್ಟರಲ್ಲಿ ಸ್ಪೇಸ್ ಅಂತ ಬರುತ್ತೆ. ಇವಾಗ ನಮ್ಮದೇ ಡಿ ಕಂಪ್ನಿ ಇದೆ, ದರ್ಶನ್ ಟ್ರೆಂಡ್ಸ್ ಇದೆ. ಇದರಲ್ಲಿ ನೀವು ಸ್ಪೇಸ್ ಅಂತ ಬರುತ್ತೆ ಅಣ್ಣ. ಆ ಸ್ಪೇಸಲ್ಲಿ ಮಾಡಿದ್ರೆ ನಿಮ್ಮ ಜೊತೆ ಆಡಿಯನ್ಸು ಇಂಟ್ರಾಕ್ಟ್ ಮಾಡ್ತಾರೆ. ಅಂದ್ರೆ ಅದೇನದು ಸ್ಪೇಸ್ ಅಂದಂಗೆ? ಸ್ಪೇಸ್ ಅಂದ್ರೆ ಇವಾಗ ಇನ್ಸ್ಟಾಗ್ರಾಮ್ ಲೈವ್ ಹೆಂಗಿರುತ್ತೆ ಅಣ್ಣ, ಆ ತರ. ಬಟ್ ಇಲ್ಲಿ ಫೇಸ್ ಕಾಣ್ತಾ ಇರಲ್ಲ, ಬರೀ ನಿಮ್ ವಾಯ್ಸ್ ಮಾತ್ರ ಕೇಳ್ತಾರೆ. ಓಕೆ ಓಕೆ ಓಕೆ. ಇದು ಸ್ಪೇಸ್ ಅನ್ನೋದು ಲೈಕ್ ಕ್ಲಬ್ ಹೌಸ್ ತರ. ಬಟ್ ಸ್ಪೇಸ್ ಅಲ್ಲಿ ನೀವು ಮಾಡಿದಾಗ ಅಲ್ಲಿ ಎಲ್ಲಾ ಆಡಿಯನ್ಸು ಇರ್ತಾರೆ. ನೀವು ಬರ್ತೀರ ಅಂದಾಗ ಅವರು ಇದಕ್ಕೂ ಅದೊಂದು ಮಾಡ್ಬೇಕಣ್ಣ. ಇಲ್ಲ ಜೊತೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನನಗೆ ನವಗ್ರಹ ಆಗಿರ್ಲಿ, ಸಾರಥಿ ಆಗಿರ್ಲಿ, ಚಕ್ರವರ್ತಿ ಆಗಿರ್ಲಿ, ಅದರಲ್ಲಿ ನಿಮ್ದು ಮತ್ತೆ ನನಗೆ ಚಿಂತನ್ ಅವ್ರ ಕಾಂಬಿನೇಷನ್ ತುಂಬಾ ಇಷ್ಟ. ಸುಮಾರು ಜನಕ್ಕೆ ಚಕ್ರವರ್ತಿ ಇಷ್ಟ ಆಗದೆ ಇರ್ಬೋದು, ಬಟ್ ನನ್ನ ಫೇವ್ರೇಟ್ ಸಿನಿಮಾ ಚಕ್ರವರ್ತಿ. ಯಾಕಂದ್ರೆ ನನಗೆ ಅದು ಇಷ್ಟ. ಅಲ್ಲ, ನನಗೂ ಫೇವ್ರೇಟ್ ರೈಟ್ರು ಚಿಂತನೆ. ಅದಕ್ಕೆ ನಮಗೇನಂದ್ರೆ ನಿಮ್ಮ ಅವರ ಕಾಂಬಿನೇಷನ್ ಅಲ್ಲಿ, ಬಾಸ್ ಅವರ ಕಾಂಬಿನೇಷನ್ ಅಲ್ಲಿ ಯಾಕೋ ಕಣ್ಮರೆ ಆಗ್ತಾ ಇದಾರೆ, ಕಾಣ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಇಲ್ಲ, ನಾನು ಮೊನ್ನೆ ಇದು ಒಂದು ಟಿವಿ ಇಂಟರ್ವ್ಯೂ ಹೇಳಿದ್ನಲ್ಲ, ಈಗ ಚಂದು ಸಿನಿಮಾಗೆ ನಾನು ಮತ್ತೆ ಚಿಂತನೆ ಕೂತ್ಕೋತಾ ಇರೋದು. ಅದಕ್ಕೆ ಅವ್ರ ಡೈಲಾಗ್ಸ್ ನ ತುಂಬಾ ಎಂಜಾಯ್ ಮಾಡಿದೀವಿ. ಅವ್ರ ಡೈಲಾಗ್ಸ್ ಇಂದ ಎಷ್ಟೋ ಜನ, ನಂದು ಎಲ್ಲಾ ಸಿನಿಮಾನು ಫಸ್ಟ್ ಪ್ರಿಫರೆನ್ಸ್ ಚಿಂತನ್ಗೆ ಕೊಡೋದು. ಅವನು ಇಲ್ಲ ಬಿಸಿ ಅಣ್ಣ, ಹಂಗಣ ಹಿಂಗಣ ಅಂದಾಗ್ಲೇ ನಾನು ಬೇರೆ ಆಪ್ಷನ್ ಅಲ್ಲ ಎಳ್ಕೊಂಡು ಬಂದಾದ್ರೂ ವರ್ಕ್ ಮಾಡಿಸಿ ಇಲ್ಲ, ಅವ್ನ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಎಳ್ಕೊ ಬರ್ಬೋದು, ಕೆಲಸ ಮಾಡ್ಸಕ್ ಆಗಲ್ಲ. ಅವ್ನ್ ಮೈಂಡ್ ಸೆಟ್ ಆಗ್ಬೇಕು. ಏನಂದ್ರೆ ಇಲ್ಲ, ಈಗ ಈ ಸತಿ ಚಂದು ಸಿನಿಮಾಗೆ ಅವ್ನ್ ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾನೆ. ಇಲ್ಲ ಅಣ್ಣ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಅವನೇ ನನ್ಕಿಂತ ಜಾಸ್ತಿ ಎಕ್ಸೈಟ್ ಆಗ್ಬಿಟ್ಟಿದ್ದಾನೆ. ಇವಾಗ ನಾರ್ಮಲ್ ಆಡಿಯನ್ಸ್ ಬೇರೆ, ಅವ್ರೆಲ್ಲ ಡೈಲಾಗ್ಸ್ನು ಇಷ್ಟಪಡ್ತಾರೆ. ನಾವು ಕಳ್ಸ್ ಅಂತ ಏನಿದೀವಿ, ನಮ್ಗೆ ಚಿಂತನ್ ಅವ್ರ ಡೈಲಾಗ್ ಅಂದಾಗ ತುಂಬಾ ಇಷ್ಟ ಆಗುತ್ತೆ. ನನ್ಕಿಂತ ಜಾಸ್ತಿ ಚಿಂತನ್ ರೈಟಿಂಗ್ ಇಷ್ಟಪಡೋದು ನನ್ನ ಹೆಂಡತಿ. ಚಿಂತನ್ಗೆ ನನ್ನ ಹೆಂಡತಿ ಪ್ರಕಾರ ಚಿಂತನ್ ಇಸ್ ದ ಬೆಸ್ಟ್ ರೈಟರ್. ಅವಳು ಚಿಂತನ್ ನನ್ನ ಜೊತೆಲಿ ಡಿಸ್ಕಷನ್ ಕೂತಿದಾನಂದ್ರೆ ಅವಳು ಎಕ್ಸೈಟ್ ಇಲ್ಲ, ಏನೋ ಬೇರೆ ಹೊಸದ್ ಮಾಡ್ತೀರಾ ನೀವು ಅಂತ, ಅಷ್ಟೊಂದು ಕಾನ್ಫಿಡೆನ್ಸ್ ಅವ್ನ ಮೇಲೆ. ಡೈಲಾಗು ಬಿಲ್ಡಪ್ ತರ ಇರಲ್ಲ ನಾನು ಹೇಳ್ತಿರೋದು. ಅದ್ರಲ್ಲಿ ಒಂದೇನೋ ಹೀರೋಯಿಸಮ್ ಇರುತ್ತೆ, ಕಂಟೆಂಟು ಇರುತ್ತೆ, ಎಲ್ಲಾನು ಕನ್ವೆ ಮಾಡ್ತಾರೆ ಅವ್ರು. ಬೆಸ್ಟ್ ಎಕ್ಸಾಂಪಲ್ ನವಗ್ರ ಲೈಫ್ ಲೆಸನ್ಸ್ ಇದೆ. ಹೌದೌದೌದು. ಅದನ್ನು ಅವನು ಬರೀ 9 ದಿನದಲ್ಲಿ ಬರೆದಿರೋದು ಫುಲ್ ಫಿಲಮ್ ಡೈಲಾಗ್ಸ್ ನ. ಅಷ್ಟು ವರ್ಷದ ಹಿಂದಿಂದ ಆದ್ರೂ ಇವಾಗ್ಲೂ ಆ ಡೈಲಾಗ್ ಕೊಟ್ಟಿರೋ ಕಿಕ್ಕು ನಮ್ಗೆ ಟಿಲ್ನೋ ಯಾವ್ದಕ್ಕೆ ಹೋಗ್ತಿಲ್ಲ. ಹೌದೌದು, ನಿಜ ನಿಜ. ಅದಕ್ಕೆ ಅವ್ರದ್ದು ಜಾಸ್ತಿ ಸ್ವಲ್ಪ ಕನ್ಸಿಡರ್. ಚಂದು ಸಿನಿಮಾಗೆ ನಾನು ಚಿಂತನ್ ಇಬ್ರು ಜೊತೆಲಿ ಕೂತ್ಕೊಂಡೆ ಕೆಲಸ ಮಾಡ್ತಾ ಇದ್ದೀನಿ. ನಮಸ್ಕಾರ ಅಣ್ಣ. ನಮಸ್ತೆ ನಮಸ್ತೆ. ಕೊಪ್ಪಳ ಈಗ ಜಾತ್ರೆ ಇದೆ ಅಣ್ಣ. ಯಾವಾಗ? ಕೊಪ್ಪಳದಲ್ಲ, ಈಗ ಮೊನ್ನೆ 15ನೇ ತಾರೀಕು ಜಾತ್ರೆ ಇತ್ತು ಸರ್. ಈಗೆಲ್ಲ ಚಲೋ ಆಗೈತಣ್ಣ. ಈಗ ಸ್ವಲ್ಪ ಪ್ರಮೋಷನ್ ಮಾಡಿದ್ರೆ ಚಲೋ ಆಯ್ತು. ಅಂದ್ರೆ ಹಳ್ಳಿ ಮಂದಿ ಎಲ್ಲ ಬರ್ತಾರಣ್ಣ. ನಮ್ದು ಹೋಟೆಲ್ ಐತಣ್ಣ ಅಲ್ಲೇ, ಶಾರದಾ ಥಿಯೇಟರ್ ಅಪೋಸಿಟ್. ಅಲ್ಲ, ಈಗ ಇನ್ನೂ ಜಾತ್ರೆ ನಡೀತಾ ಇದೆ ಅಲ್ಲ? ತಿಂಗಳ ಮಟ್ಟ ಇರ್ತೀರಿ. ಅಲ್ಲ, ಇವಾಗ ನಮ್ದು ಸಿನಿಮಾ ರಿಲೀಸ್ ಆದ್ಮೇಲೆ ಸೋಮವಾರದ ಮೇಲೆ ಹೋಗ್ಬೇಕು ಅಂತಿದೀವಲ್ಲ, ಇದನ್ನು ಪ್ಲಾನ್ ಮಾಡ್ಕೊಂಡು ಆ ಕಡೆ ಕೊಪ್ಪಳಗೆ ಗವಿಸಿದ್ದೇಶ್ವರ ಅಂತ ಜಾತ್ರೆ ಅದು ಇವಾಗ ರನ್ ಆಗ್ತಾ ಇದೆ. ಇನ್ ಕೇಸ್ ಅಲ್ಲಿ ಯಾರಾದ್ರೂ ಡಿಸ್ಟ್ರಿಬ್ಯೂಷರ್, ಮೊಯಿನುದ್ದೀನ್ ಥಿಯೇಟರ್ ಅದು ಎಲ್ಲ ಇದೆ ಅಲ್ಲ, ಆ ಕಡೆಯವರೆಗೆ ಸ್ಟ್ಯಾಂಡೀಸು ಅಥವಾ ಫ್ಲೆಕ್ಸು ಏನೋ ಒಂದು ಟ್ರೈ ಮಾಡಕ್ ಹೇಳಿ. ಯಾಕಂದ್ರೆ ಹೋಗಿದೆ ಅದು. ಅಲ್ಲಲ್ಲ, ಥಿಯೇಟರ್ ಅಲ್ಲಿ ಇರೋದು ಬೇರೆ, ಆ ಜಾತ್ರೆಯಲ್ಲಿ ಏನಾದ್ರು ಕನ್ವೆ ಮಾಡೋ ತರ ಮಾಡ್ಕೊಂಡ್ರೆ. ಯಾಕಂದ್ರೆ 10-12 ಲಕ್ಷ ಅಂದ್ರೆ ಈಗ
ಹೌದೌದು. ಕಾಮನ್ ಟಾಕ್ ಅಲ್ಲ, ಒಂದ್ ಕಡೆ ಸೇರ್ಸಕ್ ಆಗದೇ ಇಲ್ಲ ಜನನ. ಅಲ್ಲ, ನಮ್ಗೂ ನಾವು ಡಿಸ್ಟ್ರಿಬ್ಯೂಟರ್ ಜೊತೆಲೆಲ್ಲ ಮಾತಾಡಿದಾಗ ಎಲ್ಲರೂ ಅದೇ ಹೇಳೋದು, ನಮ್ಗೆ ಈ ಕಡೆ ಸೈಡ್ ಕಲೆಕ್ಷನ್ ಬರುತ್ತೆ, ಆ ಕಡೆ ಸೈಡ್ ಕಲೆಕ್ಷನ್ ಬರಲ್ಲ ಅಂತ. ಏನಕ್ಕೆ ಬರಲ್ಲ ಅಂತ ನಂಗೂ ದೊಡ್ಡ ಕನ್ಫ್ಯೂಷನ್ ಇತ್ತು. ಈಗ ನೀವು ಹೇಳಿದ್ಮೇಲೆ ಗೊತ್ತಾಗ್ತಿದ್ದು ನಾವು ಅಲ್ಲಿ ಬಂದಿಲ್ಲ, ಅದಕ್ಕೆ ಕಲೆಕ್ಷನ್ ಬರ್ತಿಲ್ಲ ಅಂತ. ಥಿಯೇಟರ್ ಬಂದಿದೆ, ಸಿನಿಮಾ ಬಂದಿದೆ ಅಂತ ನಮ್ಮ ಮನೆಗೆ ಗೊತ್ತಾಗಬೇಕಲ್ಲ. ಕರೆಕ್ಟ್, ಅದೇ ನಾವು ಮಾಡ್ತಿರೋ ಮಿಸ್ಟೇಕ್. ಈಗಲೇ ಅದ ಅರ್ಥ. ಇವಾಗ ನಿನ್ನೆ ಹುಬ್ಳಿ ಸುಧಾ ಥಿಯೇಟರ್ ಅಲ್ಲಿ ಜನ ಇಲ್ಲ, ಸಿನಿಮಾ ನೋಡಿದವರೆಲ್ಲ ಸೂಪರ್, 10 ಜನ ಇದ್ದವರು ಸೂಪರ್ ಅಂತಾರೆ. ಆದ್ರೆ ಜನ ಬಂದಿದೆ ಅಂತಾನೆ ಗೊತ್ತಿಲ್ಲಲ್ಲ. ಅದೇ ಕರೆಕ್ಟ್, ಬಂದ್ರೆ ತಾನೇ ಚೆನ್ನಾಗಿದೆ ಚೆನ್ನಾಗಿಲ್ವಾ ಅನ್ನೋದು ಗೊತ್ತಾಗೋದು. ಅದು ಗೊತ್ತಾದ್ರೆ ಅಲ್ವಾ. ಇವಾಗ ಅದೊಂದು ಆ ಕಡೆ ಟ್ರೈ ಮಾಡಿ. ಇಲ್ಲ, ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತೀವಿ ನಿಮ್ಮ ಸಜೆಷನ್ಸ್. ಸಿನಿಮಾ ರಿಲೀಸ್ ಆದ್ಮೇಲೆ ಸೋಮವಾರದಿಂದ ಆ ಕಡೆ ಸೈಡ್ ಟ್ರಿಪ್ ನಮ್ದೆಲ್ಲ. ಉತ್ತರ ಕರ್ನಾಟಕದಲ್ಲಿ ಕಂಪ್ಲೀಟ್ ಇವಾಗ ಜಾತ್ರೆ ಸಮಯ, ಅಂದ್ರೆ ಈಗ ಸಂಕ್ರಾಂತಿ ಆದ ತಕ್ಷಣ ಜಾತ್ರೆಗಳು ನಡೀತಾ ಇರುತ್ತೆ. ಇಲ್ಲೆಲ್ಲ ನಾನು ಇವಾಗ ಸುಮಾರು ಸಿನಿಮಾಗಳದವರು ಬಂದಿರ್ತಾರೆ, ಏನಂದ್ರೆ ಪಾಪ ಅವ್ರಿಗೆ ರೆಕಗ್ನೇಷನ್ ಇರಲ್ಲ. ಕರೆಕ್ಟ್. ವಿರಾಟ್ ಆದ್ರೆ ಗೊತ್ತಾಗುತ್ತೆ, ಯಾಕಂದ್ರೆ ಕಿಸ್ ಸಿನಿಮಾದಲ್ಲಿ ಟಿವಿಲಿ ಆದ್ರೂ ನೋಡಿರ್ತಾರೆ, ಥಿಯೇಟರ್ ಅಲ್ಲಿ ನೋಡಿರ್ತಾರೆ, ನಿಮ್ಮನ್ನ ನೋಡಿದ್ರಂತೂ ಖುಷಿ ಆಗ್ಬಿಡ್ತಾರೆ. ಅಟ್ಲೀಸ್ಟ್ ನಾವು ಅಲ್ಲೊಂದು ಪುಷ್ ಮಾಡಿದ್ರೆ ನಿಮ್ಗೆ ಇನ್ನೂ. ಇಲ್ಲ 100% ಮಾಡ್ತೀವಿ. ತುಂಬಾ ಥ್ಯಾಂಕ್ಸ್ ನೀವು ಈ ಸಜೆಷನ್ಸ್ ಕೊಟ್ಟಿದ್ದು. ಇದ್ರ ಬಗ್ಗೆ ನಾಲೆಜೇ ಇರಲಿಲ್ಲ ನಮಗೆ. ಈ ಥರ ಅಲ್ಲಿ ನಾವು ತುಂಬಾ ಹಿಂದುಳಿದಿದ್ದೀವಿ ಪ್ರಮೋಷನ್ ವಿಚಾರದಲ್ಲಿ ಅನ್ನೋದು. ಸರ್, ಇದು ರಾಯಲ್ ನಿಮ್ಮ 5th ಡೈರೆಕ್ಷನ್. ಇದು ಸ್ಕ್ರಿಪ್ಟ್ ರೈಟರ್ ನಿಮ್ಗೆ ಹೇಗೆ ಅಪ್ರೋಚ್ ಮಾಡಿದ್ರು ಸರ್, ರಘು ಅವರು? ಇಲ್ಲ, ಇದೆ, ನಾನು ಮೊದಲೇ ಹೇಳ್ದಂಗೆ ಜಯಣ್ಣ ಫಿಲಮ್ಸ್ಗೆ ನಾನು ಒಂದು ಸಿನಿಮಾ ಮಾಡೋಕ್ಕಿತ್ತು ಅಪ್ಪು ಸರ್ದು. ಸೊ ಅವರು ಅಗಲಿಕೆಯಿಂದ ಆ ಸಿನಿಮಾ ಮಾಡೋಕ್ಕಾಗಿಲ್ಲ. ಸೊ ನಾನು ಸುಮ್ಮನಾಗ್ಬಿಟ್ಟಿದ್ದೆ. ಬಟ್ ಜಯಣ್ಣ ಅವ್ರಿಗೆ ತುಂಬ ಆಸೆ ಆಯಿತು. ನನಗೂ ಜಯಣ್ಣ ಅವ್ರದ್ದು ಆಲ್ಮೋಸ್ಟ್ ಒಂದು 20-22 ವರ್ಷದ ಫ್ರೆಂಡ್ಶಿಪ್ಪು. ಸೊ ಅವರು, ಇಲ್ಲ ಅಪ್ಪಾಜಿ ನಿನ್ನ ಕೈಲಿ ನಾನು ಸಿನಿಮಾ ಪುನೀತ್ ಸರ್ದಾಗಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ಪರವಾಗಿಲ್ಲ, ಬಟ್ ನಿನ್ನ ಕೈಲಂತೂ ನಾವು ಒಂದು ಸಿನಿಮಾ ಮಾಡಿಸ್ಲೇಬೇಕು. ಸೊ ಒಂದು ಸಿನಿಮಾ ಮಾಡೋಣ ಬಾ ಅಂತ ಕರೆದ್ರು. ಆಮೇಲೆ ಅವರೇ ಹೇಳಿದ್ದು, ವಿರಾಟ್ದು ಡೇಟ್ಸ್ ಇದೆ ನಮ್ಮ ಹತ್ರ. ಆ್ಯಂಡ್ ಇನ್ನೊಂದೇನೆಂದರೆ ನಮ್ಮ ಇಂಡಸ್ಟ್ರಿಲಿ ಈಗ ತುಂಬ ಹೀರೋಗಳು ಕಮ್ಮಿ ಇದ್ದಾರೆ. ಅಂದರೆ ಹೊಸ ಹೀರೋಗಳು, ಈಗ ಹೊಸದಾಗಿ ಬರೋ ನಿರ್ದೇಶಕರುಗಳಿಗೆ ಏಕ್ದಡಮ್ ದೊಡ್ಡ ಸ್ಟಾರ್ದು ಸಿನಿಮಾ ಮಾಡೋಕ್ಕಾಗಲ್ಲ. ಸೊ ಅವ್ರದ್ದು ಹೊಸ ಹೀರೋಗಳ ಜೊತೆಲಿ ಮಾಡೇನೆ ಅವ್ರ ಕಥೆನ ಹೇಳೋ ರೀತಿ ತೋರಿಸಿದ್ಮೇಲೆ ಆ ಡೈರೆಕ್ಟರ್ಗಳನ್ನು ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕಾಗೋದು. ಅದಾದ್ಮೇಲೆ ಬೇಕಾದ್ರೆ ದೊಡ್ಡ ಸ್ಟಾರ್ಗಳ್ದು ಮಾಡ್ಬೋದು. ಸೊ ಅದಕ್ಕೋಸ್ಕರ ನಾವು ನಮ್ಮ ಸಂಸ್ಥೆಯಿಂದ ಒಬ್ಬ ಹೀರೋನ ಕೊಡಬೇಕು. ಸೊ ಅದಕ್ಕೋಸ್ಕರ ಒಂದು ಸಿನಿಮಾ ಮಾಡಿಕೊಡು ಅಂತ ಕೇಳಿದ್ರು. ಸರಿ ಆಯಿತು ಅಂತ. ಆ್ಯಕ್ಚುಲಿ ಅವರೇ ನನಗೆ ಉಲ್ಟಾ ವಿರಾಟ್ನ ತಂದು ಕೊಟ್ಬಿಟ್ಟು ಅವರೇ ಅಪ್ರೋಚ್ ಮಾಡಿದ್ದು. ಅದನ್ನು ವಿರಾಟ್ನ ಮೈಂಡಲ್ಲಿ ಇಟ್ಕೊಂಡೆ ಕತೆ ಮಾಡಿ. ಈಗ ನಂದು 5 ಸಿನಿಮಾಲಿ ಸಾರಥಿ ಮತ್ತು ರಾಯಲ್ 2 ಸಿನಿಮಾ ಹೀರೋನ್ ಮೈಂಡಲ್ಲಿ ಇಟ್ಕೊಂಡು ಕತೆ ಮಾಡಿರೋದು. ಸೊ ಇದು ವಿರಾಟ್ಗೋಸ್ಕರನೇ ಈ ಥರ ಕತೆ ಮಾಡಬೇಕು ಅಂತಲೇ ಮಾಡಿದ್ದು. ಫಿಲಮ್ ರಾಯಲ್ ಅಂತ ಟೈಟಲ್ ತುಂಬ ರಾಯಲ್ ಆಗಿದೆ. ಸೊ ಪ್ರೊಡಕ್ಷನ್ ಹೇಗೆ ಸಪೋರ್ಟ್ ಇತ್ತು ಅಣ್ಣ ಎಲ್ಲ ಫಿಲಮ್ಗೆ? ಇಲ್ಲ, ಇದು ಜಯಣ್ಣ ಅವ್ರ ಬ್ಯಾನರ್ಗೆ ಮಾಡ್ಬೇಕಾದ್ರೆ ನಮಗೂ ಒಂದಷ್ಟು ಜನ ಇಂಡಸ್ಟ್ರಿಲಿ ಹೇಳಿದ್ರು, ಹೆಂಗೆ ಮಾಡ್ತೀಯಾ ಜಯಣ್ಣ ಅವರು ಏನು ಕೊಡಲ್ವಂತೆ, ಹಂಗೆ ಎಲ್ಲರೂ ಅಂತೆಕಂತೆಗಳೇ. ಆ ಸಿನಿಮಾಲಿ ಇವ್ರ ಪ್ರೊಡಕ್ಷನ್ ಕೆಲಸ ಮಾಡಿರೋ ಡೈರೆಕ್ಟರ್ ಒಬ್ರು ನನ್ನ ಹತ್ರ ಆ ವಿಚಾರ ಹೇಳಿಲ್ಲ. ಬಟ್ ನಾನು ಏನು ಚೆನ್ನಾಗಿರೋ ಕತೆ ಮಾಡಿದ್ಮೇಲೆ ಆ ಕತೆಗೆ ಅವ್ರ ಕತೆ ಹೇಳದ್ಮೇಲೆ ಅದರಲ್ಲಿ ಸೀನ್ಗಳು ಇಷ್ಟ ಆಯಿತು ಅಂದಾಗ ಆ ಸೀನಲ್ಲಿ ಏನೇನು ಪ್ರಾಪರ್ಟೀಸ್ ಬರುತ್ತೆ, ಅದಕ್ಕೆ ಸೀನ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ಮಾಡೇ ಮಾಡ್ತಾರಲ್ವ ಅನ್ನೋ ಮೈಂಡ್ ಸೆಟ್ಟಲ್ಲೇ ಇದೆ. ಬಟ್ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಜಾಸ್ತಿನೇ ಸಪೋರ್ಟ್ ಮಾಡಿಬಿಟ್ರು ಎಲ್ಲೂ. ಈಗ ವಿರಾಟು ಹೊಸ ಇರೋ ಬಜೆಟ್ನ ಮೈಂಡಲ್ಲಿ ಇಟ್ಕೋ, ಕಮ್ಮಿ ಬಜೆಟಲ್ಲಿ ಮಾಡೋಣ, ಅವೆಲ್ಲ ಏನೂ ಹೇಳಿಲ್ಲ ಅವರು. ಹೇಳಿದ್ದು ಒಂದೇ, ಅಪ್ಪಾಜಿ ನೀನು ಏನು ಯೋಚನೆ ಮಾಡಿದೆ ಬೇಕಾದ್ರೆ ಇನ್ನೂ ಒಂದು ಹೆಜ್ಜೆ ಜಾಸ್ತಿ ಯೋಚನೆ ಮಾಡು ದೊಡ್ಡದಾಗೆ, ಬಟ್ ಕಮ್ಮಿ ಎಲ್ಲೂ ಆಗಬೇಡ. ಏನಕ್ಕೆ ಅಂದರೆ ನಾವು ಬರೀ ಕನ್ನಡ ಸಿನಿಮಾ ಜೊತೆ ಕಾಂಪೀಟ್ ಮಾಡ್ತಾ ಇಲ್ಲ, ನಾವು ನಮ್ಮ ಪಕ್ಕದ ರಾಜ್ಯದ ಬೇರೆ ಸಿನಿಮಾಗಳ ಜೊತೆಲೂ ನಾವು ಕಾಂಪೀಟ್ ಮಾಡಬೇಕು. ಸೊ ಅವರೆಲ್ಲ ಖರ್ಚು ಮಾಡಿದಾಗ ಜನ ಕಂಪೇರ್ ಮಾಡಿದಾಗ, ಓ ನಮ್ಮದು ಕನ್ನಡ ಸಿನಿಮಾ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಮಾಡಿದ್ದಾರೆ, ಕಾಂಪ್ರಮೈಸಲ್ಲಿ ಮಾಡಿದ್ದಾರೆ ಅನ್ನೋ ಫೀಲ್ ಬೇಡ. ನಾವು ಅವ್ರ ಲೆವೆಲ್ಗೆ ಇದ್ದೀವಿ ಅನ್ನೋದು ತೋರಿಸ್ಬೇಕು. ದುಡ್ಡು ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ಒಳ್ಳೆ ಸಿನಿಮಾ ಮಾಡದೆ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ನೀನು ರಿಚ್ ಆಗಿ ಒಳ್ಳೆ ಸಿನಿಮಾ ಮಾಡಿಕೊಡು ಅಂತಲೇ ಕೇಳಿದ್ದು. ನಾನು ಏನು ಕೇಳಿದ್ರೆ ಒಂದು ಹೆಜ್ಜೆ ಜಾಸ್ತಿನೇ ಪ್ರೊವೈಡ್ ಮಾಡಿದ್ರು. ಆ್ಯಕ್ಚುಲಿ ಉಲ್ಟಾ ಅವರಿಂದ ನಂಗೆ ಏನೂ ತೊಂದರೆ ಆಗಿಲ್ಲ, ನನ್ನಿಂದನೇ ಅವ್ರಿಗೆ ಸ್ವಲ್ಪ ಜಾಸ್ತಿ ತೊಂದರೆ. ನೋಡಿ ನಗ್ತಾ ಇದ್ದಾರೆ ನಮ್ಮ ಎಕ್ಸಿಕ್ಯೂಟಿವ್ ಫ್ರೆಂಡ್ಸ್. ನಮ್ಮ ಕೋ ಆಕ್ಟರ್ಸ್ ಮತ್ತೆ ಹೀರೋಯಿನ್ ಎಲ್ಲ ಈಗ ಕೋಆರ್ಡಿನೇಟ್ ಹೆಂಗಿತ್ತು ಸರ್ ನಿಮ್ಮ ಜೊತೆ? ಅದೇ ನಾನು ಅವ್ರಿಗಿಂತ ಸೀನಿಯರ್ ಅಲ್ವಾ, ಪಾಪ ಯಾರು ಏನು ಜಾಸ್ತಿ ಮಾತಾಡ್ತಾನೆ ಇರಲಿಲ್ಲ. ಅಂದರೆ ಅದು ಒಬ್ಬ ನನಗೆ ಅಂತಲ್ಲ, ಎಲ್ಲ ಕಲಾವಿದರು ಎಲ್ಲ ಡೈರೆಕ್ಟರ್ಗಳಿಗೆ ಫುಲ್ ರೆಸ್ಪೆಕ್ಟ್ ಕೊಡ್ತಾರೆ. ಅಂದರೆ ಈ ಫುಲ್ಲು ಕಥೆನ ಮೈಂಡಲ್ಲಿ ಇಟ್ಕೊಂಡು ಅದನ್ನ ಹೆಂಗೆ ಪ್ರೆಸೆಂಟ್ ಮಾಡ್ಬೇಕು, ಹೆಂಗೆ ಅಂದರೆ ಈಗ ಒಬ್ಬ ಡೈರೆಕ್ಟರ್ ಅದನ್ನು ಹೆಡ್ ಆಫ್ ದ ಫ್ಯಾಮಿಲಿ. ಸೊ ಅವನು ಏನು ಹೇಳ್ತಾನೆ ಅದ್ರ ಮೇಲೆ ಇವಾಗ ಪ್ರೊಡ್ಯೂಸರ್ಗಿಂತ ಜಾಸ್ತಿ ಡೈರೆಕ್ಟ್ರು, ಇವಾಗ ಈವನ್ ಪ್ರೊಡ್ಯೂಸರ್ಸು ಅಷ್ಟೇ ಡೈರೆಕ್ಟರ್ನೇ ಕೇಳೋದು ಏನು ಬೇಕು ಬೇಡ, ಹೆಂಗೆ ಮಾಡಬೇಕು ಮಾಡಬಾರ್ದು ಅಂತ. ಸೊ ಎಲ್ಲರೂ ಆ ರೆಸ್ಪೆಕ್ಟ್ ಕೊಟ್ಟರು. ಏನು ಆ ಥರ ಎಲ್ಲ ಇವರೇ ಅಂತಲ್ಲ, ಎಲ್ಲ ಕಲಾವಿದರು. ಈಗ ನಾನು
ನವಗ್ರಹ ಮಾಡ್ಬೇಕಾದ್ರೆ ನಂದು 2ನೇ ಸಿನಿಮಾ. ಬಟ್ ದರ್ಶನ್ ಅಷ್ಟರಲ್ಲಿ ಮೋಸ್ಟ್ಲಿ ಒಂದು 18-20 ಸಿನಿಮಾ ಆಗಿತ್ತು ಅಂತ ಅನ್ಸುತ್ತೆ. ಬಟ್ ಅವನು ಸ್ಪಾಟಲ್ಲಿ ನನಗೆ, ನಾನು ಅವನಕ್ಕಿಂತ ಚಿಕ್ಕವನಾದ್ರೂ ಓಕೆ ನಾ ಸರ್ ಅಂತಾನೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋನು. ಅದು ಶಾರ್ಟ್ ಕಟ್ ಹೇಳಿ ಸೈಡಿಗೆ ಬಂದ್ಮೇಲೆ ಅವಾಗ ಮಾಮೂಲಿ ಅಣ್ಣ ತಮ್ಮದಿರ್ತಾರೆ ಹೋಗಬಾರೋ ಅಂತ ಮಾತಾಡೋನು. ಎಲ್ಲರೂ ಅದೇ ಥರ ರೆಸ್ಪೆಕ್ಟ್ ಕೊಡ್ತಾರೆ ಡೈರೆಕ್ಟ್. ಯಾರು ರೆಸ್ಪೆಕ್ಟ್ ಕೊಡದೇ ಇರೋ ಕಲಾವಿದರು ಅನ್ನೋದು ಯಾರೂ ಇಲ್ಲ. ಎಲ್ಲರದು ಒಂದು ಸಿನಿಮಾ ಅಂದಾಗ ಅದರಲ್ಲಿ ಒಂದು ಆ ಡೈರೆಕ್ಟ್ರಿಗೆ ಅವನ ವಿಷನ್ನೇ ಅಲ್ವಾ ಎಲ್ಲರೂ ವರ್ಕ್ ಮಾಡೋದು, ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತಾನೆ. ಸೊ ಎಲ್ಲರೂ ಆ ಥರನೇ ಕೋಆಪರೇಟ್ ಮಾಡೇ ಮಾಡ್ತಾರೆ. ಸರ್ ನಮಸ್ತೆ, ಕೊಪ್ಪಳದಿಂದ. ಸರ್ ರಾಯಲ್ ಚಿತ್ರನ ಕನ್ನಡ ಲ್ಯಾಂಗ್ವೇಜಲ್ಲಿ ಅಷ್ಟೇ ಎಕ್ಸ್ಪ್ರೆಷನ್ ಮಾಡ್ಬೋದಾ ಅಥವಾ ಅದರ್ ಲ್ಯಾಂಗ್ವೇಜ್ನಲ್ಲಿ ಎಕ್ಸ್ಪ್ರೆಷನ್ ಮಾಡ್ಬೋದು? ಅದರ್ ಲ್ಯಾಂಗ್ವೇಜ್ ಏನು ನಾವೇನು ಮೈಂಡಲ್ಲಿ ಏನು ಇಟ್ಕೊಂಡಿಲ್ಲ. ಏನೋ ಸಿನಿಮಾ ರಿಲೀಸ್ ಆಗಿ ನೀವೆಲ್ಲ ಮೆಚ್ಕೊಂಡ್ರೆ ಅಂದ್ರೆ ಪಕ್ಕದ ರಾಜ್ಯವರು ನೋಡ್ತಿರ್ತಾರೆ. ಈಗ ಕರ್ನಾಟಕದಲ್ಲಿ ಯಾವ ಸಿನಿಮಾ ಓಡ್ತಾ ಇದೆ, ಇಲ್ಲ ನಮ್ಮ ಕನ್ನಡದವರು ತಮಿಳಲ್ಲಿ ಯಾವುದು ಚೆನ್ನಾಗಿ ಹೋಗ್ತಾ ಇದೆ, ತೆಲುಗಲ್ಲಿ ಯಾವುದು ಚೆನ್ನಾಗಿ ಹೋಗ್ತಾ ಇದೆ, ಮಲಯಾಳದಲ್ಲಿ ಯಾವ್ದು ಚೆನ್ನಾಗಿ ಹೋಗ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡೇ ಮಾಡ್ತೀವಿ. ಆ ರೀತಿ ಬೇರೆ ಸ್ಟೇಟ್ ಅವರು ಅಬ್ಸರ್ವ್ ಮಾಡೇ ಮಾಡ್ತಾರೆ. ಇಲ್ಲಿ ಚೆನ್ನಾಗಿ ಹೋಯ್ತು ಅಂದ್ರೆ 100% ಅವರು ಬಂದು ನೋಡ್ತಾರೆ. ನೋಡ್ಬಿಟ್ಟು ಈಗಿದು ಸಬ್ ಟೈಟ್ಲ್ ಅಂತೂ ಇದೆ, ಅರ್ಥ ಆಗುತ್ತೆ ಕತೆ, ತೊಗೊಂಡೋಗ್ಬಿಟ್ಟು ನಾವು ಡಬ್ ಮಾಡ್ಕೊಂಡು ನಮ್ಮದ್ರಲ್ಲಿ ರಿಲೀಸ್ ಮಾಡ್ತೀವಿ ಅಂದರೆ ವೆಲ್ಕಮ್ 100% ಮಾಡಿಸ್ಕೋತೀವಿ. ಟು ಬಿ ಅ ಡೈರೆಕ್ಟರ್ ಅಣ್ಣ, ಲೈಕ್ ಒಬ್ರಿಗೆ ಕ್ವಾಲಿಫಿಕೇಶನ್ ಏನಿರಬೇಕು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗತ್ತಾ ಆಗಲ್ವಾ? ಹೌದು, ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಥರ ಸಿನಿಮಾಲಲ್ಲ, ಜೀವನದಲ್ಲಿ. ಹೌದು, ಸಿನಿಮಾ ಎಜುಕೇಷನ್ ಬೇಕು, ಕ್ವಾಲಿಫಿಕೇಶನ್ ಅನ್ನೋದೇನು ಬೇಕಾಗಿಲ್ಲ. ಅಂದರೆ ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಏನು ಬೇಕಾಗಿಲ್ಲ. ಇವನು ಮಾಸ್ಟರ್ ಡಿಗ್ರಿ ಮಾಡ್ಬಿಟ್ಟವನೇ, ಸೊ ಇವನ ಕತೆ ತುಂಬ ಚೆನ್ನಾಗಿ ಹೇಳ್ತಾನೆ, ಇವನು ಬರೀ ಪಾಪ 5th ಸ್ಟ್ಯಾಂಡರ್ಡ್ ಓದಿದ್ದಾನೆ, ಅವ್ನ ಕತೆ ಹೇಳಕ್ಕೆ ಬರಲ್ಲ, ಅವೆಲ್ಲ ಸುಳ್ಳು. ಸಿನಿಮಾ ನಾಲೆಜ್ ಇರಬೇಕು. ಆ್ಯಂಡ್ ನೀವು ಏನು ಕತೆ ಅಂದ್ಕೊಂಡಿದ್ದೀರಾ ಅದನ್ನ ಜನಗಳಿಗೆ ಹೆಂಗೆ ಹೇಳ್ಬೇಕು ಅನ್ನೋದು ಒಂದು ಅರ್ಥ ಆಗ್ಬೇಕಷ್ಟೆ. ಯಾವ ಥರ ಅದನ್ನ ಕನ್ವೆ ಮಾಡ್ಬೇಕಂದ್ರೆ ನಮ್ಮ ಕತೆನ ಹೇಳೋದೇನೆ ಥ್ರೂ ಅವರ್ ಸೀನ್ನ ಹಿಂಗೆ ಜನಗಳಿಗೆ ರೀಚ್ ಮಾಡಿಸೋದು ಥ್ರೂ ಶಾರ್ಟ್ಸು. ಸೊ ಶಾರ್ಟ್ಸ್ನ ಕರೆಕ್ಟಾಗಿ ತೆಗೆದ್ರೆ ಸೀನ್ ಚೆನ್ನಾಗಿ ಬರುತ್ತೆ. ಸೀನ್ ಕರೆಕ್ಟ್ ಆಗಿತ್ತು ಅಂದರೆ ಸಿನಿಮಾಗೆ ಚೆನ್ನಾಗಿರುತ್ತೆ. ಹೊಸ ಲೈಕ್ ಡೈರೆಕ್ಟರ್ ಆಗಬೇಕು ಅಂದ್ಕೊಂಡಿರೋರಿಗೆ ಲೈಕ್ ನೆಕ್ಸ್ಟ್ ಇಲ್ಲೇ ಇರ್ಬೋದು, ಎಷ್ಟೋ ಜನ ಡ್ರಿಫ್ಟ್ ಮಾಡ್ತಾ ಇರ್ಬೋದು ನಾನು ಡೈರೆಕ್ಟರ್ ಆಗಬೇಕು ಅಂತ. ಲೈಕ್ ಅವ್ರಿಗೇನು ಹೇಳೋಕೆ ಇಷ್ಟಪಡ್ತೀರಾ? ಏನಿಲ್ಲ, ಕನ್ಸು ಕಾಣ್ತಾ ಇರಿ ಅಷ್ಟೇ. ಕನ್ಸು ಕಾಣೋದು ಅದನ್ನ ಅಚೀವ್ ಮಾಡೋದು ಈಸಿ. ಸರ್ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಸ್. ಯಾಕಂದರೆ ನೀವು ತುಂಬ ದಿನ ಆದಮೇಲೆ ಮತ್ತೆ ಡೈರೆಕ್ಷನ್ ಮಾಡ್ತಾ ಇದ್ದೀರಾ. ನಿಮ್ಮ ಪ್ರೀವಿಯಸ್ ಹಳೆ ಸಿನಿಮಾಗಳನ್ನ ನಾವು ತಗೊಂಡಾಗ ನಿಮ್ಮ ಗ್ರಾಫ್ನ ನೋಡಿದಾಗ ನವಗ್ರಹ ಆಗಿರ್ಬೋದು, ಸಾರಥಿ ಆಗಿರ್ಬೋದು. ಈಗ ಸಾರಥಿ ತಗೊಂಡಾಗ ಇದು ವಂಡರ್ಫುಲ್ ಬ್ಲಾಕ್ ಬಸ್ಟರ್ ಹಿಟ್ ಸಾರಥಿ. ಬಟ್ ಅದೇ ಸೇಮ್ ಟೈಮ್ ನವಗ್ರಹ ತಗೊಂಡಾಗ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್. ಬಟ್ ಈಗ ರಾಯಲ್ ಬರ್ತಾ ಇದೆ, ಜೊತೆಯಲ್ಲೂ ಕೂಡ ಅಷ್ಟೇ. ಅದು ತುಂಬಾ ಡಿಫ್ರೆಂಟ್ ಸಿನಿಮಾ, ಎಲ್ಲರೂ ಫ್ಯಾಮಿಲಿ ಎಲ್ಲ ಇಷ್ಟಪಟ್ಟಂಥ ಸಿನಿಮಾ ಅದು. ಈಗ ರಾಯಲ್ ಬರ್ತಾ ಇದೆ. ಸೊ ನಿಮ್ಮ ಗ್ರಾಫ್ ನೋಡಿದಾಗ ಪ್ರತಿ ಒಂದು ಸಿನಿಮಾದಲ್ಲೂ ಬೇರೆ ಬೇರೆ ರೀತಿಯಾದಂಥ ಒಂದು ಇದನ್ನೇ ಹೇಳ್ತಾ ಇದ್ದೀರಿ ನೀವು ಈ ಸಿನಿಮಾದಲ್ಲಿ. ಈಗ ರಾಯಲ್ ಸಿನಿಮಾದಲ್ಲೂ ಅಷ್ಟೇ. ಈಗ ತಾಯಿ ಮಗನ ಸಂಬಂಧ ಕಾಣ್ತಾ ಇದೆ. ಇನ್ನೂ 2.5 ಗಂಟೆ ಪ್ರೇಕ್ಷಕರನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಇನ್ನೂ ಬೇರೆ ಯಾವ ಕಾರಣಕ್ಕೋಸ್ಕರ ಸಿನಿಮಾ ನೋಡ್ಬೋದು. ಓವರಾಲ್ ಆಗಿ ರಾಯಲ್ ಸಿನಿಮಾ ನಾವೇನಕ್ಕೆ ನೋಡಬೇಕು ಅನ್ನೋದೊಂದು ನನ್ನ ಪ್ರಶ್ನೆ. ಏನಿಲ್ಲ, ಅದೇ ಅವಾಗಲೇ ಹೇಳ್ದಂಗೆ ನಾನು ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ. ಈಗ ಬರೀ ತಾಯಿ ಮಗನ ಕತೆ ಹೇಳ್ತಾ ಇದ್ದೀನಿ ಅಂದರೆ ಬರೀ ತಾಯಿ ಮಗ ಇಬ್ಬರೇ ಸಿನಿಮಾಲಿ ಇರಲ್ಲ. ಅದನ್ನ ಆ ಕತೆನ ಹೇಳೋದಕ್ಕೆ ನಮ್ಗೆ ಬೇರೆ ಬೇರೆ ಪಾತ್ರಗಳು ಬೇಕಾಗುತ್ತೆ. ಸೊ ಅದ್ರ ಥ್ರೂ ಈ ತಾಯಿ ಮಗನ ಕತೆನೇ ಅವ್ರ ಥ್ರೂ ಹೇಳ್ತಾ ಇರ್ತೀನಿ. ಸೊ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜು ಸಿನಿಮಾ. ಆ್ಯಂಡ್ ಈಗ ನೀವು ಪ್ರೀವಿಯಸ್ ಹೇಳ್ದಂಗೆ ತಿನ್ನಕರಿಂದ ಬೇರೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಬರ್ತೀರಾ. ಸೊ ಬೇರೆ ಅವ್ನು ಮಾಡಿರೋ ಹಿಂದಿನ ಸಿನಿಮಾಗಳ ಥರ ಇದಿರಲ್ಲ ಅಂತ. ಸೊ ಅದೇ ರೀತಿ ಆ ಥರ ಯಾವುದೂ ಇದರಲ್ಲಿ ಇರಲ್ಲ, ಇದ್ರಲ್ಲಿ ಹೊಸದಾಗಿ ಇರುತ್ತೆ. ಆಯ್ತು ಸರ್, ಆಯ್ತು. ಲೈಕ್ ಏನಂದ್ರೆ ಮೇನ್ಲಿ ಆಂಟಿ ಪೈರಸಿ ಟೀಮ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಏನಂದ್ರೆ ಸಿನಿಮಾ ಚೆನ್ನಾಗಿದ್ರೆ ತೊಂದರೆ ಇಲ್ಲ, ಪೈರಸಿ ಆದ್ರೂ ಇಟ್ ವಿಲ್ ಗೋ ಆನ್. ಬಟ್ ಏನಂದ್ರೆ ಹೊಸ ಹೀರೋ ಸ್ಟಾರ್ ಹೀರೋ ಆದರೆ ಇಟ್ಸ್ ಓಕೆ. ಬಟ್ ಏನಾಗುತ್ತೆ, ತುಂಬ ಕಾಂಪಿಟೇಷನ್ ಇದೆ. ಇಟ್ಸ್ ಕಾಂಪಿಟೇಷನ್ ಬೆಂಗಳೂರಲ್ಲಿ ತುಂಬ ಜಾಸ್ತಿ ಬಿಕಾಸ್ ಆಫ್ ಅದರ್ ಲ್ಯಾಂಗ್ವೇಜ್ ಮೂವೀಸ್. ಏನಂದರೆ ಆಂಟಿ ಪೈರಸಿ ಬಗ್ಗೆ ತುಂಬ ನಿಗಾ ವಹಿಸಿ ಅಂತ. ಬಿಕಾಸ್ ಏನಾಗುತ್ತೆ, ಮೂವಿ ಚೆನ್ನಾಗಿದ್ರು ಏನು ಮಾಡ್ತಾರೆ, ಸಣ್ಣ ಹೀರೋ ಕನ್ನಡ ಫಿಲಮ್ ಅಂದ್ಬಿಟ್ಟು ಲೈಕ್ ಅದರ್ ಮೂವೀಸ್ ನೋಡ್ತಾರಲ್ಲ, ಕೇರ್ಲೆಸ್ ಮಾಡಿ ಟೆಲಿಗ್ರಾಮಲ್ಲಿ ನೋಡ್ಬಿಡ್ತಾರೆ. ದಟ್ಸ್ ವೈ ಒಂದು ಸಜೆಷನ್ ಏನಂದರೆ ಆಂಟಿ ಪೈರಸಿ ಟೀಮ್ ಬಗ್ಗೆ ಸ್ವಲ್ಪ ಇದು ತಗೊಳ್ಳಿ ಅಂತ. ಆಫ್ಟರ್ ರಿಲೀಸ್ ಯಾವುದೇ ಲಿಂಕ್ಸ್ ಕಂಡ್ರು ಟಕ್ ಡಿಲೀಟ್ ಮಾಡಿಸ್ಬಿಡಿ. ಬಿಕಾಸ್ ತುಂಬ ಹೆಲ್ಪ್ ಆಗುತ್ತೆ ಮೂವಿಗೆ. ಆ್ಯಂಡ್ ಇನ್ನೊಂದು ಏನಂದರೆ ಆಫ್ಟರ್ ರಿಲೀಸ್ ಪ್ರಮೋಷನ್ಗೆ ಜಾಸ್ತಿ ರಿಯಾಲಿಟಿ ಶೋಸ್ಗೆ ಹೋಗಿ ಏನು ನಡೆಯುತ್ತೆ. ಬಿಕಾಸ್ ಅದೇ ಮೇಯ್ನ್ ರೀಚ್ ಫಾರ್ ನ್ಯೂಟ್ರಲ್ ಆಡಿಯನ್ಸ್, ಸ್ಕೋರ್ ಅದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಒಂದು ಪ್ರಶ್ನೆ ಏನಂದರೆ, ಲೈಕ್ ನೀವು ಬಾಸ್ ಜೊತೆ ನವಗ್ರಹ ಮಾಡಿದ್ದೀರಾ ಆ್ಯಂಡ್ ಸಾರಥಿ ಮಾಡಿದ್ದೀರಾ. ಕಂಪೇರ್ಡ್ ಟು ದೋಸ್ ಮೂವೀಸ್ ನಿಮ್ಮ ಡೈರೆಕ್ಷನ್ ಎಕ್ಸ್ಪೀರಿಯನ್ಸ್ ಈ ಮೂವಿಲಿ ಹೇಗಿತ್ತು ಅಂತ? ಇಲ್ಲ, ನಾ ಎಲ್ಲ ಸಿನಿಮಾಲೂ ಒಂದೇ ಥರ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಅವರು ಆ್ಯಕ್ಟರ್ಸ್ ಏನು ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡ್ಕೊಬರ್ಲಿ, ನನಗೇನು ಬೇಕು ಅದನ್ನೇ ನಾ ಮಾಡಿಸೋದು. ಸರ್, ನಮ್ಮ ಕಡೆಯಿಂದ ನಿಮ್ಗೊಂದು ಸಜೆಷನ್ನು. ಹೇಳಿ. ಫ್ರೀಕ್ವೆಂಟಾಗಿ ಮೂವೀಸ್ ಜಾಸ್ತಿ ಮಾಡಿ. ಇಲ್ಲ, ನನಗೂ ತುಂಬ ಆಸೆ ವರ್ಷಕ್ಕೆ 2 ಸಿನಿಮಾ ಮಾಡೋಣ ಅಂತ.
ಬಟ್ ಅದೇ ನಾನು ತುಂಬ ಇಂಟರ್ವ್ಯೂಲಿ ಹೇಳಿದ್ದೀನಿ, ಎಲ್ಲರೂ ಫಸ್ಟ್ ಕೇಳೋದೆ ಯಾಕೆ ಡಿಲೇ ಮಾಡ್ತೀರಾ ನೀವು ಸಿನಿಮಾ ಮಾಡೋಕ್ಕೆ ಅಂತ. ನಾನು ಆಲೋಚನೆ ಮಾಡೋದೇ ಸ್ಲೋ, ನಾನು ಸ್ವಲ್ಪ ಸ್ಲೋ. ಸೊ ನಂದು ಬೇರೆ ನಿರ್ದೇಶಕರ ಥರ ತುಂಬ ಫಾಸ್ಟಾಗಿ ತಲೆ ಓಡಲ್ಲ, ಸ್ವಲ್ಪ ಸ್ಲೋ ಆಗಿ ಓಡುತ್ತೆ, ಅದರಿಂದ ಟೈಮ್ ತೊಗೋತಾ ಇರ್ತೀನಿ. ಆ್ಯಂಡ್ ಆಲ್ಸೋ ನಿಮ್ಮದೇ ಸ್ಟೋರಿ ಇದ್ದರೆ ನಮ್ಗೆ ಇನ್ನೂ ಒಂಥರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಲೈಕ್ ಲಾಸ್ಟ್ ನಿಮ್ಮ ಸಾರಥಿನೇ ಅನಿಸುತ್ತೆ ನಿಮ್ಮ ಸ್ಟೋರಿ, ಇದು ಕೂಡ ನಿಮ್ದಲ್ಲ. ಹೌದು, ಲೈಫ್ ಜೊತೆ ಒಂದು ಸೆಲ್ಫಿ ನಿಮ್ಮ ವೈಫು. ಹೌದು, ನಿಮ್ಮದೇ ಸ್ಟೋರಿ ಯಾವಾಗ ಬರುತ್ತೆ ಅಂತ ಅಷ್ಟೇ. ಈಗ ಅದೇ ಚಂದಗ್ ಮಾಡ್ತಿರೋದು ನಂದೇ ಕತೆ, ನೆಕ್ಸ್ಟ್ ಆಮೇಲೆ ದರ್ಶನಕ್ಕೆ ಮಾಡೋದು ನಂದೇ ಕತೆ, ಪುನೀತ್ ಸರ್ಗೆ ಮಾಡಿದ್ದು ನಂದೇ ಕತೆ. ಈಗ ಫ್ರಮ್ ಪಾಸ್ಟ್ 6 to 8 ಮಂತ್ಸಿಂದ ಲೈಕ್ ವಿ ಫೇಸ್ಡ್ ಅಂದರೆ ನಾವು ಜಾಸ್ತಿ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ವಿ. ಸೊ ನೀವು ಅದನ್ನು ಇಟ್ಕೊಂಡು ಲೈಕ್ ಈ ಮೂವಿ ರಿಲೀಸ್ ಕೂಡ ಆಯಿತು. ಸೊ ನೀವೆಲ್ಲ ಇದು ಲಾಸ್ಟ್ ಫೈನಲ್ ಸ್ಟೇಜಸ್ ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ಸೊ ಅದೆಲ್ಲ ಮಾಡಿ, ಸೊ ನೀವು ಆ ಥರ ಒಂದು ಸ್ವಲ್ಪ ಸ್ಟ್ರಾಂಗ್ ಮೆಂಟಾಲಿಟಿ ನೀವು ಇಟ್ಕೊಂಡಿದ್ದೀರ. ಸೊ ಅದನ್ನು ನೀವು ಯಾವ ಥರ ಎಲ್ಲ ಇದು ಮ್ಯಾನೇಜಬಲ್ ಮಾಡಿದ್ರಿ ಅಂತ ಅದನ್ನು? ಇಲ್ಲ, ಅದನ್ನ ಮ್ಯಾನೇಜ್ ಮಾಡಕ್ಕೆ ನಾನು ಒಬ್ಬನೇ ಏನು ಮಾಡಿಲ್ಲ. ಈಗ ಫ್ಯಾಮಿಲಿ ಇಶ್ಯೂಸ್ನೆಲ್ಲ ಹ್ಯಾಂಡಲ್ ಮಾಡೋಕ್ಕೆ ಜೊತೆಗೆ ಮೇಜರ್ ಸ್ಟ್ರೆಂತ್ ನಮಗೆ ನಮ್ಮ ಅತ್ತಿಗೆ. ಆ್ಯಂಡ್ ಸೊ ಅವರು ಅಲ್ಲಿ ಸಪೋರ್ಟ್ ಮಾಡೋದು, ನಾನು ಬರೀ ಅಲ್ಲಿ ಜೊತೆಯಲ್ಲಿ ಸಣ್ಣ ಪುಟ್ಟದಾಗ ನಾನು ಸಪೋರ್ಟ್ ಮಾಡಿದೆ. ನಾನು ಕಂಪ್ಲೀಟ್ 100% ಮಾಡೋಕ್ಕಲ್ಲೂ ಆಗ್ತಾ ಇರಲಿಲ್ಲ. ಆ್ಯಂಡ್ ಈ ಸಿನಿಮಾಲೂ ಅಷ್ಟೇ ನನ್ನ ಟೀಮು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ನಮ್ಮ ಕ್ರಿಯೇಟಿವ್ ಹೆಡ್ ಅನಿಲು, ನನ್ನ ಕೋ ಡೈರೆಕ್ಟ್ರು ಅಭಿ, ಇವರೆಲ್ಲ ತುಂಬ ನನಗೆ ಹೆಗಲು ಸೇರಿಸಿ ನನ್ನ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಆ್ಯಂಡ್ ಎಷ್ಟೊಂದು ಕಡೆ ಹೌದು, ನಾನು ಅನಿಲ್ ಹತ್ರ ಒಂದೂವರೆ ತಿಂಗಳಿಂದ ಹೇಳ್ಕೊತಾ ಇದ್ದೆ, ಇಲ್ಲ ನನಗೆ ತುಂಬ ಬೇಜಾರಿದೆ, ನನಗೆ ಈ ಸಿನಿಮಾಗೆ ನಾನು 100% ಟೈಮ್ ಕೊಡೋಕ್ಕಾಗಿಲ್ಲ ಬೇರೆ ಫ್ಯಾಮಿಲಿ ಇಶ್ಯೂ ಇದ್ದಿದ್ದರಿಂದ ಅಂತ. ಬಟ್ ಇವ್ರುಗಳು ತುಂಬ ಕೋಆಪ್ರೇಟ್ ಮಾಡಿದ್ರು. ಆ್ಯಂಡ್ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಎಡಿಟರ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಆಗಿರ್ಬೋದು, ಎಲ್ಲರೂ ಅವ್ರವ್ರ ಕೆಲಸನ ಸ್ವಲ್ಪ ನನಗಿಂತ ಜಾಸ್ತಿನೇ ಎಫರ್ಟ್ ಹಾಕಿ ಅವರು ಆ ಕೆಲಸಗಳೆಲ್ಲ ಮಾಡಿ, ಅಂದರೆ ಅವ್ರಿಗೆ ಗೊತ್ತು ನನಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅವರಿಂದ. ಅವ್ರ ಕೆಲಸದ್ರು ಅದನ್ನ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ನಿಮ್ಮ ಮುಖಾಂತರ ನಾನು ಅವ್ರಗಳಿಗೂ ಇನ್ನೊಂದು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ. ಅಣ್ಣ, ಇದಾದ್ಮೇಲೆ ಅದೇ ಲೈಕ್ ನೀವು ಹೇಳ್ದಂಗೆ ಲೈಕ್ ನಿಮ್ದು ಈ ಓಡಾಟ ಎಲ್ಲ ನೋಡಿ ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಬಂತು. ಲೈಕ್ ಅಂದರೆ ಲೈಕ್ ಎಷ್ಟೇ ಇದಾದ್ರೂ ಈ ಮೂವಿ ಇರಬೇಕು, ಈ ಕಡೆ ಫ್ಯಾಮಿಲಿ ಇರಬೇಕು. ಸೊ ನೀವೆಲ್ಲದೆಲ್ಲ ಹ್ಯಾಂಡಲ್ ಮಾಡಿದ್ರಿ. ಸೊ ಅದಕ್ಕೆ ನಿಮ್ಗೊಂದು ದೊಡ್ಡ ಹ್ಯಾಟ್ಸ್ ಆಫ್. ಇಲ್ಲ, ನನ್ಗಿಂತ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು. ನೀವುಗಳು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರಿ. ನಮಗೆ ಸ್ಟ್ರೆಂತೇ ಒಂದು ರೀತಿಲಿ ನೀವು, ನಿಮ್ಮ ಮೋಟಿವೇಶನ್, ನೀವು ಎಲ್ಲೂ ದರ್ಶನ್ ಆಗಲಿ ನಮ್ಮ ಫ್ಯಾಮಿಲಿನಾಗಲಿ ಎಲ್ಲೂ ನೀವು ಬಿಟ್ಕೊಡೋಕೆ ರೆಡಿ ಇರಲಿಲ್ಲ. ಸೊ ನೀವುಗಳ ಸಪೋರ್ಟ್ ಮಾಡಿದ್ಮೇಲೆ ನಮಗೆ 100% ಎನರ್ಜಿ ಬಂದ್ಬಿಡುತ್ತೆ. ಅಲ್ಲ ಅಣ್ಣ, ಲೈಕ್ ನೀವು ಹೇಳಲ್ಲ ಬಿಟ್ಕೊಡೋದಂತ, ಏನೇ ಆಗಲಿ ನಾವಂತೂ ಇನ್ನೂ 20 ಅಲ್ಲ ಇನ್ನೂ 30 ವರ್ಷ ಆದರೂ ಇದಂತೂ ಹಂಗೆ ಇರುತ್ತೆ, ಸಾಯೋರ್ಗು ಹಂಗೆ ಇರುತ್ತೆ. ಲೈಕ್ ನಾವು ಅಷ್ಟೆಲ್ಲ ನಾವು ರೆಡಿ ಆಗಿದ್ವಿ. ಏನೇ ಬಂದರೂ ನಾವೆಲ್ಲ ಈಗ ಫ್ರಮ್ ಪಾಸ್ಟ್ 6 to 8 ಮಂತ್ಸಿಂದ ಲೈಕ್ ನಾವು ಇಡೀ ಫ್ಯಾಂಡಮ್ ಎಲ್ಲ ನಾವು ಎಷ್ಟು ಫೇಸ್ ಮಾಡಿದ್ವಿ ಅಂತ ನಮಗೆ ಗೊತ್ತಿರುತ್ತೆ. ಸೊ ಅದು ನಾವೇನು ಫೇಸ್ ಮಾಡಿದ್ದೀವಿ ಈಗ ನೆಕ್ಸ್ಟ್ ಇನ್ನು ಮುಂದೆ ಬರೋ ಮೂವೀಸ್ಗೆಲ್ಲ ನಾವೆಲ್ಲ ಯುಟಿಲೈಸ್ ಮಾಡ್ಕೊತೀವಿ. ಅಂದರೆ ನಾವೀಗ ಎಷ್ಟು ಸ್ಟ್ರಾಂಗಾಗಿ ನಿಂತ್ಕೋಬೇಕು ಅಂತ ಎಲ್ರಿಗೂ ಗೊತ್ತಾಗಿದೆ. ಕರೆಕ್ಟ್. ಸೊ ನಮ್ಮ ಇದೆಲ್ಲ ಆಗಿಂದ ಮುಂಚೆ ಹೆಂಗಿತ್ತು ಅಂದರೆ ಎಲ್ಲ ನಾವೆಲ್ಲ ಇದರಲ್ಲಿದ್ವಿ, ಈ ಗುಂಪಲ್ಲಿದ್ವಿ. ಇವಾಗ ಒಂದು ಸ್ವಲ್ಪ 6 to 8 ಮಂತ್ಸಿಂದ ಹೆಂಗಾಯ್ತಂದರೆ ಲೈಕ್ ನಾವೆಲ್ಲರೂ ನಮ್ಮನ್ನು ಮಾತ್ರ ಇದು ಟಾಂಟ್ ಮಾಡೋರು ಎಲ್ಲ ಮಾಡೋರು. ಇವಾಗ ನಮಗೆ ಗೊತ್ತಾಗಿದೆ ಲೈಕ್ ಇನ್ನು ಏನೇ ಆಗಲಿ ಎಲ್ಲ ಒಳಗಡೆ ಎಲ್ಲ ಫುಲ್ ಎಲ್ಲ ಬಂಡೆಗಳೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಮ್ಮ ಆಟ ಒಳಗಡೆ. ಸೊ ಇನ್ನು ಥ್ಯಾಂಕ್ ಯು. ಅಲ್ಲ, ಇವಾಗ ಅದೊಂದು ಸೇಯಿಂಗ್ ಇದೆಯಲ್ಲ, ಒಂದು ಕಲ್ಲು ಶಿಲೆ ಆಗೋದನ್ನೇ ಹುಳಿ ಏಟು ಬಿದ್ದಾಗ್ಲೇನೆ ಅಂತ. ಸೊ ಬೀಳ್ತಾ ಇದೆ, ಇನ್ನು ನಮ್ಮನ್ನ ಆ ಏಟ್ಗಳೇ ಇನ್ನೂ ನಮ್ಮನ್ನು ಶೇಪ್ ನೀಟಾಗಿ ಮಾಡುತ್ತೆ, ಪರ್ಫೆಕ್ಟ್ ಮಾಡುತ್ತೆ ನಮ್ಮಂತ ಸ್ಟ್ರಾಂಗೆಸ್ಟ್ ಫ್ಯಾಂಡಮ್ ಎಲ್ಲೂ ಸಿಗಲ್ಲ ಅಣ್ಣ. ಅದು ನಿಜ. ಅದೇ ನಮ್ಮ ಸ್ಟ್ರೆಂತ್. ನಂದಾಗ್ಲಿ ದರ್ಶನ್ದಾಗ್ಲಿ ಯಾವಾಗಲೂ ಅದೇ ನಮ್ಮ ಸ್ಟ್ರೆಂತು. ಒಂದು ದೊಡ್ಡ ಸೈನ್ಯಾಗ ನೀವಿದ್ದೀರಾ ನಮ್ಮ ಹಿಂದೆ, ಅಷ್ಟೇ. ಅದಿದ್ಮೇಲೆ ಇನ್ನೇನು ಬೇಕು ಹೇಳಿ. ಎಸ್ ಅಣ್ಣ, ವಿ ಲವ್ ಯು ಫಾರ್ ಎವರ್. ಸೊ ನೀವು ಮಾಡೋಕ್ಕೆಲ್ಲ ನೋಡಿದ್ದೀವಿ. ಸೊ ಅದರಿಂದ ಲೈಕ್ ಇದು ರಾಯಲ್ ನಿಮ್ಗೊಂದು ದೊಡ್ಡ ಯಶಸ್ಸು ಸಿಗಲಿ, ಅದರಿಂದ ಇನ್ನೂ ಎಲ್ಲ ಒಳ್ಳೊಳ್ಳೆ ಸ್ಟಾರ್ಸ್ ಎಲ್ಲ ಬರಲಿ. ಆಮೇಲೆ ನಿಮ್ಮ ಮುಖಾಂತರ ಇದು ನಿಮ್ಮ ಲಾಬಿಯಿಂದ ಇದು ಚಂದನ್ ಅಣ್ಣ ಬರ್ತಿದ್ದಾರೆ. ಸೊ ಅವ್ರಿಗೂ ತುಂಬ ಒಳ್ಳೇದಾಗಲಿ. ಸೊ ಇನ್ನೇನೇ ಇದ್ರೂ ನಾವೆಲ್ಲ ಇದ್ದೇ ಇರ್ತೀವಿ. ಇವಾಗ ಎಷ್ಟು ನೋಡಿರೋ ಲೈಕ್ ಇಟ್ ಮೈಟ್ ಬಿ ಜಸ್ಟ್ 1 or 2%. ಆಚೆಗಡೆ ಇನ್ನೂ ತುಂಬಾ ದೊಡ್ಡದಾಗೆ ನಿಮಗೆಲ್ಲ ಕಾಯ್ತಿದೆ. ಥ್ಯಾಂಕ್ ಯು. ಅಲ್ಲ, ನೀವು ಇದನ್ನ ವರ್ಡ್ಸ್ ಹೇಳ್ಬೇಕಾಗಿಲ್ಲ, ನಮಗೆ ಅರ್ಥ ಮಾಡಿಸ್ಬಿಟ್ಟಿದ್ರೆ ನಿಮ್ಮ ಬಿಹೇವಿಯರಿಂದ ನಾವಿದ್ದೀವಿ ಅಂತ. ಯಾವುದೇ ಟೈಮಲ್ಲೂ ನಮ್ಮನ್ನ ನೀವು ಬಿಡೋದು ಇಲ್ಲ ಅಂತಲೂ ಗೊತ್ತು. ಸೊ ಅದಕ್ಕೆ ನೀವು ಅಭಿಮಾನಿಗಳಲ್ಲ, ಸೆಲೆಬ್ರಿಟಿಗಳಲ್ಲ, ನಮ್ಮ ಪಾಲಕ್ಕೆ ದೇವರಾಗ್ಬಿಟ್ಟಿದ್ದೀರ ನೀವು. ದೊಡ್ಡ ಮಾತು. ಥ್ಯಾಂಕ್ ಯು ಅಣ್ಣ. ವಿ ಲವ್ ಯು ಫಾರ್ ಎವರ್. ಅಣ್ಣ, ಚಂದನಾಗ ಮಾಡ್ತೀನಿ ಅಂದರೆ ಬಾಸಾಗ ಮಾಡ್ತೀನಿ ಅಂದರೆ ಧನ್ವೀರ್ ಅವ್ರಿಗೊಂದು ಮಾಡ್ಬಿಡಿ ಅಣ್ಣ, ಅವ್ರಿಗೋಸ್ಕರ. ಇಲ್ಲ, ಖಂಡಿತ ಸಿಚುವೇಶನ್ ಬಂತು,
ಆಗ್ಬೇಕು. ಅದೇ ಹೇಳದ್ನಲ್ಲ, ಸ್ವಲ್ಪ ಸ್ಲೋ, ಪಾಪ ಧನ್ವೀರ್ ಕಾಯ್ಬೇಕು. ಇವೆರಡು ಮುಗಿಸಾದ್ಮೇಲೆ ಲೇಟ್ ಆದ್ರೂ ಪರವಾಗಿಲ್ಲ, ಅವ್ರನ್ನ ನೀವು ಇನ್ನೂ ಸ್ವಲ್ಪ ಇಂಡಸ್ಟ್ರಿ ನಿಲ್ಸೋ ತರ ಒಂದು ಒಳ್ಳೆ ಸಿನಿಮಾ ಮಾಡ್ಕೊಡಿ ಅವ್ರಿಗೂ. ಅಯ್ಯೋ ಗುರು, ನಾನ್ ಯಾರನ್ನೂ ನಿಲ್ಸಿ ನಾನು ಯಾರಿಗೂ ಸಕ್ಸಸ್ ಎಲ್ಲ ಕೊಡೋನಲ್ಲ, ಒಳ್ಳೆ ಸಿನಿಮಾ ಮಾಡ್ತೀನಿ. ನೀವುಗಳು ಸಕ್ಸಸ್ ಮಾಡೋದನ್ನ ಸಿಟಿ ಇದೆ, ಧನ್ವೀರ್ ಅವ್ರಿಗೊಂದು ಸಿನಿಮಾ ಮಾಡ್ಕೊಡಿ ಅಣ್ಣ. ಶೋರ್ 100% ಮಾಡ್ತೀನಿ. ಧನ್ವೀರ್ ಅಂತಲ್ಲ, ಇಂಡಸ್ಟ್ರಿಲಿ ಎಲ್ಲರ ಜೊತೆ ಸಿನಿಮಾ ಮಾಡೋಕೆ ಒಂದು ಆಸೆ ಇದೆ ನನಗೆ. ಅಣ್ಣ ನಮಸ್ಕಾರ. ನಮಸ್ತೆ. 8 ತಿಂಗಳಿಂದ ಏನು ನಡೀತು ಅದೆಲ್ಲ ಒಂದು ಕಿಟ್ ಕನ್ಸಂತ ಮರೆತು ಒಂದು ಗಜಪಡೆ ಅಂತಿತ್ತು ನಮ್ಮ ಬಾಸ್ ಅವ್ರದ್ದು. ಆ ಗಜಪಡೆಯಲ್ಲಿ ಈ 8 ತಿಂಗಳಾದ್ಮೇಲೆ ನಮ್ಮ ಕಣ್ಣಿಗೆ ಕಾಣಿಸಿದ ಒಬ್ಬರೇ ಧನ್ವೀರ್ ಗೌಡ್ರು. ಒಂದೂರಲ್ಲಿ ಒಬ್ಬ ಯಜಮಾನ, ಆ ಯಜಮಾನಿಗೆ ಬಲಗೈ ಬಂಟ ಅಂತ ಧನ್ವೀರ್ ಗೌಡ್ರನ್ನ ಮಾತ್ರ ನೋಡಿದ್ ನಾವು. ಬೇರೆ ಗಜಪಡೆಯಲ್ಲಿ ಯಾರು ಕಾಣಿಸಿಲ್ಲ ನಮ್ಗೆ, ಅದೊಂದು ಬೇಸರ ಇದೆ. ಆದ್ರೆ ಅದೆಲ್ಲ ಬಿಟ್ಟು ರಾಯಲ್ ಬರ್ತಾ ಇದೆ ಅಲ್ವಾ, ಈ 2025 ರಾಯಲ್ ಜರ್ನಿ ಹಂಗೆ ಸ್ಟಾರ್ಟ್ ಆಗುತ್ತೆ. ಇನ್ಯಾವುದೋ ತಡೆ ನಿಲ್ಸಕ್ಕೆ ಯಾರ ಕೈಲೂ ಆಗಲ್ಲ. ನೀವುಗಳು ಸಪೋರ್ಟ್ ಮಾಡಿದ್ರೆ ಯಾರು ನಿಲ್ಸಕ್ಕಾಗಲ್ಲ. ಸಿನಿಮಾ ಬಗ್ಗೆ ಕೇಳ್ತಿಲ್ಲ, ನಮ್ಮ ಸೆಲೆಬ್ರಿಟಿಗಳಿದ್ದಾರಲ್ಲ ಅವ್ರ ಜೊತೆ ಇಡೀ ನಿಮ್ ತೂಗುದೀಪ ಕುಟುಂಬ ಒಂದ್ಸಲ ನೋಡ್ಬೇಕು ಅಷ್ಟೇ ನಮ್ಮ ಕೊನೆ. ಖಂಡಿತ ಹೇಳಿ, ಅದಕ್ಕೊಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಗ್ಯಾರಂಟಿ ಎಲ್ಲರೂ ಒಂದ್ಸತಿ ಜೊತೆ ನೋಡೋಣ. ಮಾಡಿ ಅದೆಲ್ಲ ಬಾಸ್ ಬರ್ಡೇಗೆ ಸತಿ ಬರ್ಡೇ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ನೀಟಾಗಿ ಮಾಡೋಕ್ಕಾಗತ್ತೆ ಅಂತ. ಯಾಕಂದ್ರೆ ದರ್ಶನ್ ಎಲ್ತು ತುಂಬಾ ಸಪೋರ್ಟ್ ಮಾಡ್ಬೇಕು ಅದಕ್ಕೆ. ಅದು ಅಕಸ್ಮಾತ್ ಅದು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಅದೇ ಪ್ಲಾನ್ ಅಂತೂ ಇದೆ, ಏನ್ ಮಾಡ್ಬೇಕು ಅಂತ ಇನ್ನೂ ಏನು ಆಲೋಚನೆ ಅಂತೂ ಮಾಡಕ್ ಆಗಿಲ್ಲ. ಈಗ ತುಂಬಾ ಜನ ಮಾತಾಡಿದಾರಲ್ಲ, ಅವ್ರಿಗೆಲ್ಲ ನಾವು ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ ಈಗ ಆಲ್ರೆಡಿ ತೋರಿಸ್ತಾ ಇದ್ದೀರಾ, ತಿರ್ಗಾ ಇನ್ನೂ ಹೊಸದಾಗಿ ತೋರಿಸ್ಬೇಕಂತ ಏನಿಲ್ಲ. ಸರ್ ಮೊನ್ನೆ ಒಂದು ಇಂಟ್ರ್ಯೂ ಅಲ್ಲಿ ಹೇಳಿದ್ರಿ ನೀವು, ನಮ್ಮವ್ರು ಯಾರನ್ನು ಗೊತ್ತಾಯ್ತು, ನಮ್ಮವ್ರು ಯಾರಲ್ಲ ಅಂತ ಗೊತ್ತಾಯ್ತು ಅಂತ ಹೇಳಿದ್ರಿ ಮೊನ್ನೆ ನೀವು. ಈಗ ಬಾಸ್ ಜೊತೆ ಸುಮಾರು ಜನ ಹೀರೋಗಳು ಇದ್ದಾರೆ, ನೋಡಿದೀವಿ ನಾವು. ಒಂದು ದಂಡೆ ಇತ್ತು. ಈಗ ನಾವು ಹೆಂಗೆ ಫೈಂಡ್ ಔಟ್ ಮಾಡೋದು? ಈಗ ಅವ್ರಿಗೆ ಸಪೋರ್ಟ್ ಮಾಡೋದು ಬೇಡೋ, ಎಲ್ಪ್ ಮಾಡಿ ಇಷ್ಟೊಂದು ಮಾಡಿದ್ದಾರೆ, ತುಂಬ ನಮಗೆ ಮಾಡಿದ್ದಾರೆ, ಅವರು ಕೂಡ ಮಾಡಿದ್ದಾರೆ ಬಾಸ್ಗೆ. ಈ ಒಂದು ಸಮಸ್ಯೆ ಆದಮೇಲೆ ಅವ್ರಿಗೆ ಮಾಡಿದಾರ ಇಲ್ವಂತ ನಮ್ಗೆ ಹೆಂಗೆ ಕಂಡಿಡಿಯೋಕ್ಕಾಗುತ್ತೆ? ಹೆಂಗೆ ನಾವು ಇದು ಮಾಡೋಣ? ಅವ್ರಿಗೆ ಸಪೋರ್ಟ್ ಮಾಡಬೇಕೋ ಬೇಡೋ? ಈಗ ರಾಯಲ್ಲಿಗೆ ಬರ್ತೀವಿ, ಎಲ್ಲ ನೋಡ್ತೀವಿ, ಎಲ್ಲ ಆಯಿತು. ನೆಕ್ಸ್ಟ್ ಈಗ ಸುಮಾರು ಜನ ಇದ್ದಾರೆ, ಅವ್ರ ಬಾಸ್ ಜೊತೆ ಕಂಡ್ರೆ ಮಾತ್ರ ನಾವು ಹೋಗೋದು, ಅಥವಾ ನಮಗೆಲ್ಲ ಕೇಳ್ತಾರಲ್ಲಿ, ನಾವು ಕೆಲಸ ಮಾಡೋ ಜಾಗದಲ್ಲಿ, ನಾವೀಗ ಸಂಘದಲ್ಲಿದ್ದೀವಿ ಗೊತ್ತಾಗುತ್ತೆ, ಇಂಥವ್ರು ಬಂದಿಲ್ಲ, ಈಗ ಹೆಸರು ಹೇಳಂಗಿಲ್ಲ ನಾವೀಗ, ಇಂಥವ್ರು ಸಪೋರ್ಟ್ ಮಾಡಿಲ್ಲ, ಇಂಥವ್ರು ಬ್ಯಾಡಾಗಿ ಮಾಡೋರು, ಇಂಥವ್ರು ಮಾಡಿ ನಾವು ಹೆಂಗೆ ಕಂಡಿಡಿಯೋಣ ಅವ್ರನ್ನ? ಯಾವ ಥರ ಇದು ಮಾಡೋದು? ಈಗ ನೀವು ಹೇಳೋದಿಲ್ಲ ಆನ್ಸರ್, ದರ್ಶನ್ ಜೊತೆ ಯಾರು ಇರ್ತಾರೆ ಅವರೇ ಅಷ್ಟೇನಾ? ಅದೇನಾ ಸರ್? ಓಕೆ ಸರ್. ರಾಯಲ್ ಹೀರೋ ಅಂದರೆ ವಿರಾಟ್ ಅವ್ರದ್ದು ಇದು ಸೆಕೆಂಡ್ ಮೂವಿ. ಫಸ್ಟ್ ಮೂವಿಗಿನ್ನ ಈ ಸೆಕೆಂಡ್ ಮೂವಿಗೆ ಹೇಗೆ ಇಂಪ್ರೂವೈಸ್ ಮಾಡ್ಕೊಂಡಿದ್ದಾರೆ? ಬರೀ ವಿರಾಟ್ ಅಂತಲ್ಲ, ಎಲ್ಲ ಕಲಾವಿದರು ಒಂದು ಸಿನಿಮಾ ಇನ್ನೊಂದು ಸಿನಿಮಾಗೆ ಬೆಳೆದೇ ಬೆಳೀತಾರೆ. ಮೆಚುರಿಟಿ ಅಂತೂ ಬಂದೇ ಬರುತ್ತೆ. ಅವ್ರದ್ದು ಮಿಸ್ಟೇಕ್ಸ್ಗಳನ್ನೆಲ್ಲ ನೆಕ್ಸ್ಟ್ ಸಿನಿಮಾಲ್ ಅದನ್ನ ಕ್ಯಾರಿ ಮಾಡಲ್ಲ. ಅರ್ಥ ಆಗುತ್ತೆ ಅವ್ರಿಗೆ ಏನು ತಪ್ಪುಗಳು ಮಾಡಿದ್ವಿ, ಏನು ಮಾಡಬಾರ್ದು ಅನ್ನೋದು. ಅವರೇ ಅಂತಾರೆ, ನನಗೂ ಅಷ್ಟೇ. ನಾ ಈಗ ಜೊತೆಲಿ ಮಾಡಿರೋ ದಿನಾಕರ್ ಸ್ಟೇಟ್ ಆಫ್ ಮೈಂಡ್ ನವಗ್ರಹ ಮಾಡ್ಬೇಕಾದ್ರೆ ಇರಲಿಲ್ಲ, ನನಗೆ ಇಂಪ್ರೂವ್ ಆಗಿತ್ತು. ನವಗ್ರಹದಿಂದ ಸಾರಥಿ ಮಾಡಿದಾಗ ಬೇರೆ ಸ್ಟೇಟ್ ಆಫ್ ಮೈಂಡ್ ಇತ್ತು. ಅದಾದ್ಮೇಲೆ ಲೈಫ್ ಜೊತೆ ಸೆಲ್ಫಿ ಮಾಡಿದಾಗ ಬೇರೆದಿತ್ತು. ಈಗ ರಾಯಲ್ ಮಾಡಿದಾಗ ಬೇರೆದಿದೆ, ನೆಕ್ಸ್ಟ್ ಮಾಡಿದಾಗ ಬೇರೆದು ಹಾಗೆ ಆಗುತ್ತೆ. ನಮ್ಮ ಎಕ್ಸ್ಪೀರಿಯನ್ಸೇ ನಮ್ಮನ್ನ ತಿದ್ದುತ್ತಾ ಬೆಳೆಸ್ತಾ ಹೋಗ್ತಾ ಇರುತ್ತೆ. ಸೊ ಅದೇ ರೀತಿ ಅದು. ಫ್ಯೂಚರಲ್ಲಿ ನಿಮ್ಮ ಕ್ಯಾಮಿಯೋ ಎಕ್ಸ್ಪೆಕ್ಟ್ ಮಾಡ್ಬೋದು? ಏನು ಆ್ಯಕ್ಟಿಂಗಾ? ಅಯ್ಯಯ್ಯೋ, ನನಗೆ ಜೀವನದಲ್ಲಿ ತುಂಬ ಟಫೆಸ್ಟ್ ಜಾಬ್ ಅಂದರೆ ಆ್ಯಕ್ಟಿಂಗು. ಆ್ಯಂಡ್ ಆ್ಯಕ್ಟಿಂಗ್ ಬರಲ್ಲ ನನಗೆ ಕರೆಕ್ಟಾಗಿ ಹೇಳ್ಬೇಕು ಅಂದರೆ. ಚಕ್ರವರ್ತಿ ನೋಡಿದ್ದೀವಿ ಸರ್, ಅದು ಚಿಂತನೆ ಮಾಡಿಸ್ಕೊಂಡ ಕೈವಾಲಿ ಜೈತೀರ್ಥ ಸರ್ ಮಾಡಿಸ್ಕೊಂಡ್ರು. ನನ್ಗೆ ನಿಜ ನನ್ನಲ್ಲಿ ತುಂಬ ಫ್ಲಾಸ್ ಇದೆ, ಮಿಸ್ಟೇಕ್ಸ್ ಇದೆ ಆ್ಯಕ್ಟಿಂಗಲ್ಲಿ. ಅದನ್ನು ಕವರ್ ಅಪ್ ಮಾಡೋಂಥ ಡೈರೆಕ್ಟ್ರ್ ಬಂದರೆ ನನಗೆ ಇವ್ರು ನನ್ನ ಫ್ಲಾಸ್ನೆಲ್ಲ ಕವರ್ ಮಾಡಿಬಿಟ್ಟು ನನ್ನ ಬೆಸ್ಟ್ ಮಾತ್ರ ತೋರಿಸ್ತಾರೆ ಅಂತ ಅನ್ಸಿದ್ರೆ ಮೋಸ್ಟ್ಲಿ ಆ ಸಿನಿಮಾ ಮಾಡ್ಬೋದು. ಬಟ್ ಡೈರೆಕ್ಷನ್ ಈಸಿ ಆ್ಯಕ್ಟಿಂಗ್ಗಿಂತ. ಎಲ್ಲ ಸಿನಿಮಾ ಪೋಸ್ಟ್ರಲ್ಲೂ ದಿನಕರ್ ಎಸ್ ಅಂತ ಇರುತ್ತೆ, ದಿನಕರ್ ತೂಗುದೀಪ ಅಂತ ಯಾಕೆ? ಆಕ್ಚುಲಿ ಜೊತೆಲಿ ನವಗ್ರಹಲೆಲ್ಲ ದಿನಕರ್ ತೂಗುದೀಪ ಅಂತ ಇತ್ತು. ನಂದು ಡಾಕ್ಯುಮೆಂಟಲ್ಲಿ ನಂದು 10th ಮಾರ್ಕ್ಸ್ ಕಾರ್ಡು, ಪಾಸ್ಪೋರ್ಟಲ್ಲೆಲ್ಲ ಇರೋದೇ ಎಸ್ ಅಂದರೆ ಶ್ರೀನಿವಾಸ್ ಅಂತ. ಸ್ಕೂಲಲ್ಲೆಲ್ಲ ದಿನಕರ್ ಶ್ರೀನಿವಾಸ ಇದ್ದಿದ್ದು. ಸೊ ದಿನಕರ್ ಎಸ್ ಅಂತ ಇನ್ಶಿಯಲ್ ಹಾಕ್ಬಿಟ್ಟು ಇದು ಮಾಡಿದ್ದು. ನಂಗೆ ಯಾರೋ ನಮ್ಮ ಅಮ್ಮನಿಗೆ ಹೇಳೋದಂತೆ, ನ್ಯೂಮರಾಲಜಿ ಪ್ರಕಾರ ದಿನಕರ್ ಎಸ್ ತುಂಬ ಪವರ್ಫುಲ್ ಆಗಿದೆ, ಅದನ್ನ ಇಡಿ ಅಂತ. ಸೊ ಸಾರಥಿಗೆ ಅದಿಟ್ರು. ಸೊ ಸಕ್ಕದಾಗಿ ವರ್ಕ್ ಆಯ್ತು. ಸೊ ಆ ಭ್ರಮೇಲೆ ಓಡಾಡ್ತಾ ಇದೀವಿ ಈಗ ನಾವು. ಇರ್ಲಿ ಬಟ್ ಎಲ್ಲ ಕಡೆ ನನ್ನನ್ನು ಅಡ್ರೆಸ್ ಮಾಡ್ಕೊಳ್ಳೋದೇ ದಿನಕರ್ ತೂಗುದೀಪ ಅಂತ. ನನಗೆ ದಿನಕರ್ ಬಿಟ್ಟರು ಪರವಾಗಿಲ್ಲ, ತೂಗುದೀಪನ್ ಬಿಡಲ್ಲ. ಅದು ಇರಲೇಬೇಕು. ಅದೆಲ್ಲ ಒಂದ್ಸಲ ಇರತ್ತಲ್ಲ. ಅದ್ರ ಜೊತೆ ಹೀರೋ ವಿರಾಟ್ ಆಗಿರ್ಬೋದು, ಮೇಡಮ್ ಸಂಜನಾ ಅವರು ಆಗಿರೋದು ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಿದ್ದಾರೆ. ಅವರಿಗೆ ಯಾರು ನ್ಯೂ ಕಾಮರ್ಸ್ ಮೇ ಬಿ ಅಷ್ಟು ಮಾಡಲ್ಲ. ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಪ್ರಮೋಷನ್ಸ್ ಮಾಡಿ. ಯಾಕಂದರೆ ವಿಧಾನಸೌಧದ ಮುಂದೆ ಮಾಡ್ತಾರೆ, ಅದು ಎಲ್ಲೋ ಪಾರ್ಕಲ್ಲಿ ಮಾಡ್ತಾರೆ, ಕ್ರಿಕೆಟ್ ಆಡೋ ಕಡೆ ಮಾಡ್ತಾರೆ. ನಾನೇ ನೋಡಿ ಸಾಕಾಗ್ಬಿಡ್ತಿದ್ದು. ಈ ಎಷ್ಟಪ್ಪ, ನಾನು ಮೇ ಬಿ 1000 ನೋಡಿರ್ಬೇಕು ವಿಡಿಯೋ. ಈಗಲೂ
ಫೋನ್ ಎತ್ಬಿಟ್ರೆ ಆ ಟಾಂಗ್ ಟಾಂಗ್ ಅನ್ನೋದೇ ಬರುತ್ತೆ. ತುಂಬಾ ಚೆನ್ನಾಗಿ ತುಂಬಾ ಎಫರ್ಟ್ ಹಾಕಿದ್ದಾರೆ ಅವರು ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದೌದು, ಖುಷಿ ಆಯ್ತು. ಇಲ್ಲ ಸಿನಿಮಾನು ನೋಡಿ, ಅದರಲ್ಲಿ ವಿರಾಟ್ ಮತ್ತೆ ಸಂಜನಾ ಪೇರು ನೀವು ಅಷ್ಟೇ ಎಂಜಾಯ್ ಮಾಡ್ತೀರಾ. ನಾನು ತುಂಬಾ ಎಂಜಾಯ್ ಮಾಡ್ತಿದ್ದೆ ಶೂಟ್ ಮಾಡ್ಬೇಕಾದ್ರೆ ಅವರಿಬ್ಬರದು ಕಾಂಬಿನೇಷನ್. ಸೊ ನಮ್ಮ ಅದೇ ಕೋ ಆಕ್ಟರ್ಸ್ಗಳು ಅಷ್ಟೇ ಡಬ್ಬಿಂಗ್ ಎಲ್ಲ ಬಂದಾಗ ನಂಗೆ ತುಂಬಾ ತುಂಬಾ ಚೆನ್ನಾಗಿದೆ ಇಬ್ಬರದು ಕೆಮಿಸ್ಟ್ರಿ ಮತ್ತೆ ಪೇರಿಂಗ್ ತುಂಬಾ ಚೆನ್ನಾಗಿದೆ ಅಂತ. ಸೊ ನಾವು ಕೆಲಸ ಮಾಡೋಕೆ ನಮ್ಗೆ ಅನ್ಸಿದೆ, ಸಿನಿಮಾ ನೋಡಿದಾಗ ನಿಮ್ಗೂ ಅನ್ಸ್ಬಿಟ್ರೆ ವರ್ಕ್ ಆಗ್ಬಿಡುತ್ತೆ ಅವೆರಡದು. ಸಂಜನಾ ಮೇಡಮ್ ಅವ್ರದ್ದು ಓನ್ ವಾಯ್ಸಾ ಸಿನಿಮಾ? ಹೌದೌದು, ತುಂಬಾ ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ, ಅದಕ್ಕೆ ಅವ್ರ ವಾಯ್ಸೇ ಇಟ್ಕೊಂಡ್ವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪ್ ಹೀರೋಸ್ ಬಿಟ್ಟು ಮಿಡ್ ಬಜೆಟ್ ಮೂವೀಸ್ ಮಾಡೋ ಹೀರೋಸ್ ಕಮ್ಮಿ ಆಗಿದ್ದಾರೆ. ಸೊ ಅವ್ರಿಗೆ ಒಳ್ಳೆಯ ಡೈರೆಕ್ಟರ್ಸ್ ಅವ್ರಿಗೆ ಅಪ್ರೋಚ್ ಮಾಡ್ತಿಲ್ವಾ, ಅಥವಾ ಲೈಕ್ ಅವ್ರಿಗೆ ಆಪರ್ಚುನಿಟಿ ಸಿಗ್ತಿಲ್ವಾ ಅಂತ ಒಳ್ಳೆ ಡೈರೆಕ್ಟರ್ಸ್ ಸರ್ಚ್ ಮಾಡೋದಕ್ಕೆ? ಇವಾಗ ನಿಮ್ಮ ಡೈರೆಕ್ಷನ್ ಟೀಮಲ್ಲೇ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲ ಆ ಹೀರೋಸ್ಗಳಿಗೆ ಅವರು ಸ್ವಂತ ಸಿನಿಮಾ ಮಾಡಿದ್ರೆ ಸ್ವಲ್ಪ ಹೀರೋಸ್ ಮೂವೀಸ್ ಬರೋದು ಜಾಸ್ತಿ ಆಗುತ್ತೆ. ಈಗ ಕರೆಕ್ಟ್ ನೀವು ಹೇಳ್ತಿರೋದು, ಹೀರೋನು ಶಾರ್ಟೇಜ್ ಇದ್ದಾರೆ, ಡೈರೆಕ್ಟರ್ಗಳು ತುಂಬ ಜನ ಇದ್ದಾರೆ, ಬಟ್ ಅವ್ರಿಗೆ ಅವಕಾಶಗಳು ತುಂಬ ಕಮ್ಮಿ ಸಿಗ್ತಾ ಇದೆ. ಈಗ ಏನಾಗುತ್ತೆ ಅಂದರೆ ಅದು ಆ ಕಾನ್ಫಿಡೆನ್ಸು ನಮ್ಮ ನಿರ್ಮಾಪಕರಿಗೂ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಜಯಣ್ಣ ಅವರೇನೆ, ಅವ್ರು ಮನ್ಸು ಮಾಡಿದ್ರೆ ದೊಡ್ಡ ಸ್ಟಾರ್ಗಳು ಯಾರ್ದು ಬೇಕಾದ್ರೂ ಡೇಟ್ಸ್ ತೊಗೊಂಡು ಸಿನಿಮಾ ಮಾಡ್ಬೋದು. ಬಟ್ ವಿರಾಟ್ದೇ ಏನಕ್ಕೆ ಅಂದರೆ ಅವನಿಗೆ ಪೊಟೆನ್ಷಿಯಲ್ ಇದೆ, ಸೊ ಅವನು ಒಬ್ಬ ಹೀರೋ ಆಗಿ ನಿಂತ್ಕೋಬೇಕು ಅಂದ್ಬಿಟ್ಟು ಅವರೇ ವಿರಾಟ್ದೀಗ 5 ಸಿನಿಮಾ ಮಾಡೋ ಪ್ಲಾನಲ್ಲಿ ಇದ್ದಾರೆ. ಸೊ ಫಸ್ಟ್ ಸಿನಿಮಾ ಈಗ ನಾನು ಮಾಡ್ತಾ ಇದ್ದೀನಿ, ಸೆಕೆಂಡ್ ಸಿನಿಮಾ ಸೂರಿ ಮಾಡ್ತಾರೆ. ಸೊ ವಿರಾಟ್ ಒಬ್ಬ ಹೀರೋ ಆಗಿ ನೀವುಗಳು ಅಕ್ಸೆಪ್ಟ್ ಮಾಡ್ಕೊಬಿಟ್ರೆ ನೆಕ್ಸ್ಟ್ ಬೇರೆ ಹೊಸ ಡೈರೆಕ್ಟರ್ಗಳು ತುಂಬ ಜನ ಇದ್ದಾರೆ. ಈಗ ನಮ್ಮ ಕ್ರಿಯೇಟಿವ್ ಹೆಡ್ ಅನಿಲು ಅಷ್ಟೇ ತುಂಬ ಪೊಟೆನ್ಷಿಯಲ್ ಇರೋನು, ನಮ್ಮ ಕೋ ಡೈರೆಕ್ಟ್ರು ಮತ್ತೆ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ತುಂಬ ಪೊಟೆನ್ಷಿಯಲ್ ಇರೋರು ಇದ್ದಾರೆ. ಅದು ಬಿಟ್ಟು ಬೇರೆ ತುಂಬ ಯಂಗ್ಸ್ಟರ್ಸ್ ಡೈರೆಕ್ಟರ್ಗಳು ನಾನು ಮಾತಾಡಿದ್ದೀನಿ, ಅವ್ರ ಕಥೆಗಳು ಕೇಳಿದ್ದೀನಿ, ತುಂಬ ಅದ್ಭುತವಾಗಿ ವಿಭಿನ್ನವಾಗೆಲ್ಲ ಆಲೋಚನೆ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲ ಅವಕಾಶ ಸಿಗ್ಬೇಕಂದ್ರೆ ಅವ್ರ ಕಥೆನ ಹೇಳಕ್ಕೆ ಒಬ್ಬ ನಾಯಕ ನಟ ಬೇಕು. ಸೊ ವಿರಾಟ್ ನಿಂತ್ರೆ, ಈಗ ವಿರಾಟು ಆಮೇಲೆ ನಮ್ಮ ವಿಕ್ಕಿ, ಧನ್ವೀರು ಇವರೆಲ್ಲ ಸಿಕ್ಕಿದ್ರೆ ಪ್ರೊಡ್ಯೂಸರ್ಗೆ ಅವ್ರು ನಂಬ್ಕೊಂಡು ದುಡ್ಡು ಹಾಕಿದ್ರೆ ನಮಗೆ ರಿಕವರಿ ಇದೆ ಅಂತ ಅನ್ಸಿದ್ರೆ ಸೊ ಅವ್ರು 100% ಮಾಡ್ತಾರೆ. ಸೊ ಅದಾಗಬೇಕು ಅಂದ್ರೆ ನೀವುಗಳು ಅವ್ರನ್ನ ತುಂಬ ಸಪೋರ್ಟ್ ಮಾಡಬೇಕು, ಅವ್ರ ಸಿನಿಮಾಗಳು ನೋಡಬೇಕು, ಪ್ರಮೋಟ್ ಮಾಡಬೇಕು. ಸೊ ನೀವು ಸಪೋರ್ಟ್ ಮಾಡಿದ್ರೆ 100% ಯಾರನ್ನು ಬೇಕಾದ್ರೂ ಹೀರೋ ಮಾಡ್ಬೋದು ನೀವುಗಳು. ಅದೇ ಸರ್, ಟಾಪ್ ಹೀರೋಸ್ ಎಲ್ಲ ಮೂವೀಸ್ ಬರೋದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ. ಒಂದು ವರ್ಷ 2 ವರ್ಷ ಗ್ಯಾಪೆಲ್ಲ ಆಗ್ತಿದೆ. ಸೊ ಆ ಗ್ಯಾಪಲ್ಲಿ ಬೇರೆ ಮೂವೀಸ್ ಬಂದು ಥಿಯೇಟರ್ಸ್ ಫಿಲ್ ಮಾಡಲೇಬೇಕು. ಬಿಕಾಸ್ ಸಿಂಗಲ್ ಸ್ಕ್ರೀನ್ಸ್ ಎಲ್ಲ ಮುಚ್ಚೋಗ್ತಿದೆ ಒಂದೊಂದು ಕಡೆ. ಸೊ ಅದು ಪ್ರೊಡಕ್ಷನ್ ಮತ್ತು ಡೈರೆಕ್ಟರ್ಸ್ ಎಲ್ಲ ಮನ್ಸು ಮಾಡಿ ಹೀರೋಸ್ ಸ್ವಲ್ಪ ಜಾಸ್ತಿ ತರಬೇಕು ಅಂತ. ನೀವು ಹೇಳ್ತಿರೋ ಪಾಯಿಂಟೇ ಇಲ್ಲಿ ಎಷ್ಟೊಂದು ಜನ ನಿರ್ಮಾಪಕರು ಗದ್ದಿದೆ. ಈಗ ಜಯಣ್ಣ ಆ್ಯಂಡ್ ಬೋಗಣ್ಣ ಅವ್ರು ಬರೀ ನಿರ್ಮಾಪಕರು ಮಾತ್ರ ಅಲ್ಲ, ಅವರು ಡಿಸ್ಟ್ರಿಬ್ಯೂಟರ್ ಕೂಡ. ಸೊ ಅವ್ರಿಗೆ ಥಿಯೇಟರ್ ಅವ್ರದ್ದು ಪ್ರಾಬ್ಲಮ್ ಆ್ಯಂಡ್ ಎಕ್ಸಿಬಿಟರ್ ಕೂಡ ಅವ್ರದ್ದೇ ಥಿಯೇಟರ್ಗಳು ಇದೆ. ಅವ್ರಿಗೆ ಗೊತ್ತು ಥಿಯೇಟರ್ ತೊಂದರೆಗಳೇನು ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಗಳ ತೊಂದರೆ ಏನು ಅಂತ. ಸೊ ಅವ್ರಿಗೆಲ್ಲ ಸಿನಿಮಾಗಳು ತಗೊಂಡು ಜನಗಳಿಗೆ ಸಿನಿಮಾನ ಥಿಯೇಟರ್ಗಳಿಗೆ ಆಗ್ತಾ ಇದ್ರೇ ಥಿಯೇಟರ್ಗಳನ್ನು ರನ್ ಆಗೋದು, ಥಿಯೇಟರ್ಗಳು ಉಳಿಯೋದು. ಇಲ್ಲ ಥಿಯೇಟರ್ಗಳು ಉಳಿಯಲ್ಲ, ಅಲ್ಲಿ ಅವ್ರಿಗೆ ಏನು ಇಲ್ಲ ಅಂದರೆ ಅವ್ರು ಮಿನಿಮಮ್ ಒಂದಿಷ್ಟು ಖರ್ಚು ಅನ್ನೋದು ಬರ್ತಾ ಇರುತ್ತೆ ಥಿಯೇಟರ್ಗಳಿಗೆ. ಏನೋ ಲೈಟ್ ಬಿಲ್, ಸಿನಿಮಾ ಇರಲಿ ಇಲ್ಲದೆ ಹೋಗ್ಲಿ ಲೈಟ್ ಬಿಲ್ ಕಟ್ಟಬೇಕು, ಅವ್ರ ಎಂಪ್ಲಾಯ್ಗಳಿಗೆ ಸ್ಯಾಲ್ರಿ ಕೊಡಬೇಕು. ಇಲ್ಲ ಅಕಸ್ಮಾತ್ ಬೇರೆಯವರು ಓನರ್ ಇದ್ದು ಇವರು ಲೀಸ್ ಹೋಲ್ಡರ್ ಆಗಿದ್ರೆ ಥಿಯೇಟರ್ ರೆಂಟ್ ಕೊಡಬೇಕು, ಅವೆಲ್ಲ ತುಂಬ ಖರ್ಚು ಬರುತ್ತೆ. ಸೊ ಅವೆಲ್ಲ ಖರ್ಚನ್ನ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಥಿಯೇಟರ್ಗಳಿಗೆ ಸಿನಿಮಾಗಳು ಬರಬೇಕು. ಸಿನಿಮಾಗಳು ಬರೋದು ಮಾತ್ರ ಅಲ್ಲ, ಸಿನಿಮಾಗಳು ಸಕ್ಸಸ್ಸು ಆಗಬೇಕು. ಈಗ ಜನ ಥಿಯೇಟರ್ಗೆ ಹೋದ್ರೇ ರೆವೆನ್ಯೂ ಬರೋದು, ಥಿಯೇಟರ್ದು ಶೇರ್ ತಗೊಂಡು ಅವರು ಪ್ರೊಡ್ಯೂಸರ್ ಅವ್ರದ್ದು ಶೇರ್ ಕೊಡೋಕ್ಕಾಗೋದು. ಸೊ ಅವೆಲ್ಲ ಆಗಬೇಕಂದ್ರೆ ಒಳ್ಳೊಳ್ಳೆ ಸಿನಿಮಾ ಬರಬೇಕು, ನೀವುಗಳು ಸಪೋರ್ಟ್ ಮಾಡಬೇಕು. ನೀವುಗಳು ಅಂದರೆ ನಾನು ಈಗ ನಿಮಗೆ ಕೆಟ್ಟ ಸಿನಿಮಾ ಬಂದರೆ ಹೋಗಿ ನೋಡಿ ಅಂತ ಹೇಳೋಕ್ಕಾಗಲ್ಲ. ಈಗ ನಿಮ್ಮದು ದುಡ್ಡುಗೂ ಬೆಲೆ ಇದೆ. ಸೊ ನೀವು ಯಾವುದಾದಕ್ಕೂ ಸುಮ್ಮನೆ ಖರ್ಚು ಮಾಡೋಕ್ಕಾಗಲ್ಲ. ನಾವುಗಳು ಒಂದೊಂದು ಸತಿ ಮಿಸ್ಟೇಕ್ ಮಾಡ್ಬಿಡ್ತೀವಿ. ನಾವು ನಿರ್ದೇಶಕರು ಒಳ್ಳೆ ಸಿನಿಮಾ ಮಾಡೋಕ್ಕಾಗಲ್ಲ ಅಂದರೆ ಅವ್ರು ಏನೋ ಒಂದು ವಿಷನ್ ಇಟ್ಕೊಂಡು, ನಿರ್ದೇಶಕರು ಫೇಲ್ಯೂರ್ ಆಗಲ್ಲ, ನಿರ್ದೇಶಕಂದು ಒಂದು ಐಡಿಯಾ ಫೇಲ್ಯೂರ್ ಆಗುತ್ತೆ ಹೊರತು ನಿರ್ದೇಶಕ ಯಾವತ್ತೂ ಫೇಲ್ಯೂರ್ ಆಗಲ್ಲ. ಬಟ್ ಒಂದು ಅದೇ ಜನಗಳು ಇಷ್ಟಪಡೋಂಥ ಐಡಿಯಾ ಬಂದಿರಲ್ಲ, ಅದರಿಂದ ಪ್ರಾಬ್ಲಮ್ ಆಗ್ತಾಯಿದೆ. ಬಟ್ ಎಲ್ಲರ ಇಂಟೆನ್ಷನ್ ಅದೇನೆ. ಈಗ ಇರೋ ಯಂಗ್ಸ್ಟರ್ಸ್ ಹೆಂಗ್ ಹೀರೋಗಳು ಅಷ್ಟೇ, ನಾವು ಇಂಡಸ್ಟ್ರಿಲಿ ನಿಲ್ಲಬೇಕು, ಒಂದು ರೆವಿನ್ಯೂ ರಿಕವರಿ ಮಾಡ್ಕೊಡೋ ಕಲಾವಿದರಾಗಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡೇ ಬರ್ತಾರೆ. ಸೊ ಇದೆಲ್ಲ ಒಂಥರ ಜಾಯಿಂಟ್ ಲಿಂಕ್, ಒಬ್ಬರಿಂದ ಅದಾದ್ರೇ ಅದಾಗೋದು. ಆ್ಯಂಡ್ ಅದೇ ಪ್ರಯತ್ನದಲ್ಲಿ ಎಲ್ಲರೂ ಇದೀವಿ, ಸೊ ಮಾಡ್ತಾ ಇದೀವಿ. ಅದೇ ಟೈಮ್ ತುಂಬ ಜಾಸ್ತಿ ತಗೊಂತಿದ್ದಾರೆ ಅಂತ ಕಂಪ್ಲೇಂಟ್ಸ್. ಅದೇ ಈಗ ಟೈಮ್ ಜಾಸ್ತಿ ತಗೊಳಕ್ ರೀಸನ್ ಏನು ಅಂದ್ರೆ, ಈಗ ದೊಡ್ಡ ಸ್ಟಾರ್ಗಳದ್ದು ಅಂದ್ರೆ ದೊಡ್ಡ ಬಜೆಟ್ ಸಿನಿಮಾ ಮಾಡ್ತಾರೆ. ಈಗ ಅವ್ರದ್ದು ಈಗ
ನಾನೇ ಈಗ ಸಾರಥಿ ಮಾಡಿದಾಗ ಒಂದು 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 ಬಜೆಟಲ್ಲಿ ಸಿನಿಮಾ ಮಾಡಿದ್ದೆ ಸಾರಥಿನ. ಬಟ್ ಈಗ ಕಾಟೇರ ಬಂದಾಗ ಅದು ಸಾರಥಿದು ಆಲ್ಮೋಸ್ಟ್ ಐ ಥಿಂಕ್ ಒಂದು 4 to 5% ಆಫ್ ದ ಬಜೆಟ್ ಎನ್ಹಾನ್ಸ್ ಆಗಿತ್ತು. ಸೊ ಆ ಥರ ದೊಡ್ಡ ಹೀರೋಗಳ್ದು ಮಾಡಿದಾಗ ಬಜೆಟ್ ವೈಸು ದೊಡ್ಡದಾಗುತ್ತೆ, ಅದಕ್ಕೆ ಕ್ವಾಲಿಟಿನೂ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸ್ವಲ್ಪ ಬೇರೆ ಥರ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡಬೇಕಾಗುತ್ತೆ. ಅದ್ರ ಥ್ರೂ ನಮ್ಮ ಕತೆ ಹೇಳಕ್ಕೆ ಅದಕ್ಕೊಂಚೂರು ಟೈಮ್ ತಗೊಳುತ್ತೆ. ಆ ಥರ ಎಲ್ಲ ಅದರಿಂದ ಡಿಲೇ ಆಗ್ತಾ ಇದೆ ಹೊರತು ಸ್ಟಾರ್ಗಳದ್ದು ಸಿನಿಮಾ ಹೊರಗೆ ಬರೋಕ್ಕೆ ಇಲ್ಲ ನಾವು ಸ್ಲೋ ಆಗೇ ಮಾಡಬೇಕು ಅನ್ನೋ ಇಂಟೆನ್ಷನ್ ಯಾರಿಗೂ ಇಲ್ಲ. ಎಲ್ಲರೂ ಪಾಪ ಎಲ್ಲರೂ ಬೆಳಗ್ಗೆಯಿಂದ ಸಾಯಂಕಾಲದವರು ಕಂಟಿನ್ಯೂಸ್ ಆಗಿ 24/7 ಕೆಲಸ ಮಾಡೋಕೆ ರೆಡಿ ಇರ್ತಾರೆ. ಸೊ ಬಟ್ ಅದೇ ಆ ಪ್ರೋಸೆಸ್ಸಿಗೆಲ್ಲ ಒಂದೊಂದ್ಸತಿ ಟೈಮ್ ಜಾಸ್ತಿ ಆಗೋದು. ಈಗ ನಂದು ಜೊತೆಲಿ ಮಾಡಿದಾಗ ನಾವು ಕುಂಬಳಕಾಯಿ ಹೊಡೆದು 1 ತಿಂಗಳಿಗೆ ಸಿನಿಮಾ ರಿಲೀಸ್ ಮಾಡಿದ್ವಿ, ಅಷ್ಟರಲ್ಲಿ ಎಡಿಟಿಂಗ್ ಮಾಡಿ ರೀ ರೆಕಾರ್ಡಿಂಗ್ ಮಾಡಿ ಎಫೆಕ್ಟ್ಸ್ ಮಾಡಿ ಎಲ್ಲಾನು. ಬಟ್ ಈಗ ಟೆಕ್ನಾಲಜಿಗಳು ಚೇಂಜ್ ಆಗಿದೆ, ಅದಕ್ಕೆ ಟೈಮ್ ತಗೊಳುತ್ತೆ. ಈಗ ನಮ್ಗಿಂತ ಮುಂದೆ ಮೊದಲಿದ್ದ ನಿರ್ದೇಶಕರು ಸಿನಿಮಾಗೆ ರೀ ರೆಕಾರ್ಡಿಂಗ್ ಮಾಡೋಕ್ಕೆ ಬರೀ 2 days ಟೈಮ್ ತಗೊಳ್ಳೋರು, ಫಸ್ಟ್ ಹಾಫ್ 1 day, ಸೆಕೆಂಡ್ ಹಾಫ್ 1 day. ಈಗ ಒಂದು ಸಿನಿಮಾ ರೀ ರೆಕಾರ್ಡಿಂಗ್ ಮಾಡೋಕ್ಕೆ 1 ತಿಂಗಳು ಟೈಮ್ ಆಗುತ್ತೆ. ಅಂದರೆ ಸಿನಿಮಾಗೆ ಸೌಂಡಿಂಗ್ ಬೇರೆ ಥರ ಕೊಡಬೇಕಾಗುತ್ತೆ, ಅದು ಅದ್ರದ್ದು ಸಾಫ್ಟ್ವೇರ್ಗಳು ಬೇರೆ ಥರ ಇರುತ್ತೆ, ಅದ್ರ ಟೆಕ್ನಾಲಜಿ ಬೇರೆ ಥರ ಇರುತ್ತೆ. ಅದರಿಂದ ಡಿಲೇ ಆಗ್ತದೆ ಹೊರತು ಇಂಟೆನ್ಷನಲ್ ಡಿಲೇ ಯಾರು ಮಾಡ್ತಿಲ್ಲ. ಎಲ್ರಿಗೂ ತುಂಬ ಸಿನಿಮಾ ಮಾಡಬೇಕು, ಒಳ್ಳೊಳ್ಳೆ ಜನಗಳ ಮುಂದೆ ಕೊಡಬೇಕು ಅನ್ನೋದೇ ಎಲ್ಲರೂ ಇಂಟೆನ್ಷನ್ ಇದ್ದೇ ಇರುತ್ತೆ. ಅದೇ ವಿರಾಟ್ ಅವರು ಮಿಡ್ ಬಡ್ಜೆಟ್ ಮೂವೀಸ್ಗೆ ಒಳ್ಳೆ ಹೀರೋ ಆಗಲಿ ನಿಂತ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ಸಂಜಯ್ ಮ್ಯಾಮ್ದು ಬ್ಲಾಕ್ ಬಸ್ಟರ್ ಸ್ಟ್ರಿಕ್ ಕಂಟಿನ್ಯೂ ಆಗಲಿ ಅಂತ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ತುಂಬ ದೂರದಿಂದ ಬಂದಿದ್ದೀರಾ ಅಂತ ಗೊತ್ತಾಯಿತು. ಸೊ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ಗೆ. ನಮ್ಮ ಸಿನಿಮಾ 24th ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ಅನೌನ್ಸ್ ಆಗಿದ್ದ ಟೈಮಿಂದನೂ ನೀವೆಲ್ಲರೂ ದಿನಕರ್ ಸರ್ನ ಸಪೋರ್ಟ್ ಮಾಡ್ತಾ ಇರೋದು. ತುಂಬ ಫ್ಯಾನ್ ಪೇಜಸ್ ಟ್ಯಾಗ್ ಮಾಡ್ತಾ ಇರ್ತೀರಾ. ನಿಮ್ಮೆಲ್ಲರೂ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿದೆ. ಸೊ ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು. ನೀವೆಲ್ಲರೂ ಕೈ ಹಿಡಿದ್ರೆ ಒಂದು ಸಿನಿಮಾನ ಎಷ್ಟು ಮಟ್ಟಕ್ಕೆ ಗೆಲ್ಲಿಸ್ತೀರಾ, ಎಷ್ಟು ಮಟ್ಟಕ್ಕೆ ತೊಗೊಂಡೋಗ್ತೀರಾ ಅನ್ನೋದು ನಾವು ಎಲ್ಲರೂ ನೋಡಿದ್ದೀವಿ. ಸೊ ಅದೇ ಸಪೋರ್ಟ್ ನಮ್ಮ ಸಿನಿಮಾ ರಾಯಲ್ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಇದಕ್ಕೂ ಮುಂಚೆ ಸುಮಾರು ಸಿನಿಮಾಗಳನ್ನ ಮಾಡಿದ್ದೀರಾ. ಅವ್ರಿಗಿಂತ ಅಂದರೆ ಅವರಲ್ಲಿ ಕಲಿಯೋದು ತುಂಬ ಇರುತ್ತೆ. ಬಟ್ ದಿನಕರನ್ ಹತ್ರ ಬಂದಾಗ ಅವ್ರಿಗಿಂತ ಎಷ್ಟು ಡಿಫ್ರೆಂಟ್ ಇರುತ್ತೆ ಕಲಿಯೋದು ವಿಷಯದಲ್ಲಿ ಅಂತ? ಡೈರೆಕ್ಷನ್ ನಂಗೆ ಫಸ್ಟ್ ಇವಾಗ ನೀವೆಲ್ಲರೂ ಬಂದ ತಕ್ಷಣ ಕೆಲವ್ರು ಇಲ್ಲಿ ಹೆದರ್ಕೋತಾ ಇದ್ರಿ ಅಲ್ವಾ ಮಾತಾಡೋದಕ್ಕೇನೆ. ನನ್ಗೂ ಸೆಟ್ಟಿಗೆ ಹೋದಾಗ ಫಸ್ಟ್ ತುಂಬಾ ನರ್ವಸ್ ಆಗಿ ಹೋಗಿದ್ದು ನಾನು ಸೆಟ್ಗೆ. ಹೆಂಗಿರುತ್ತೋ ಏನೋ, ಬೈದ್ಬಿಡ್ತಾರೋ ಏನೋ, ಭಯ ಆಗ್ತಿದೆ ಅಂತ. ಬಟ್ ತುಂಬಾ ಕಂಫರ್ಟಬಲ್ ಆಗಿ ಕೆಲಸ ತಗ್ಸಿದ್ರು ಸರ್. ಒಂದು ಕ್ಲಾರಿಟಿ ಇರ್ತಾ ಇತ್ತು ಸರ್ಗೆ, ಹೆಂಗ್ ಬರ್ಬೇಕು ಈ ಶಾರ್ಟ್ ಅಂತೆಲ್ಲ ಹೇಳಿ. ಸೊ ನನ್ಗೆ ಮುಂಚೆನ ಆ ಕ್ಲಾರಿಟಿ ಕೊಟ್ಬಿಡೋರು. ನಾನು ಸರ್ ಡೈರೆಕ್ಟ್ ಮಾಡ್ತಾರೆ ಅಂತ ನಾನು ಹಿಂದಿನ ದಿನನೇ ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಆಗ್ಬಿಟ್ಟು ಬಂದ್ಬಿಟ್ಟಿರ್ತಾ ಇದ್ದೆ, ಖುಷಿ ಪಡಿಸ್ಬೇಕು ನಮ್ಮ ಡೈರೆಕ್ಟರ್ಗೆ ಅಂತ. ಸೊ ಈಸಿ ಆಯ್ತು ನನಗೆ ಸರ್ ಜೊತೆ ವರ್ಕ್ ಮಾಡಿದ್ದು. ಅಣ್ಣ ಹೆಂಗೆ ರೆಗ್ಯುಲರ್ ಆಗಿ ಸಿನಿಮಾಗಳು ಮಾಡ್ತಾ ಇರಿ ಅಣ್ಣ, ಬೇಕು ನಮ್ಗೆ. ನನಗೂ ತುಂಬಾ ಆಸೆ ಇದೆ, ಯಾವಾಗಲೇ ಹೇಳಿದ್ನಲ್ಲ ವರ್ಷದಲ್ಲಿ 2 ಸಿನಿಮಾ ಮಾಡೋಣ ಅಂತ. ಅದೇ 7-8 ವರ್ಷ ಹೆವಿ ಗ್ಯಾಪ್ ಆಗ್ಬಿಡ್ತು. ಎಷ್ಟೋ ಜನ ದಿನಕರ್ ಅವರು ಇಲ್ಲ ಅನ್ನೋ ಥರನೇ, ಅಂದ್ರೆ ಸಿನಿಮಾ ಬಿಟ್ಬಿಟ್ರು ನಾ ಲೆವೆಲ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಈಗ ಲೈಫ್ ಜೊತೆ ಸೆಲ್ಫಿ ನಾವೇನ್ ನಿರೀಕ್ಷೆ ಮಾಡಿದ್ರೆ ಆ ಮಟ್ಟಕ್ಕೆ ಹೋಗಿಲ್ಲ. ಸೊ ಅದು ಜನಗಳ ಮೈಂಡಲ್ಲಿ ಕೂತಿಲ್ಲ ಆ ಸಿನಿಮಾ. ಸೊ ನಂದು ಸಾರಥಿ ಆದ್ಮೇಲೆ ಏನು ಮಾಡಿಲ್ಲ ನಾನು ಅಂತ ಅನ್ಕೊಬಿಟ್ಟಿದ್ರೆ. ಬಟ್ ಅದು 2018 ಅದಾದ್ಮೇಲೆ ಪೊಟೆನ್ಶಿಯಲ್ ನಮ್ಗೆ ಗೊತ್ತು ಅಣ್ಣ, ಅದು ರೆಗ್ಯುಲರ್ ಆಗಿ ಬೇಕು ನಾವು ಕೇಳ್ತಾ ಇರೋದು. ಖಂಡಿತ ಅದೇ ನೀವು ಹೆಂಗೆ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಿದೆ ದಿನಕರ್ಗೆ ತುಂಬಾ ಪೊಟೆನ್ಶಿಯಲ್ ಇದೆ ಅಂತ ಅನ್ಕೊಂಡಿದ್ದೀರಾ, ಆ ಪೊಟೆನ್ಶಿಯಲ್ ಇದೆ ಅನ್ನೋ ಥರನೇ ಸಿನಿಮಾನು ಮಾಡ್ಬೇಕು. ನಾನು ಏನೋ ದಿನಕರ್ ಮಾಡಿದೆಲ್ಲ ಜನ ನೋಡ್ಬಿಡ್ತಾರೆ, ನಾನು ಏನ್ ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ಅನ್ನೋ ತರ ಮಾಡಕ್ಕಾಗಲ್ವಲ್ಲ. ಸೊ ಒಂದೊಳ್ಳೆ ಕತೆ ಬೇಕು. ಅಂದ್ರೆ ಕತೆ ಏನು ಅಂದ್ರೆ ತುಂಬಾ ನಂಗೆ ಅದ್ಭುತವಾದ ಕತೆ ಏನು ಹುಡ್ಕಲ್ಲ ನಾನು, ಸಿಂಪಲ್ ಆಗಿರೋ ಕತೆನೆ. ಬಟ್ ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅನ್ನೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೋತೀನಿ ಹೊರತು ಇಂಟೆನ್ಷನಲ್ ಸ್ಲೋ ಡೌನ್ ಏನೂ ಇಲ್ಲ. ಅದೇ ಹೇಳದ್ನಲ್ಲ, ಸ್ವಲ್ಪ ಆಲೋಚನೆ ಮಾಡೋದು ಸ್ಪೀಡ್ ಕಮ್ಮಿ. ನಿಮ್ಮದು ಮಂಡ್ಯದಲ್ಲಿ ಕಟ್ಔಟ್ ಹಾಕ್ಸಿದ್ವಿ ಬ್ಯಾನರ್, ಆ್ಯಕ್ಚುಲಿ ಲೈಫ್ ಜೊತೆ ಸೆಲ್ಫಿ ಫಿಲ್ಮ್ಗೆ. ಈ ಸಲ ಸೂರ್ಯ ಅವ್ರದ್ದು ಹಾಕ್ಸ್ಬೇಕು ಅನ್ಕೊಂಡಿದ್ವಿ ನಾವು. ಅದಕ್ಕೆ ಇಡೀ ಫಿಲಮ್ ಅಲ್ಲೆಲ್ಲ ಬೇಡ, ಟೂ ಮಚ್ ಆಗ್ಬಿಡುತ್ತೆ. ಇನ್ನು ಚಿಕ್ಕವನು, ಅವ್ನಿಗೆ ಇನ್ನೂ ಏನು ಗೊತ್ತಿಲ್ಲ. ಇವೆಲ್ಲ ನೋಡಾಮೇಲೆ ಅವನು ಈಗಲೇ ನಾನು ಸ್ಟಾರು ಅಂತ ಫಿಕ್ಸ್ ಆಗ್ಬಿಡುತ್ತೆ ಮುಂದಕ್ಕೆ. ಅಲ್ಲಲ್ಲ, ಇನ್ನೂ ಚಿಕ್ಕವನು, ಅವೆಲ್ಲ ಬೇಡ ಅನ್ಸುತ್ತೆ. ಟೈಮ್ ಬರುತ್ತೆ ಅವಕ್ಕೆಲ್ಲ, ಅವಾಗ ಹಾಕ್ಸೋಣ. ಅಣ್ಣ ಇವಾಗ ಚಂದುನ ಲಾಂಚ್ ಮಾಡ್ತಾ ಇದೀರಲ್ಲ, ಹೋಮ್ ಪ್ರೊಡಕ್ಷನ್ ಇರುತ್ತಾ ಇಲ್ಲ ಬೇರೆ ಪ್ರೊಡಕ್ಷನ್? ಈಗ ಸದ್ಯಕ್ಕೆ ಹೋಮ್ ಪ್ರೊಡಕ್ಷನ್ ಅಂತಾನೆ ಅನ್ಕೊಂಡಿದೀನಿ, ಕೆಲಸ ಸ್ಟಾರ್ಟ್ ಮಾಡ್ತಾ. ಆಮೇಲೆ ಇನ್ಯಾರ ಇನ್ವೆಸ್ಟರ್ಸ್ ಇಲ್ಲ, ನಾನೇ ಮಾಡಬೇಕು ಹಂಗೆ ಹಿಂಗೆ ಅಂತ ಬಂದು ದರ್ಶನ್ಗೆ ಒಪ್ಸಿ, ದರ್ಶನ್ ಆಯ್ತು ಮಾಡೋಣ ಅಂತ ಹೇಳಿದ್ರೆ ಮಾಡಿ ಅಣ್ಣ, ನಾವು ಸಪೋರ್ಟ್ ಮಾಡ್ತೀವಿ. ಬಾಸ್ ಫ್ಯಾನ್ಸ್ ಯಾವತ್ತೂ ಇದ್ದೇ ಇರ್ತೀವಿ. ಆದಷ್ಟು ಬೇಗ ತೂಗುದೀಪ ಪ್ರೊಡಕ್ಷನ್ ಅಲ್ಲಿ ಒಂದು ಚಂದುನ ಲಾಂಚ್ ಮಾಡಿ. ಡನ್ ಡೆಫಿನೆಟ್ಲಿ. ಜೊತೆಯಲ್ಲಿ ಆಗಲಿ ನವಗ್ರಹ ಆಗಲಿ, ನಾವು ಇವಾಗಿನ ಜನ್ರೇಷನ್ ಅವರು ಟ್ಯಾಕಿಸ್ ಗೋ ಫಿಲಮ್ ನೋಡಿರ್ಲಿಲ್ಲ. ಈಗ ರಿಲೀಸ್ ಆಯ್ತು ನವಗ್ರಹ. ಅದು ನೀವು ಹೆಂಗೆ ನೀವು ಇದು ಮಾಡಿರೋ ಗೊತ್ತಿಲ್ಲ, ಕಂಟಿನ್ಯೂಸ್ 3 ದಿನಾನು ಸೆಲೆಬ್ರೇಷನ್ ಇತ್ತು.
ಈಗ ರಾಯಲ್ ನೀವು ಮಾಡ್ತಿದ್ದೀರಾ, ಅದನ್ನ ಬಾಸ್ ಫ್ಯಾನ್ಸು ತುಂಬ ಪ್ರೀತಿಯಿಂದ ಬರ್ಮಾಡ್ಕೊಂತೀವಿ. ಇದು ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ ಇನ್ನು ಮುಂದಕ್ಕೆ ನೀವು ಮಾಡೋ ಫಿಲಮ್ಗಳು. ಆಮೇಲೆ ನೀವು ಆದಷ್ಟು ಜಾಸ್ತಿ ಫಿಲಮ್ ಮಾಡಿಕೊಡ್ಬೇಕು ಇನ್ನು ಬಾಸ್ ಫ್ಯಾನ್ಸ್ಗೆ. ಯಾಕೆಂದ್ರೆ ನವಗ್ರಹ ಟ್ಯಾಕೀಸಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ಬೇರೆ. ಯಾಕೆಂದ್ರೆ ನಾವು ಟಿ ವಿಲಿ ನೋಡಿದ್ದೀವಿ, ಜೊತೆ ಆಗಲಿ ನವಗ್ರಹ ಆಗಲಿ. ಈ ಟ್ಯಾಕೀಸಲ್ಲಿ ನೋಡಿದಾಗಿಂದ ಇಲ್ಲ ದಿನಕರಣ ಫಿಲಮ್ ಬೇಕು ನಮಗೆ. ಆ ಬಾಸ್ ಫ್ಯಾನ್ ಆಗಿ ಹೇಳ್ತಿರೋದು ಬೇಕೇ ಬೇಕು ನಮಗೆ. ವರ್ಷಕ್ಕೆ ಒಂದು ಫಿಲಮ್ ಆರೋ ಕೊಡ್ರಿ ಈ ತರ. ಖಂಡಿತ ಖಂಡಿತ ಪ್ರಯತ್ನ ಅಂತೂ ಪಡ್ತೀನಿ. ನೀವು ಮಾಡ್ತಿರೋ ಫಿಲಮ್ಗಳು ಯಾವುದು ಒಂದೇ ತರ ಬರಲ್ಲ, ಡಿಫ್ರೆಂಟ್ ಆಗಿ ಮಾಡ್ತೀರಾ. ಈ ಫಿಲಮ್ನ ನೋಡಿದ್ಮೇಲೆ ನಿಮ್ದಿನ್ನ ಬೇರೆ ರೀತಿ ಇರುತ್ತೆ ಅನ್ನೋದು ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರ್ತೀರಾ ಅದನ್ನ ಕೊಡೋದೇ ನನ್ನ ಕೆಲಸ. 100% ನೀವು ಏನ್ ಹೇಳ್ತಿದ್ರೆ ಅದಂತೂ ಸಿಕ್ಕೇ ನಿಮ್ಗೆ ಈ ಸಿನಿಮಾಲಿ. ನಮ್ಗೆ ಏನ್ ಆಸೆ ಅಂದ್ರೆ ನವಗ್ರಹ 2 ಬರ್ಬೇಕಂತ ತುಂಬಾ ಆಸೆ ಇದೆ. ಎಲ್ಲರೂ 2 ಮಾಡ್ದಂತ ಹೇಳ್ತಾರೆ, ಆದ್ರೆ ಎಕ್ಸ್ಪೆಕ್ಷನ್ ಯಾರು ಇಟ್ಟಿರಲ್ಲ. ಇದು ಎಷ್ಟೋ ವರ್ಷ ಆದ್ರೂ 2 ಬರ್ಬೇಕಂತ ಭಾಳ ಜನ ಇಟ್ಕೊಂಡ್ ಕುಂತಾರೆ. ಅದನ್ನ ಮಾಡ್ಲೇಬೇಕಣ. ಎಲ್ಲ ಅಭಿಮಾನಿಗಳ ಕಡೆಯಿಂದ ನಮ್ಮ ಬಾಸ್ ಅಭಿಮಾನಿಗಳ 2 ಬರ್ಲೇಬೇಕಣ. ಇಲ್ಲ ಆಕ್ಚುಲಿ ನವಗ್ರಹ 2 ಮಾಡೋ ಇಂಟೆನ್ಷನ್ ಏನು ಇರ್ಲಿಲ್ಲ ನಂಗೆ. ಬಟ್ ನಂದು ಬೇರೆ ಯಾವುದೇ ಪೋಸ್ಟ್ ಹಾಕ್ಲಿ, ಹಬ್ಬದ ಪೋಸ್ಟ್ ಹಾಕ್ಲಿ, ಎಲ್ಲರೂ ಹಬ್ಬದ ವಿಷಯ ಹಾಕ್ಬಿಟ್ಟು ಕೆಳಗಡೆ ಅಟ್ಲೀಸ್ಟ್ ಒಂದು 2-3 ಜನ ಹೇಳ್ತಾರೆ ಅಣ್ಣ ನವಗ್ರಹ 2 ಯಾವಾಗ ಮಾಡ್ತೀರಾ ಅಂತ. ಸೊ ಅದು ಎಲ್ಲರೂ ಈಗ ನಮ್ಮ ಕೆಲಸನೇ ಅದು. ಜನ ಏನು ಆಸೆ ಪಡ್ತಾರೆ ಅದನ್ನ ಮಾಡೋದು. ಸೊ ಈಗ ನೀವು ಆಸೆ ಪಡ್ತಾ ಇದ್ರೆ ಈಗ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಸೊ ಮಾಡೋಣ ನವಗ್ರಹ ಮಾಡೋಣ. ಯಾಕಂದ್ರೆ ಆ ಕ್ರೇಜ್ ಅನ್ನು ಎಷ್ಟು ಆದ್ರೂ ಬರಲ್ಲ ಅದು. ಎಲ್ಲರೂ 2 ಅಂತಾರ, ಆದ್ರೆ ಈ 2 ಮಾತ್ರ ಇದಿದೆ. ಖಂಡಿತ ಪ್ರಯತ್ನ ಪಡ್ತೀನಿ. ನಮ್ಮ ಉತ್ತರ ಕರ್ನಾಟಕದವರು ನವಗ್ರಹ ಅಂತ ಒಂದು ಕಾಮಿಡಿ ವಿಡಿಯೋ ಮಾಡಿದ್ದಾರೆ. ನೋಡಿದ್ದೀನಿ ನಾನು. ಸೂಪರ್ ಆಗಿ ಮಾಡಿದ್ದಾರೆ. ಆ ಹುಡುಗರು ಹೇಳ್ತಾ ಇದ್ರು ಅಣ್ಣ ಒಂದ್ ಸ್ವಲ್ಪ ದಿನಕರನವ್ರಿಗೆಲ್ಲ ಲಿಂಕ್ ಸೆಂಡ್ ಮಾಡೋಣ ಇದು. ಜಯಂತ್ ಕಳ್ಸಿದ, ಆಮೇಲೆ ನಾಗೇಂದ್ರ ಅರಸ್ ಕಳ್ಸಿದ. ಆ 5 ಎಪಿಸೋಡ್ ಮಾಡಿದ್ದಾರೆ. 5 ಎಪಿಸೋಡ್ ಕೂಡ ಎಲ್ಲ 1 ಮಿಲಿಯನ್ 2 ಮಿಲಿಯನ್ ಹೋಗಿದೆ. ಯಾವ್ದು ಸಿನಿಮಾಗೆ ರೇಂಜಿಗೆ ವೇವ್ಸ್ ಆಗಿದೆ. ಅವ್ರು ಏನಂದ್ರೆ ಅಣ್ಣ ನಾನು ಯಾವ ಮಾಡಿದ್ರು ಹೋಗ್ತಿರ್ಲಿಲ್ಲ, ಒಂದ್ ಸ್ವಲ್ಪ ಸ್ಲೋ ಡೌನ್ ಆಗ್ತಾ ಇತ್ತು. ನವಗ್ರಹ ಏನ್ ಮಾಡಿದೆ ಎದ್ಬಿಡ್ತು. ಒಂದ್ ಸ್ವಲ್ಪ ದಿನಕರನ ಕಳಿಸಿ ಅಂದ್ರು, ಅದಕ್ಕೆ ನೋಡಿದಿರಾ ಅಂತ ಕೇಳಿದೆ. ಇಲ್ಲ ನೋಡಿದೀನಿ. ಅಲ್ಲ ಇದು ಅದು 1 ಮಿಲಿಯನ್ 2 ಮಿಲಿಯನ್ ಆಗೋದಕ್ಕೆ ಕಾರಣ ಯಾರು? ನೀವುಗಳು ಅಲ್ಲಲ್ಲ, ನಾವೇ. ಅಂದ್ರೆ ಅವ್ರಿಗೆ ಏನಂದ್ರೆ ನಾವು ನೋಡ್ತೀವಿ ಅನ್ನೋದು ಒಂದ್ ಕಡೆ, ನಮ್ಗೆ ದರ್ಶನ್ ಸರ್ ನೋಡ್ಬೇಕು, ಇನ್ನೊಂದು ದಿನಕರ್ ಸರ್ ನೋಡ್ಬೇಕು. ಅವಾಗ ನಾವು ಹ್ಯಾಪಿ. ನಾವು ಮಾಡಿರೋ ಕೆಲಸಕ್ಕೆ ಅವರು ಒಂದು ಮಾತಾಡಿದ್ರೆ ಚೆನ್ನಾಗಿರತ್ತೆ ಅಂತ. ಶೋರ್ ಇಲ್ಲ ನೋಡಿದೀನಿ, ಅವ್ರಿಗೆ ಹೇಳ್ಬಿಡಿ ನೋಡಿದೀನಿ ನಾನು ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಾನು ಹೇಳಿದೆ. ನಮ್ಮ ಬೋಗಣ್ಣ ಮತ್ತೆ ಜಯಣ್ಣನು ಹಂಗೇನೆ. ಜಯಣ್ಣ ಫುಲ್ಲು ದಿಲ್ದಾರು, ಅವರು ದುಡ್ಡು ಬಜೆಟ್ ಅವೆಲ್ಲ ಆಲೋಚನೆ ಮಾಡಲ್ಲ. ಬೋಗಣ್ಣ ಫುಲ್ಲು ದುಡ್ಡು ಗಿಡ್ಡು ಅವೆಲ್ಲ ಇದು ಮಾಡೋದು. ಸೊ ಇಲ್ಲಿ ಪ್ರೇಮ್ ಬೋಗಣ್ಣ ಆಗ್ಬಿಟ್ಟಿದ್ದಾರೆ, ಜಯಂತ್ ಜಯಣ್ಣ ಆಗ್ಬಿಟ್ಟಿದ್ದಾರೆ. ರಾಯಲ್ ಸಿನಿಮಾ ರಾಯಲ್ ಹಿಟ್ ಆಗಲಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವುಗಳು ಮನ್ಸು ಮಾಡಿದ್ರೆ ಹಿಟ್ ಆಗ್ಬಿಡುತ್ತೆ. ನಾವು ಹಿಟ್ ಸಿನಿಮಾ ಮಾಡಲ್ಲ, ಅದೇ ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ಇರ್ತೀವಿ. ಸಿನಿಮಾನ ಹಿಟ್ ಮಾಡೋದೆಲ್ಲ ನೀವುಗಳು. ಆ್ಯಂಡ್ ಸ್ಪೆಷಲಿ ನಾನು ಪುನೀತಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ತುಂಬಾ ಸಪೋರ್ಟ್ ಮಾಡ್ತಿದ್ದೆ ಡೇ 1 ನನಗೆ. ಸರ್ ಇದನ್ನ ಈ ತರ ಪ್ರಮೋಟ್ ಮಾಡೋಣ, ಹಿಂಗ್ ಮಾಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಪ್ರಮೋಟ್ ಮಾಡೋದಕ್ಕೆಲ್ಲ ತುಂಬಾ ಸಜೆಷನ್ಸ್ ಕೊಟ್ಟಿದ್ದು ಆ್ಯಂಡ್ ಪುಷ್ ಮಾಡಿದ್ದು ಪುನೀತೆ. ಸೊ ಪುನೀತ್ ಥ್ಯಾಂಕ್ ಯು ವೆರಿ ಮಚ್. ಅಣ್ಣ ನಮಸ್ತೆ. ನಮಸ್ತೆ. ಬಾಸ್ನ ಮತ್ತೆ ನಿಮ್ನ ಒಂದೇ ಫ್ರೇಮಲ್ಲಿ ನೋಡ್ಬೇಕು ಮತ್ತೆ ಅಣ್ಣ. ಏನು ಫೋಟೋನಾ? ಅಲ್ಲ ಅಣ್ಣ, ಫಿಲಮಲ್ಲಿ ಫಿಲಮ್ ಆಕ್ಟ್ ಮಾಡ್ಬೇಕಾ ನಾನು? ಹೌದಣ್ಣ, ಜೊತೆ ಮಾಡ್ಬೇಕು. ಅಯ್ಯೋ ಅದು ಅಣ್ಣ ತಮ್ಮನಾಗೆ ಮಾಡ್ಬೇಕಣ್ಣ. ಅಲ್ಲ ಅವನು ಅದ್ಭುತವಾಗಿ ಆಕ್ಟ್ ಮಾಡ್ತಾನೆ, ನಮಗ್ ಮಾಡಕ್ ಬರಲ್ಲ. ಆಮೇಲೆ ಜನ ಅಷ್ಟು ಅರ್ಧ ಫ್ರೇಮ್ ನ ಬ್ಲಾಕ್ ಮಾಡ್ಬಿಟ್ಟು ಅರ್ಧ ಫ್ರೇಮ್ ಮಾತ್ರ ನೋಡ್ತೀರಾ, ಒಂದ್ ಫುಲ್ ಫ್ರೇಮ್ ನೋಡಲ್ಲ ನೀವು. ನಾನ್ ಜೊತೆಲಿದ್ರೆ ಚಕ್ರವರ್ತಿ ಮಸ್ತಾಗಿ ಮಾಡಿದ್ರಣ್ಣ, ನಿಮ್ಗೆ ಗೊತ್ತಿಲ್ಲ. ಅಯ್ಯೋ ಇಲ್ಲಪ್ಪ, ನೀವುಗಳು ನನ್ ಮೇಲೆ ಪ್ರೀತಿ ಇಟ್ಕೊಂಡಿದ್ರು, ಅದಕ್ಕೆ ನಾನು ಏನ್ ಮಾಡಿದ್ರು ಚೆನ್ನಾಗ್ ಕಾಣ್ತದೆ. ನಮ್ಮಮ್ಮನ್ ತರ ನೀವು. ನಮ್ಮಮ್ಮ ಹೇಳ್ತಾರೆ ಗೊತ್ತಾ, ವರ್ಲ್ಡ್ಸ್ ಬೆಸ್ಟ್ ಡೈರೆಕ್ಟರ್ ನನ್ ಮಗ ದಿನಕರ್, ವರ್ಲ್ಡ್ಸ್ ಬೆಸ್ಟ್ ಆಕ್ಟರ್ ದರ್ಶನ್ ಅಂತ. ಹಂಗೆ ನೀವುಗಳು, ನೀವು ಅದೇ ಫೀಲ್ ಅಲ್ಲಿ ಇದ್ದೀರಾ. ನಾನು ಅದ್ಭುತ ಕಲಾವಿದ್ರ ನನಗೆ ಗೊತ್ತು. ಅಲ್ಲ ನಾನು ಆಸ್ ಎ ಡೈರೆಕ್ಟರ್ ನನಗೆ ಗೊತ್ತು, ದಿನಕರ್ ಆಸ್ ಆಕ್ಟರ್ ಡಬ್ಬ ಆಕ್ಟರ್ ಅಂತ. ಇಲ್ಲ ಆ ಪೊಟೆನ್ಶಿಯಲ್ ಇಲ್ಲ ನನಗೆ. ಸೀರಿಯಸ್ ಆಗಿ ಹೇಳ್ಬೇಕು ಅಂದ್ರೆ ಆಕ್ಟಿಂಗ್ ನ ಜಡ್ಜ್ ಮಾಡೋದು ಈಸಿ, ಆಕ್ಟಿಂಗ್ ಮಾಡೋದು ಕ್ಯಾಮ್ರಾ ಮುಂದೆ ತುಂಬಾ ಕಷ್ಟ ಇದೆ. ಅದ್ ನನಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ವಿಲನ್ ರೋಲ್ ಸಖತ್ತಾಗಿದೆ ಅಣ್ಣ. ಅದು ವಿಲನ್ ರೋಲ್ ಸಖತ್ತಾಗಿದೆ. ಅದರಲ್ಲಿ ಕಾಣಿಸಿರೋದಕ್ಕೂ ಚೆನ್ನಾಗಿದೆ. ಯಾಕಂದ್ರೆ ತೂಗುದೀಪ ಶ್ರೀನಿವಾಸ್ ಸರ್ ಆಶೀರ್ವಾದ ತುಂಬಾ ಜಾಸ್ತಿ ನನ್ನ ಮೇಲೆ ಇರೋದ್ರಿಂದ ನಾನು ಸ್ವಲ್ಪ ಅವ್ರ ತರ ಕಾಣ್ತೀನಲ್ಲ, ಅದೇ ನನ್ನ ಪ್ಲಸ್. ಅದೇ ಪ್ಲಸ್ ಅಂಡ್ ಅದೇ ನನ್ನ ಮೈನಸ್ ಏನು ಅಂದ್ರೆ ತೂಗುದೀಪ ಶ್ರೀನಿವಾಸ್ ಅವ್ರ ರೇಂಜ್ಗೆ ಆಕ್ಟ್ ಮಾಡಕ್ ಬರಲ್ಲ ಅನ್ನೋದು. ಇಲ್ಲ ಈ ಸಿನಿಮಾಲಿ ಒಬ್ಬೊಂದು ಡಬ್ಬಿಂಗ್ ನಾನು ಮಾಡಿದೀನಿ, ಕಣ್ಣು ಮುಚ್ಕೊಂಡು ಆ ಸೀನ್ ನೋಡಿದ್ರೆ ತೂಗುದೀಪ ಶ್ರೀನಿವಾಸ್ ಅವರೇ ಮಾತಾಡಿದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ. ಲಾಸ್ಟ್ ಟೈಮ್ ಇಂಟರ್ವ್ಯೂ ನೋಡಿದ್ದೆ, ಅದಕ್ಕೆ ಅವರು ನಿಮ್ಗೆ ಧೈರ್ಯ ತುಂಬುದು ಅಂತ ಹೇಳಿದ್ರಲ್ಲ, ಆ ಟೈಮಲ್ಲಿ ನಿಮ್ಗೆ ಹೆಂಗ ಅನಿಸ್ತಾ ಇತ್ತು ಸರ್? ಅಂದ್ರೆ ಬಾಸ್ ಅವ್ರು ಒಳಗಡೆ ಇದ್ದಾಗ ನೀವು ಶೂಟಿಂಗ್ ಶೆಡ್ಯೂಲ್ ಬ್ಯುಸಿ ಆಗಿದ್ರಿ. ಇಲ್ಲ ನಂದು ಶೂಟಿಂಗ್ ಮುಗ್ದೋಗಿತ್ತು.
ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಮಾತ್ರ ಬ್ಯಾಲೆನ್ಸ್ ಇದೆ. ನಿಮ್ ಕಡೆಯಿಂದ ಕೇಳ್ಬೇಕಂತ ಹೇಳಿ ಅದಕ್ಕೆ ಅವ್ರು ನಿಮ್ಗೆ ಧೈರ್ಯ ತುಂಬಿ ನಾವು ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಬಾಸ್ ಅವ್ರನ್ನ ಕರ್ಕೊಂಡ್ ಬಂದ್ರಲ್ಲ, ಅವಾಗ ನಿಮ್ಗೆ ಹೆಂಗ್ ಅನ್ನಿಸ್ತಾ ಇತ್ತು ಸರ್? ಇಲ್ಲ ಹೌದು, ತುಂಬಾ ಪ್ರೌಡ್ ಫೀಲ್ ಆಗ್ತಿತ್ತು. ಅಂದ್ರೆ ಒಬ್ಳು ಹೆಣ್ಮಗಳಾಗಿ ಆತರ ಈಗ ಉಲ್ಟಾ ನಾನು ಆಕ್ಚುಲಿ ಧೈರ್ಯ ಕೊಡ್ಬೇಕಿತ್ತು, ಬಟ್ ಉಲ್ಟಾ ಅವ್ರು ನನಗೆ ಜಾಸ್ತಿ ಧೈರ್ಯ ಕೊಡೋ. ನಾನು ಸಡನ್ ಆಗಿ ಟೆನ್ಷನ್ ಆಗ್ಬಿಡ್ತಿದ್ದೆ. ನಂಗೆ ಟೆನ್ಷನ್ ಆದ್ರೆ ತಲೆ ಓಡಲ್ಲ, ಗಾಬರಿ ಆಗ್ಬಿಡ್ತೀನಿ ತುಂಬಾ ಬೇಗ. ಸೊ ಅದಕ್ಕೆ ಇಲ್ಲ ನೀನು ಟೆನ್ಷನ್ ಆಗಬೇಡ, ನೀನು ಸ್ವಲ್ಪ ಆರಾಮಾಗಿರು, ನನಗೆ ಗೊತ್ತು, ನಾನು ಕರ್ಕೊಬರ್ತೀನಿ, ನಿಮ್ಮ ಅಣ್ಣ ಹೊರಗೆ ಬಂದೇ ಬರ್ತಾರಂತ ತುಂಬಾ ಕಾನ್ಫಿಡೆನ್ಸ್ ಕೊಡೋರು, ತುಂಬಾ ಖುಷಿ ಆಗೋದು. ಬಟ್ ಏನು ಅಂದ್ರೆ ಅದೊಂದು ಇದೆಯಲ್ಲ ನಮ್ಮ ಇಂಡಿಯನ್ಸ್ಗೆ, ಹೆಣ್ಮಕ್ಳಕ್ಕಿಂತ ಗಂಡ್ ಮಕ್ಳೇ ಸ್ಟ್ರಾಂಗು ಗುರು ಅನ್ನೋದು. ಬಟ್ ಇಲ್ಲ, ಆಕ್ಚುಲಿ ಹೆಣ್ಮಕ್ಳೇ ಸ್ಟ್ರಾಂಗ್. ನಮ್ಮ ಮನೇಲಿರೋ ಎಲ್ಲ ಹೆಣ್ಮಕ್ಳು ಗಂಡ್ ಮಕ್ಳಕ್ಕಿಂತ ತುಂಬಾ ಸ್ಟ್ರಾಂಗು. ನಮ್ಮ ಅಪ್ಪನ್ಕಿಂತ ನಮ್ಮ ಅಮ್ಮ ಸ್ಟ್ರಾಂಗು, ನಮ್ಮ ಅಣ್ಣನ್ಕಿಂತ ನಮ್ಮ ಅತ್ತಿಗೆ ಸ್ಟ್ರಾಂಗು. ನಮ್ಮ ಅಕ್ಕಂದು ಭಾವನ ವಿಚಾರದಲ್ಲಿ ನಮ್ಮ ಭಾವನೆ ಸ್ಟ್ರಾಂಗು. ಪಾಪ ನಮ್ಮ ಅಕ್ಕನ್ಗೆ ಅಷ್ಟು ಗೊತ್ತಾಗ ಸಾಫ್ಟ್ ಅವಳು. ನಮ್ಮ ಮನೇಲೂ ಅಷ್ಟೇ, ನನ್ಕಿಂತ ನನ್ನ ಹೆಂಡ್ತಿನೇ ಸ್ಟ್ರಾಂಗು. ಸರ್, ಈಗ ಒಬ್ರು ಡೈರೆಕ್ಟರ್ ಆಗಿ ಎಷ್ಟು ದಿನ ಆಗುತ್ತೋ ಒಂದು ಫಿಲಮ್ನ ಮಾಡೋಕ್ಕೆ ಅದು ಗೊತ್ತಾಗಲ್ಲ. ಯಾಕಂದ್ರೆ ಇಂಥ ಪಾತ್ರಕ್ಕೆ ಯಾರ್ಯಾರು ಬೇಕು ಅಂತ ನೀವು ಚೂಸ್ ಮಾಡ್ಕೊಂಡೆ ಅದು ಮಾಡೋದು. ಅದು 6 ತಿಂಗಳಾಗುತ್ತೋ ವರ್ಷ ಆಗುತ್ತೋ ಗೊತ್ತಿಲ್ಲ. ಬಟ್ ಅದನ್ನ ಮಾಡೋದು ನೀವು 2.5 ಗಂಟೆ ಅಷ್ಟೇನೆ ಫಿಲಮ್ನ. ಬಟ್ ಹೆಂಗೆ ಅಂದರೆ ರಿಲೀಸ್ ಆಗಿ ಡೇ ಬಂದು ಕೆಲವೊಬ್ರು ಹೋಗಿ ಥಿಯೇಟ್ರಲ್ಲಿ ನೋಡ್ತಾರೆ, ಕೆಲವೊಬ್ರಿಗೆ ಕಾಯ್ತಾ ಇರ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ. ಅಯ್ಯೋ ಥಿಯೇಟ್ರಲ್ಲಿ ಯಾಕಪ್ಪ 150 ರೂಪಾಯಿ ಕೊಟ್ಟು ಹೋಗಿ ನೋಡೋದು, 200 ರೂಪಾಯಿ ಕೊಟ್ಟು ಯಾಕೆ ನೋಡೋದು. ಯಾವುದೋ ಒಂದು ವೆಬ್ಸೈಟ್ಗಳಲ್ಲಿ ಲಿಂಕ್ಗಳು ಬರುತ್ತೆ, ಆ ಲಿಂಕಲ್ಲೇ ನೋಡೋಣ ಅಂತ. ಬಟ್ ಹೆಂಗೆ ಅಂದರೆ ಈ ಫಿಲಮ್ ಬಂದು ರಾಯಲ್ ಆಗಿದೆ. ಆ ಲಿಂಕ್ಗಳನ್ನ ಸ್ವಲ್ಪ ಬರ್ದೇ ಇರೋ ಥರ ನೋಡ್ಕೊಂಡ್ರೆ, ಪೈರೈಸಿ ಮಾಡದೇ ಇರೋ ಥರ ನೋಡ್ಕೊಂಡ್ರೆ, ಕೆಲವೊಬ್ರು ಲಿಂಕ್ ಸಿಗದೇ ಇರೋರು ಕೂಡ ಥಿಯೇಟ್ರಲ್ಲಿ ಹೋಗಿ ನೋಡೋ ಥರ ಮಾಡಿ ಅಂತ. ಇಲ್ಲ ಖಂಡಿತ. ಈಗ ನೀವೇ ನಿಮ್ದ್ರಲ್ಲೇ ಪಾಯಿಂಟ್ ಇದೆ. ಈಗ ಜನ ಯಾಕೆ ಥಿಯೇಟ್ರಿಗೆ ಹೋಗಬೇಕು, ಆನ್ಲೈನಲ್ಲೇ ಬಂದಾಗ ನೋಡೋಣ ಅನ್ನೋ ಥರ ಫೀಲ್ ಮಾಡ್ತಾರಲ್ಲ. ಹೌದು, ಅವ್ರು ಆ ಥರ ಆಲೋಚನೆ ಮಾಡೋದು ತಪ್ಪೋ ಸರಿ ನಾನೇನು ಹೇಳಲ್ಲ ನಾನು. ಬಟ್ ಅವ್ರಿಗೆ ಬೇಡ, ನಾನು ಈ ಸಿನಿಮಾನ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋ ಥರ ಭರವಸೆ ನಾವು ಕೊಡಬೇಕು. ನಾವು ಬಿಡೋ ಕಂಟೆಂಟ್ಗಳಿಂದ, ಈಗ ಚಿಕ್ಕದಾಗಿ ಏನು ಬಿಡ್ತೀವಿ ನಾವು, ಸಾಂಗ್ ಬಿಡ್ತೀವಿ, ಟ್ರೇಲರ್ ಬಿಡ್ತೀವಿ, ಆ ಕಂಟೆಂಟಿಂದ ನಾವು ಜನಗಳಿಗೆ ಇಲ್ಲ ನಾನು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಈಗ ತುಂಬ ದೊಡ್ಡ ಸಿನಿಮಾಗಳು ಬಂದಿದ್ದಾವೆ. ಈಗ ಪುಷ್ಪ ಆಗಿರ್ಬೋದು, KGF ಆಗಿರ್ಬೋದು, ಇಲ್ಲ ಕಾಟೇರ ಆಗಿರ್ಬೋದು. ಏನಕ್ಕೆ ನೀವುಗಳು ಥಿಯೇಟ್ರಲ್ಲಿ ಹೋಗಿ ಆ ಮಟ್ಟಕ್ಕೆ ಸಿನಿಮಾ ನೋಡಿದ್ರಿ ಅಂದರೆ ಆ ಸಿನಿಮಾ ಟೀಮ್ ಅವರು ಆ ಕಂಟೆಂಟ್ನ ನಿಮಗೆ ಬಿಟ್ಟಾಗ ಇಲ್ಲ ಇದನ್ನ ಥಿಯೇಟ್ರಲ್ಲೇ ನೋಡಬೇಕು ಅನ್ನೋ ಥರ ನಿಮಗೆ ಭರವಸೆ ಮೂಡಿಸಿದ್ರು. ಅದಕ್ಕೆ ನೀವು ಥಿಯೇಟ್ರಿಗೆ ಹೋದ್ರಿ. ನಾನು ಅದನ್ನೇ ನಂಬೋದು. ಈಗ ನಾನು ನನ್ನ ರಾಯಲ್ನ ಜನ ಥಿಯೇಟ್ರಿಗೆ ಬಂದು ನೋಡಬೇಕು ಅನ್ನೋ ಥರ ಭರವಸೆ ನಾನು ಮೂಡಿಸ್ಬೇಕು. ಅವಾಗ ಜನ ಬಂದೇ ಬರ್ತಾರೆ. ಜನಗಳೇನು ಅಂದರೆ ಈಗ ಈ ಸಿನಿಮಾನ ಇದನ್ನ ಯಾಕೆ ಇಲ್ಲಿ ನೋಡಬೇಕು, ಆನ್ಲೈನಲ್ಲೇ ಬಂದಾಗ ನೋಡ್ಕೋತೀನಿ ಅನ್ನೋ ಥರ ನಾವು ಮಾಡಿದ್ರೆ ಅವ್ರು ಆನ್ಲೈನಲ್ಲೇ ನೋಡ್ತಾರೆ. ಸೊ ನಾವು ಅವ್ರಿಗೆ ಅದನ್ನ ಕ್ರಿಯೇಟ್ ಮಾಡಬೇಕು, ಇಲ್ಲ ಇದನ್ನ ಥಿಯೇಟ್ರಿಗೆ ಬಂದು ನೀವು ನೋಡಬೇಕು ಅಂತ. ಅದನ್ನ ನಮ್ಮ ಪ್ರಮೋಷನ್ ಥ್ರೂ ಆ್ಯಂಡ್ ನಾವು ಬಿಡೋ ಕಂಟೆಂಟ್ ಥ್ರೂ ನಿಮ್ಗೆ ಆ ಭರವಸೆ ಮೂಡಿಸಿದ್ರೆ ಜನ ಥಿಯೇಟ್ರಿಗೆ ಬಂದು ನೋಡ್ತಾರೆ. ಆ್ಯಂಡ್ ಹೌದು, ಇನ್ನೊಂದು ಪೈರಸಿನೂ ಕಂಟ್ರೋಲ್ ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕು. ನಮ್ಮ ಟೀಮ್ ಅದನ್ನೆಲ್ಲ ಆಲೋಚನೆ ಮಾಡಿಟ್ಟಿದ್ದಾರೆ. ಸೊ ಮಾಡ್ತೀವಿ ಸರ್. ಬಟ್ ಈಗ ಎಷ್ಟೇ ಫಿಲಮು ಚೆನ್ನಾಗಿದ್ರು ಕೂಡ ಕೆಲವರು ಲಿಂಕ್ಗೋಸ್ಕರನೇ ವೆಯ್ಟ್ ಮಾಡ್ತಾರೆ ಸರ್. ಎಷ್ಟೇ ಚೆನ್ನಾಗಿರೋ ಕಂಟೆಂಟ್ ಬಂದ್ರು ಕೂಡ ಬೆಳಿಗ್ಗೆ ಫ್ಯಾನ್ ಬೇಸ್ ಅಂತಾನೆ ಫ್ಯಾನ್ ಇದೆ ಅಂತಾನೆ ಬಿಟ್ಟಾಗ ಸಂಜೆ ವರ್ಷದಲ್ಲಿ ನನಗೆ ಲಿಂಕ್ ಬರುತ್ತೆ, ಯಾವ ಕಡೆಯಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಆ ಫಿಲಮ್ನ ನೋಡ್ಲೇಬೇಕು ಅಂತಾರೆ ಸರ್, ಎಷ್ಟೇ ಚೆನ್ನಾಗಿರೋ ಕಂಟೆಂಟ್ ಕೂಡ ಬಂದ್ರು. ಅಲ್ಲ, ಆ ಥರ ಮೈಂಡ್ ಸೆಟ್ ಇರೋ ಜನಗಳು ನಾವು ಏನು ಮಾಡಿದ್ರು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಅವ್ರು ಅದೇ ರೀತಿಲಿ ನೋಡಬೇಕು ಅಂತ ಅವ್ರು ಅದೇ ರೀತಿಗೆ ಫಿಕ್ಸ್ ಆಗಿದ್ರೆ ತುಂಬಾ ಅಂಥವ್ರನ್ನ ಈ ಕಡೆ ಕರ್ಕೊಬರಕ್ಕಾಗಲ್ಲ. ಇಲ್ಲಪ್ಪ ನೀನು ಥಿಯೇಟ್ರಲ್ಲೇ ಈ ಸಿನಿಮಾನ ನೋಡ್ಬೇಕು ನೀನು ಅಂತ, ಅದಕ್ಕೆ ಅವ್ರು ಸೆಟ್ ಆಗ್ಬಿಟ್ಟಿರ್ತಾರೆ. ಈಗ ನನಗೆ ಪರ್ಸ್ನಲಿ ನನಗೆ OTTಲಿ ಸಿನಿಮಾಗಳು ನೋಡೋಕೆ ಅಷ್ಟು ಇಷ್ಟ ಆಗಲ್ಲ. ಯಾಕಂದ್ರೆ ನನಗೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸೇ ಬೇಕು. ಹೋಗಿ ನಾನು ಥಿಯೇಟ್ರಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಎಲ್ಲ ಲೈಟ್ ಎಲ್ಲ ಆಫ್ ಆಗಿ ವಿತ್ ಆ ಸೌಂಡಲ್ಲೇ ನೋಡಬೇಕು ಅಂತ ಆಸೆ ಪಡೋನು ನಾನು ಮ್ಯಾಕ್ಸಿಮಮ್ ನಾನು ಎಲ್ಲ ಸಿನಿಮಾಗಳು ಥಿಯೇಟ್ರಲ್ಲೇ ನೋಡ್ತೀನಿ. ಈಗ ಅದು ಬಿಟ್ಟು ಈಗ ವೆಬ್ ಸೀರೀಸು ಅವೆಲ್ಲ ಥಿಯೇಟ್ರಲ್ಲಿ ಬರಲ್ಲ. ಅಂಥವೆಲ್ಲ ಒಂದು ಕಾಂಪ್ರಮೈಸಲ್ಲೇ ಕತೆ ಗೊತ್ತಾಗ್ಲಿ, ಏನೋ ಹೊಸದು ಏನು ಮಾಡಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅದನ್ನ ಮಾತ್ರ OTTಲಿ ನೋಡ್ತೀನಿ ಹೊರತು ಇನ್ನೆಲ್ಲ ಸಿನಿಮಾ ಆಲ್ಮೋಸ್ಟ್ ಥಿಯೇಟ್ರಲ್ಲೇ ನೋಡೋದು. ಸೊ ಮೊಬೈಲಲ್ಲೇ ನೋಡಬೇಕು ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡವ್ರು ನಾವು ಏನು ಮಾಡಿದ್ರು ಚೇಂಜ್ ಮಾಡೋಕ್ಕಾಗಲ್ಲ. ಕರ್ನಾಟಕದ ಎಲ್ಲ ಕಡೆಯಿಂದ ಬಂದಿದ್ದೀರಾ ದರ್ಶನ್ ಸರ್ ಮೇಲಿರೋ ಪ್ರೀತಿಗೆ ಆ್ಯಂಡ್ ದಿನಕರ್ ಸರ್ ಮೇಲಿರೋ ಪ್ರೀತಿಗೆ ಆ್ಯಂಡ್ ನಮ್ಮ ಚಿತ್ರ ರಾಯಲ್ಗೆ ಸಪೋರ್ಟ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದನ್ನು ನಾನು ಲೈಫ್ ಲಾಂಗ್ ನೆನ್ಪಿಟ್ಕೊತೀನಿ, ನೀವೆಲ್ಲ ಸಪೋರ್ಟ್ ಮಾಡ್ತಿರೋದು. ಯಾಕಂದರೆ ಇದು ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟೇಜ್. ಅದಕ್ಕೆಲ್ಲ ನೀವು ಕೈ ಜೋಡಿಸಿರೋದು ಇನ್ನೂ ತುಂಬ ಖುಷಿ ಇದೆ. ನನ್ನ ಹತ್ರ ಇವತ್ತು ಥ್ಯಾಂಕ್ಸ್ ಬಿಟ್ಟು ಬೇರೆ ಏನೂ ಮಾತಿಲ್ಲ. ನೀವೆಲ್ಲ ನನ್ನದೊಂದು ಕುಟುಂಬ ಇದ್ದಂಗೆ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು ಬಂದಿರೋದಕ್ಕೆ.
ಬೆಳಗ್ಗೆಯಿಂದ ಒಂದು 11 ಗಂಟೆಯಿಂದ ಮಾತಾಡಿದಾರಲ್ಲ ಎಲ್ಲರೂ ಕ್ವಶನ್ಸ್ ಮುಗಿದ್ಬಿಟ್ಟಿದೆ. ಬಟ್ ನಿಮ್ಮ ಜೊತೆ ಖಂಡಿತ ನಾವು ಎಷ್ಟು ಅಭಿಮಾನಿಗಳ ಸಂಘದವರು ಫ್ಯಾನ್ ಪೇಜಸ್ ಅವರು ಏನಿದ್ದೀವಿ ಖಂಡಿತ ನಿಮ್ಮ ಜೊತೆ ಇರ್ತೀವಿ. ಥ್ಯಾಂಕ್ ಯು ಬ್ರೋ. ಬಟ್ ಇದೇ 24th ಪ್ರತಿಯೊಬ್ಬರು ನಮ್ಮ ಜೊತೆ ಬಂದು ಸಿನಿಮಾ ನೋಡಬೇಕು, ಮಿಸ್ ಮಾಡಬೇಡಿ ಯಾರು. ಖಂಡಿತ. ಇವಾಗ ನಾವು ಹುಬ್ಳಿಯಿಂದ ಬಂದಿದ್ದೀವಿ, ಒಂದಿಷ್ಟು ಜನ ಕಲಬುರಗಿ, ದಾವಣಗೆರೆ ಎಲ್ಲ ದೂರದ ಊರಿಂದ ಬಂದಿದ್ದಾರೆ. ಊರಲ್ಲಿ ಯಾವುದಾದ್ರು ನಿಯರ್ ಥಿಯೇಟರ್ಸ್ ಇರುತ್ತೆ, ಅಲ್ಲೋಗಿ ನಿಮ್ಮ ಸಿನಿಮಾನ ಸೆಲೆಬ್ರೇಟ್ ಮಾಡ್ತೀವಿ. ದಯವಿಟ್ಟು ನಿಮ್ಮ ಊರಲ್ಲೇ ನೋಡಿ, ಬಟ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಕರ್ಕೊಂಡು ನೋಡಿ. ಯಾಕಂದರೆ ಇದು ನಮ್ಮ ಮೂವಿ ಬಂದು ಎಂಟರ್ ಫ್ಯಾಮಿಲಿ ನೋಡೋವಂಥ ಸಿನಿಮಾ ಆ್ಯಂಡ್ ಒಂದು ಸೆಲೆಬ್ರೇಷನ್ ಥರ ಇದೆ. ಎಲ್ಲರೂ ಮಿಸ್ ಮಾಡದೆ ನೋಡಿ. ಆ್ಯಂಡ್ ನೀವು ನೋಡಿ ನಮ್ಗೊಂದು ಟ್ಯಾಗ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿದ್ರು ತುಂಬಾ ಯೂಸ್ ಆಗುತ್ತೆ. ಆ್ಯಂಡ್ ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು ಬ್ರದರ್, ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೀವು ದಿನಕರ್ ಸರ್ ಮೂವೀಸ್ ನೋಡಿರ್ಬೋದು, ಜೊತೆಯಲ್ಲಿ ಆಗಿರ್ಬೋದು, ನವಗ್ರಹ ಆಗಿರ್ಬೋದು, ಆ್ಯಂಡ್ ಸಾರಥಿ ಆಗಿರ್ಬೋದು, ಲೈಫ್ ಜೊತೆ ಒಂದು ಸೆಲ್ಫಿ ಆಗಿರ್ಬೋದು, ಎಲ್ಲ ಸಿನಿಮಾನು ಫ್ಯಾಮಿಲಿ ಕೂತ್ ನೋಡೋಂಥ ಸಿನಿಮಾ. ಅದರಲ್ಲೂ ದಿನಕರ್ ಸರ್ ಮೂವೀಸಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ಸ್ಟ್ರಾಂಗ್ ಇರುತ್ತೆ ಆ್ಯಂಡ್ ಒಂದೇ ಒಂದು ಚಿಕ್ಕ ವಲ್ಗರು ಇರೋಲ್ಲ. ಸೊ ದಟ್ 6 ವರ್ಷದ ವಯಸ್ಸಲ್ಲಿರೋ ಮಗುವಿಂದ ಹಿಡಿದು 60 ವರ್ಷದ ವಯಸ್ಸಾಗಿರೋ ಅಜ್ಜವರೆಗೂ ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಇವಾಗ ತಾನೇ ಸಂಕ್ರಾಂತಿ ಆಗಿದೆ, ಸಂಕ್ರಾಂತಿ ಹೆಂಗೆ ಫ್ಯಾಮಿಲಿ ಎಲ್ಲ ಸೇರಿ ಸುಗ್ಗಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ, ಹಾಗೆ ಫ್ಯಾಮಿಲಿ ಎಲ್ಲ ಸೇರಿ ನಮ್ದು ಮೂವಿ ನೋಡೋ ಅಂತ ಸಿನಿಮಾ ತೆಗ್ದಿರೋ ದಿನಕರ್ ಸರ್. ರಾಯಲ್ ಬಂದು ಚಿಕ್ಕ ಮಕ್ಳಿಗೆ ಇಷ್ಟ ಆಗೋ ಎಲಿಮೆಂಟ್ಸ್ ಇದೆ, ಕಾಮಿಡಿ, ಟಾಂಗ್ ಅನ್ನೋ ಸಾಂಗ್ ಆಗಿರ್ಬೋದು ಅದೆಲ್ಲ. ಅದಾದ್ಮೇಲೆ ಅಡಲ್ಟ್ಸಿಗೆ ಅಂದರೆ ಟೀನೇಜರ್ಸ್ಗೆ ಲವ್ ಸ್ಟೋರಿ ಇದೆ. ಅದಾದ್ಮೇಲೆ ಫ್ಯಾಮಿಲಿ ಆಡಿಯನ್ಸ್ಗೆ ಫ್ಯಾಮಿಲಿ ಅಮ್ಮ ಸೆಂಟಿಮೆಂಟ್ ಇದೆ. ಸೊ ಎಲ್ಲ ಇದೆ, ಒಂದು ಹಬ್ಬದ ಊಟದ ಥರ. ದಿನಕರಣ್ಣ ಅವ್ರಿಗೆ ಹೇಳ್ತಾ ಇದ್ವಿ, ರಾಯಲ್ ಪ್ರಮೋಷನಲ್ಲಿ ನಮ್ಮ ವಿರಾಟ್ ಅವರು ಸಿಕ್ಕಾಪಟ್ಟೆ ಕಷ್ಟಪಟ್ಟುಬಿಟ್ಟಿದ್ದಾರೆ. ವಿಧಾನಸೌಧದ ಮುಂದೆ ಡ್ಯಾನ್ಸ್ ಹೊಡೆದಿದ್ದಾರೆ, ಸ್ಟೇಡಿಯಮಲ್ಲಿ ಡ್ಯಾನ್ಸ್ ಹೊಡೆದಿದ್ದಾರೆ, ಎಲ್ಲ ಕಡೆ ಡ್ಯಾನ್ಸ್ ಹೊಡೆದಿದ್ದಾರೆ. ಇವಾಗ ನ್ಯೂ ಕಾಮರ್ಸ್ ಏನು ಬರ್ತಾ ಇದ್ದಾರೆ ಎಲ್ಲ ಪ್ರಮೋಷನಲ್ಲಿ ಫೇಲ್ ಆಗ್ಬಿಡ್ತಾರೆ. ಬಟ್ ನೀವು ಎಕ್ಸ್ಟ್ರಾರ್ಡಿನರಿ ಪ್ರಮೋಷನ್ ಮಾಡಿದಾರ. ಅದಕ್ಕೆ ಥರ ಇದ್ರೆ ಕನ್ನಡ ಸಿನಿಮಾಗಳಿಗೆ ಇನ್ನೂ ಜಾಸ್ತಿ ಇದು ಸಿಗುತ್ತೆ. ಇವಾಗ ಒಂದಿಷ್ಟು ಜನ ಏನು ಮಾಡ್ಬಿಡ್ತಾರೆ, ಸಿನಿಮಾನ ಮಾಡಿಬಿಡ್ತಾರೆ, ಆಮೇಲೆ ರಿಲೀಸ್ ಟೈಮಲ್ಲಿ ಎಲ್ಲೋ ಹೋಗ್ಬಿಡ್ತಾರೆ. ಸರ್ ನಾನು ಇನ್ನೊಂದು ಸಿನಿಮಾ ಇದೆ, ಅದೇ ಏನೋ ಇದೆ, ಅದನ್ನೆಲ್ಲರಿಗೆ ನೀವು ಒಂದು ಎಕ್ಸಾಂಪಲ್ ಆಗ್ತೀರಾ. ಥ್ಯಾಂಕ್ ಯು ಸರ್, ದೊಡ್ಡ ಮಾತು. ನೀವು ಇಲ್ಲ ಅಂದ್ರೂ ನಾವು ಅದನ್ನ ಡಿಸ್ಕಸ್ ಮಾಡಿದ್ವಿ. ಓಕೆ, ಬಟ್ ನಾನು ಹೇಳ್ತೀನಿ ಇದಕ್ಕೆ ಆನ್ಸರ್. ಸಿನಿಮಾ ಮುಗಿಸಿ ಇನ್ನೊಂದು ಸಿನಿಮಾಗೆ ಹೋಗ್ಬಿಡ್ತಾರೆ. ನನಗೆ ಗೊತ್ತಿರಂಗೆ ನನ್ನ ಸಿನಿಮಾ ನನ್ನ ಮಗು ಥರ ಸರ್. ಅದು ಹೊಟ್ಟೆಲಿದ್ದಾಗ ಎಷ್ಟು ಆರೈಕೆ ಮಾಡ್ತೀವಿ ಅಷ್ಟು ಹೊರಗಡೆ ಚೆನ್ನಾಗಿ ಬರುತ್ತೆ. ಸೊ ನನ್ನ ಮೂವಿ ನಿಮ್ಗಳ ಕೈ ಕೊಡೋವರೆಗೂ ನಾನು ಎಲ್ಲ ಕಡೆ ತಲುಪಿಸ್ತೀನಿ, ಎಲ್ಲ ಕಡೆ ಹೋಗ್ತೀನಿ. ಒಬ್ಬರು ಇದ್ದಾರೆ, ಎಲ್ಲ ಒಬ್ರು ನೋಡ್ತಾರೆ ಅಂದ್ರೆ ನಾನು ಆ ಜಾಗಕ್ಕೆ ಹೋಗಿ ಪ್ರಮೋಟ್ ಮಾಡ್ತೀನಿ. ಬಿಕಾಸ್ ನಾವು ಮಾಡಿರೋದೇ ನೀವೆಲ್ಲ ನೋಡಬೇಕು ಅಂತ ಸಿನಿಮಾನ. ಐ ಫೀಲ್ ನಾವು ಎಷ್ಟು ಸಿನಿಮಾನ ಪ್ರೀತಿಸ್ತೀವಿ, ಸಿನಿಮಾನು ನಮ್ಮನ್ನು ಅಷ್ಟೇ ಪ್ರೀತಿಸುತ್ತೆ. ನಾವು ಅದನ್ನ ಎಷ್ಟು ಕಡೆಗಣಿಸ್ತೀವಿ, ಅದು ನಮ್ಮನ್ನು ಅಷ್ಟೇ ಕಡೆಗಣಿಸುತ್ತೆ ಅಂತ. ಇವಾಗ ನೀವೆಲ್ಲ ಅಲ್ಲಲ್ಲಿ ಅಷ್ಟು ದೂರದ ಊರಿಂದ ಬಂದಿರೋದು ಒಂದೇ ಒಂದು ರೀಸನ್ಗೆ, ಪ್ರೀತಿ ಬಿಟ್ಟು ಬೇರೆ ಏನೂ ಇಲ್ಲ. ಸೊ ನೀವು ಅಷ್ಟು ಪ್ರೀತಿಸ್ತೀರಾ, ಅದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀರಾ. ಸೊ ನಾವು ನಿಮ್ಮನ್ನೆಲ್ಲ ಪ್ರೀತಿಸ್ತೀವಿ, ಅದಕ್ಕೆ ನೀವು ಇರೋ ಜಾಗಕ್ಕೆ ನಾವು ಬಂದು ಪ್ರಮೋಟ್ ಮಾಡ್ತೀವಿ. ಇನ್ನೊಂದು, ನೀವು ಕಿಸ್ ಮೂವಿ ಇಂಟರ್ವ್ಯೂಲಿ ಹೇಳಿದ್ರಿ ಯಾವ ಹೀರೋಯಿಂದ ಏನು ಕದಿಯಕ್ಕೆ ಇಷ್ಟಪಡ್ತೀರಾ ಅಂದ್ರೆ, ನಾನು ಡಿ ಬಾಸ್ ಇಂದ ಅವ್ರ ಫ್ಯಾನ್ಸ್ನ ಕದಿಯಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರಿ. ಸರ್ ನೀವು ನಿಜವಾಗ್ಲೂ ನೋಡಿದ್ದೀರಾ ಸರ್ ಇಂಟರ್ವ್ಯೂ? ಹಾಗಾದ್ರೆ ಇಲ್ಲ, ನಾನು ಎಲ್ಲ ಸಿನಿಮಾನು ನೋಡ್ತಾ ಇರ್ತೀವಿ. ನಮ್ಮ ಬಾಸ್ ಫ್ಯಾನ್ಸ್ ಹೆಂಗಂದ್ರೆ ಕನ್ನಡ ಸಿನಿಮಾಗಳಿಗೆ ಬೆಂಬಲವಾಗಿರ್ತೀವಿ. ಸುಮಾರು ಜನ ನೋಡ್ತಾರೆ, ಅದನ್ನ ನೋಡಲ್ಲ ಇದನ್ನ ನೋಡಲ್ಲ ಅಂತ. ಕನ್ನಡ ಸಿನಿಮಾ ನೋಡೋರೆ ಬಾಸ್ ಫ್ಯಾನ್ಸ್, ಅವರೆಲ್ಲ ಬೇರೆ ಹೋಗಿದ್ದಾರೆ. ನಾನು ಮೈಸೂರಲ್ಲಿ ನನ್ನ ತಂಗಿ ಮನೆ ಬಂದು ದಿನಕರ್ ಸರ್ ಮನೆ ಒಂದು ರೋಡ್ ಈ ಕಡೆ ಇರೋದು. ಸೊ ನಾನು ಚಿಕ್ಕ ವಯಸ್ಸಿಂದ ಬಾಸ್ನ ನೋಡಿದ್ದೀನಿ ಅಂಡ್ ನಾವು ಬಾಸ್ ಫ್ಯಾನ್ಸ್. ಅದೇ ಹೇಳಿದ್ದು, ನೀವು ಇಂಟ್ರೋಲಿ ಎಲ್ರಂದ್ರ ಏನೇನು ಕದೀತಾರೆ ಅಂದ್ರೆ ಅಣ್ಣ, ಇವ್ರು ಹೇಳಿದ್ದು ಅವ್ರ ಫ್ಯಾನ್ಸ್ನ ಕದೀತೀನಿ ನಾನು. ಏನಾದ್ರೂ ಕದಿಬೇಕನ್ಸಿದ್ರೆ ಅವ್ರ ಫ್ಯಾನ್ಸ್ನ ಕದಿಬೇಕು. ಯಾಕಂದ್ರೆ ನಾನು ನೋಡಿರೋ ಇಷ್ಟಲ್ಲಿ ಎವ್ರಿ ಟೈಮ್ ನೀವು ಸಪೋರ್ಟ್ ಲೆವೆಲ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ನಾನು ತುಂಬಾ ಹೇಳ್ತೀನಿ, ನಿಮ್ಮ ತರ ಫ್ಯಾನ್ಸ್ ಪಡಿಗೆ ಪುಣ್ಯ ಮಾಡಿರ್ಬೇಕು ಅಂತ. ಅಣ್ಣ, ರಾಯಲ್ ಸಿನಿಮಾಗೆ ಲಾಯಲ್ ಡಿ ಬಾಸ್ ಫ್ಯಾನ್ಸ್ ಇಂದ ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ನಿಮ್ಮನ್ನ ನೋಡಿದ್ರೆ ಯಾವ ಡೈರೆಕ್ಟರ್ಗೂ ಅನ್ಸುತ್ತೆ ಇವ್ರನ್ನ ಹಾಕೊಂಡ್ ಸಿನಿಮಾ ಮಾಡ್ಬೇಕಪ್ಪ. ಯಾಕಂದ್ರೆ ಏನ್ ಪ್ರಮೋಷನ್ ಮಾಡ್ತಾನೆ ಹುಡುಗ ಅನ್ಸ್ಬಿಡುತ್ತೆ. ತುಮಕೂರಲ್ಲಿ ಹುಡುಗರು ಹೇಳ್ತಾ ಇದ್ರು ಕಾಲೇಜಿಗೆ ಬಂದಾಗ, ಏನ್ ಎಲ್ಲ ಡ್ಯಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತ. ಅದ್ರ ಜೊತೆ ಹುಡುಗರಿಗಿಂತ ಹುಡುಗಿರು ಜಾಸ್ತಿ ಇಷ್ಟ. ಕಿಸ್ ಮೂವಿಯಿಂದ ಹುಡುಗಿರು ಜಾಸ್ತಿ ಇಷ್ಟಪಡ್ತಾರೆ ನಿಮ್ಮನ್ನ. ನಿಮ್ಗೆ ಗೊತ್ತಿಲ್ಲ, ನೀವು ಈ ಉತ್ತರ ಕರ್ನಾಟಕ ಕಡೆ ಅದು ನೀವು ಜಾಸ್ತಿ ಬಂದಿಲ್ಲ. ನೀವು ಬಂದ್ರೆ ನಿಮಗೆ ಬಾಗಲಕೋಟೆಗೆ ಬಂದಿದೆ ಸರ್ ಈ ಸಲ, ಬಾಗಲಕೋಟೆ ಮತ್ತೆ ಹುಬ್ಳಿ.
ಹುಬ್ಳಿ ಧಾರವಾಡ ಆ ಕಡೆ ಬಂದಾಗ ನಿಮ್ಗೆ ಇದು ಗೊತ್ತಾಗುತ್ತೆ. ಇಲ್ಲಿ ಅವ್ರು ಇನ್ನೂ ಒಂದು ಇದು ಮಾಡ್ಬೋದು, ಫಿಲ್ಟರ್ ಮಾಡ್ಬೋದು. ಆ ಕಡೆಯವರು ತೀರಾ ಅಪ್ಕೊಂಡ್ಬಿಡ್ತಾರೆ. ಒಂದು ಇನ್ಸಿಡೆಂಟ್ ಹೇಳ್ತೀನಿ ಎಷ್ಟು ಪ್ರೀತಿ ಕೊಡ್ತಾರೆ ಅಂತ. ಕಿಸ್ಸಿಗೆ ಮುಂಚೆ ನಂದು ಜೊತೆಲಿ ಅಂತ ಸೀರಿಯಲ್ ಮಾಡಿದೆ, ಗೊತ್ತಿರ್ಬೋದು. ಗೊತ್ತು. ಬಟ್ ದಯವಿಟ್ಟು ನಾವು ಚಿಕ್ಕ ವಯಸ್ಸಿಂದ ನೋಡಿದೀವಿ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ ನಾವು ಚಿಕ್ಕವರಾಗಿದ್ವಿ ಅವಾಗ, ನಾವು ನೋಡಕ್ ಸಾಧ್ಯನೇ ಇಲ್ಲ. ಸೊ ಅದು ಸೀರಿಯಲ್ ಬಂದಾಗ ಒಂದ್ಸಲಿ ನಾವು ದಾವಣಗೆರೆಯಲ್ಲಿ ಶೂಟ್ ಮಾಡ್ತಾ ಇದ್ವಿ. ಶೂಟ್ ಮಾಡ್ಬೇಕಾದ್ರೆ ಮಧ್ಯ ಸರ್ಕಲ್ ಅಲ್ಲಿ ಏನೋ ನಂದು ಹೀರೋನು ಸೀನ್ ನಡೀತಾ ಇತ್ತು. ಒಂದ್ ಅಜ್ಜಿ ಬಂದ್ರು, ಎಲ್ರು ಮಾತಾಡ್ಸಲ್ಲ ಆ ಅಜ್ಜಿ ಅಂತಂದೆ. ತಾಗ್ದು ಒಂದ್ ಕಪಾಲು ಕೊಟ್ರು, ಲಿಟ್ರಲಿ ಮೆತ್ತಗಲ್ಲ 2 ನಿಮಿಷ ಗುಯಿ ಅಂತಿತ್ತು, ಅಷ್ಟು ಜೋರಾಗಿ ಬಂದ್ಬಿಟ್ರು. ನಾನು ಯಾಕೆ ಗುರು ಎಲ್ರ ಮುಂದೆ ಹೊಡಿತಿದ್ದಾರೆ ಅಂತ ಅನ್ಬಿಟ್ಟು ಹಿಂಗ್ ನೋಡಿದ್ರೆ, ನಿಂಗೇನ್ ಬಂದಿದೆ ಆ ವಯಸ್ಸಾಗಿರೋ ಆಂಟಿಯಿಂದ ಹೋಗ್ತಿದ್ದ, ನಿಂಗೆ ನೀನು ಹೋಗು ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟು ಒಳ್ಳೆ ಹುಡುಗಿ ನೋಡಿ ಮದುವೆ ಆಗೋಗು, ಇಲ್ಲ ನಮ್ಮನೇಲಿ ಒಂದು ಹುಡುಗಿದೆ ಬಾ ಮದುವೆ ಮಾಡಿಸ್ತೀನಿ ಅಂತ ಅಂದ್ರೆ ಅವ್ರು ನಮ್ಮನ್ನು ಅವ್ರ ಮನೆ ಮಗನ್ ತರ ತಿಳ್ಕೊಂಡು. ಯಾಕಂದ್ರೆ ಸೀರಿಯಲ್ ಅಲ್ಲಿ ನಾನು ನನ್ಗಿಂತ 10 ವರ್ಷ ದೊಡ್ಡವ್ರನ್ನ ಲವ್ ಮಾಡ್ತಾ ಇರ್ತೀನಿ. ವಯಸ್ಸುಗಳ ನಡುವೆ ಮನಸ್ಸುಗಳ ಮದುವೆ ಏನೋ ಕಾನ್ಸೆಪ್ಟ್ ಮೇಲೆ ಮಾಡಿದ್ರು. ಸೊ ಅದಕ್ಕೆ ಅವ್ರು ಬಂದು ಕಪಾಲು ಕೊಡದು ಹೇಳಿದಾಗ ಅವ್ರ ಮನೆ ಹುಡುಗರು ಯಾರು ತಪ್ಪು ಮಾಡ್ತಿದ್ದಾಗ ಹಂಗ್ ಮಾಡ್ತಾರೆ. ಸೊ ಅದೇ ಫೀಲ್ ನ ನಮ್ಮ ಮೇಲೆ ತೋರಿಸಿದಾಗ್ಲೂ ಗೊತ್ತಾಗತ್ತೆ ಯಾವ ಲೆವೆಲ್ ಖಡಕ್ ಪ್ರೀತಿ ಇದೆ ಅಲ್ಲಿ ಅಂತ. ವಿರಾಟ್ ಬ್ರೋ, ಒಂದು ಡೈಲಾಗ್ ಹೇಳ್ಬೋದಾ? ಸಂಭ್ರಮದಲ್ಲಿ ಇರೋರಲ್ಲ ಸಮಸ್ಯೆಯಲ್ಲಿ ಅಂತ ಒಂದು ಡೈಲಾಗ್ ಇದೆ, ತುಂಬಾ ಇಷ್ಟ ಆಯ್ತು. ದಿನಕರನ್ನ ಮೂವಿಲಿ ಡೈಲಾಗ್ಸ್ ತುಂಬಾ ಹೈಲೈಟ್ ಆಗಿರುತ್ತೆ. ಅದರಲ್ಲೂ ಪಡ್ಡೆ ಹುಡುಗರು ಕಿತ್ಕೊಂಡು ಟೀಸರ್ ಡೈಲಾಗ್ ಕೇಳಿದ್ರ? ಕೇಳಿದ್ದೀನಿ, ನೋಡಿದ್ದೀನಿ. ಸಂಭ್ರಮದಲ್ಲಿ ಮುಂದೆ ನಿಂತ್ಕೊಳ್ಳೋನಲ್ಲ, ಸಮಸ್ಯೆಯಲ್ಲಿ ಮುಂದೆ ನಿಂತ್ಕೊಳ್ಳೋನೆ ನಿಜವಾದ ಮಗ. ಇನ್ನೊಂದು ಮೂವಿಯಲ್ಲಿ ಹೀರೋ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸಿದ ಒಂದು ಡೈಲಾಗ್ ಇದೆ, ಒಳ್ಳೆತನ ಅನ್ನೋದು ಬಂಗಾರದ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗ್ದೋಯ್ತು. ಇವಾಗ ಹಿಟ್ಟಾಗ್ತಿರೋ ಪಿಕ್ಚರ್ಗಳಲ್ಲಿ ಹೀರೋಗಳೆಲ್ಲ ವಿಲ್ಲನ್ಗಳೇ. ಅಣ್ಣ ಡಿ ಬಾಸ್ ತಂದು ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೋದಾ? ಅಡಿಕೆ ಕದ್ರ ದುಡ್ಡು, ಆನೆ ಕದ್ರ ದುಡ್ಡು, ಆದ್ರೆ ಅಂಬಾರಿ ಕದ್ರೆ ಜೀವನ ಪೂರ್ತಿ ದುಡ್ಡು. ಉತ್ತರ ಕರ್ನಾಟಕ ಸರ್ ಏನು ಬರ್ಬೇಕಂತ ಕಸಿ ಪ್ಲಾನಿಂಗ್ ಮಾಡಿದ್ರ, ಮಾತುಕತೆ ಆಡಿದ್ರ? ಡೆಫಿನೆಟ್ಲಿ ಸರ್, ಬಂದೇ ಬರ್ತೀವಿ. ಬಂದ್ರೆ ಎಲ್ಲ ಉತ್ತರ ಕರ್ನಾಟಕ ಬಂದ್ರೆ ವೆಲ್ಕಮ್ ಮಾಡ್ತಾರೆ ಸರ್. ಬಂದ್ರೆ ಚೆನ್ನಾಗಿರುತ್ತೆ. ದಿನಕರಣ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. 100% ಬರ್ತೀವಿ ಸರ್. ನೀವೆಲ್ಲ ಸಿನಿಮಾ ನೋಡಿ ಒಂದು ಪ್ರೀತಿ ಕೊಟ್ಟು ನಮ್ಮ ಸಿನಿಮಾನ ಗೆಲ್ಸಿ. ಡೆಫಿನೆಟ್ಲಿ ನಿಮ್ಮ ಮನೆಗೂ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಕೊನೆಯದಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಮಿಸ್ ಮಾಡದೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ತುಂಬ ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. 24th ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನಿಮ್ಮ ಮನೆ ಹತ್ರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಹೋಗಿ ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು ಗೈಸ್. ಫಸ್ಟ್ ಥ್ಯಾಂಕ್ ಮಾಡಬೇಕಿತ್ತು ಎಲ್ರಿಗೂ. ಬಿಕಾಸ್ ಸರ್ ಹೇಳಿದ್ರು ತುಂಬಾ ಬೇರೆ ಬೇರೆ ಪ್ಲೇಸಸ್ ಇಂದ ಬರ್ತಾ ಇದ್ರು. ಒಬ್ಬೊಬ್ಬರ ಜೊತೆನೆ ಮಾತಾಡ್ಬೇಕಂದ್ರೆ ಎಲ್ಲರೂ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ ಸುಮಾರು ಜನ. ಸೊ ತುಂಬಾ ಖುಷಿ ಆಯ್ತು ಅಲ್ಲಿಂದೆಲ್ಲ ಬಂದು ಸಪೋರ್ಟ್ ಮಾಡ್ತಾ ಇರೋದು. ನಾವಿಬ್ರು ಫ್ರೆಶರ್ಸ್. ಹೌದು, ನೀವೆಲ್ಲರೂ ದಿನಕರ್ ಸರ್ ಅವ್ರಿಗೋಸ್ಕರ ಬಂದಿದ್ದೀರಾ. ಅದ್ರ ಜೊತೆ ನಮಗೂ ಒಂಚೂರು ಎಕ್ಸ್ಟ್ರಾ ಸಪೋರ್ಟ್, ಒಂದು ಪುಷ್ ಇರಲಿ ನಿಮ್ಮೆಲ್ಲರ ಕಡೆಯಿಂದ ಅಂತ ನಾನು ಕೇಳ್ಕೊತೀನಿ.